ray optics is not going to be useful. That's when Huygens proposed the theory, right? So light enide, this is basically a wave, right? So light travels in the form of longitudinal waves. After time t, wave ಯಾವ ಕಡೆ ಟ್ರಾವೆಲ್ ಮಾಡುತ್ತೆ? ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್, ರೈಟ್? ಸೊ ನಾನು ವೈಟ್ ಲೈನ್ ಏನಿದೆ ಇದು ವೇವ್ ಫ್ರಂಟ್, ಸೇಮ್ ವೇವ್ ಲೆಂತ್ ಗೊತ್ತು, ರೈಟ್? ಸೊ ಫ್ರೀಕ್ವೆನ್ಸಿ ಅಂದರೆ 1 ಸೆಕೆಂಡಲ್ಲಿ ಎಷ್ಟು ಸಲ ಒಂದು ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ಸೊ ಈ ಒಂದು ಕ್ಲಾಸಲ್ಲಿ ನಾವು ವೇವ್ ಆಪ್ಟಿಕ್ಸ್ ಚಾಪ್ಟರ್ದು ಸಮರಿ ನೋಡ್ತಾ ಹೋಗೋಣ. ಸೊ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಅನ್ನೋದು ಲಿಟಲ್ ಕಾಂಪ್ಲಿಕೇಟೆಡ್ ಕಂಪೇರ್ ಟು ರೇ ಆಪ್ಟಿಕ್ಸ್. ವೈ? ಬಿಕಾಸ್ using the idea of ray optics, now certain phenomenons like interference, diffraction, so idana explain madakagalla. That's when the idea of wave optics, right? So wave nature of light comes into picture. So illi now basically Huygens principle, interference, diffraction and polarization, ee ಒಂದು 4 important thing ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಅಂಡ್ ಸಬ್ ಟಾಪಿಕ್ಸ್ನ ನೋಡೋದಾದರೆ ವೇವ್ ಫ್ರಂಟ್ ಅನ್ನೋ ಐಡಿಯಾ ಬೇಕು, ಹೈಗನ್ಸ್ ಪ್ರಿನ್ಸಿಪಲ್, ರಿಫ್ರಾಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ ಆಫ್ ಲೈಟ್, ವೇವ್ ನೇಚರ್ ಅಂದರೆ ಹೈಗನ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಲಾ ಆಫ್ ರಿಫ್ಲೆಕ್ಷನ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅದೇ ಥರ ಲಾ ಆಫ್ ರಿಫ್ರಾಕ್ಷನ್ ವಿಚ್ ಇಸ್ n1 sin i ಈಕ್ವಲ್ ಟು n2 sin r. ಸೊ ಈ ಒಂದು ಐಡಿಯಾಸ್ನ, ರೇ ಆಪ್ಟಿಕ್ಸ್ ಐಡಿಯಾಸ್ನ ನಾವು ವೇವ್ ಆಪ್ಟಿಕ್ಸ್, ಸೊ ವೇವ್ ನೇಚರ್ ಆಫ್ ಲೈಟನ್ನು ಬಳಸ್ಕೊಂಡು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು. ಆ್ಯಂಡ್ ಆಲ್ಸೋ ಇಂಟರ್ಫರೆನ್ಸ್ ಆಫ್ ಲೈಟ್ ಮತ್ತು ಯಂಗ್ಸ್ ಎಕ್ಸ್ಪೆರಿಮೆಂಟ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಆ್ಯಂಡ್ ಡಿಫ್ರಾಕ್ಷನ್ ಆಫ್ ಲೈಟ್ ಕ್ವಾಲಿಟೇಟಿವ್ಲಿ ಡಿಸ್ಕಸ್ ಮಾಡೋಣ. ಡಿಫ್ರಾಕ್ಷನ್ ಆಫ್ ಲೈಟ್ ಅಂದ್ರೇನು, ಆ್ಯಂಡ್ ಅಟ್ ದ ಎಂಡ್ ಪೋಲರೈಸೇಷನ್. ಓಕೆ, ಇಸ್ ದ ಸಬ್ ಟಾಪಿಕ್ಸ್ ಕ್ಲಿಯರ್ ಎವ್ರಿ ಒನ್? ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಗೈಸ್, ಏನಿದು ವೇವ್ ನೇಚರ್ ಆಫ್ ಲೈಟ್? ಇಂಟರಾಕ್ಷನ್ ಆಫ್ ಲೈಟ್ ವಿತ್ ಮ್ಯಾಟರ್ is very essential. ಯಾಕಂದರೆ ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ ಲೈಟ್, ರೈಟ್? ಸೊ ಬೇಸಿಕ್ ಕಾಂಪೊನೆಂಟ್ ಆಫ್ ಎನರ್ಜಿ ಫಾರ್ ಅಸ್, ರೈಟ್? ಸೊ ಆಕ್ಟಿವ್ ಮಾಲಿಕ್ಯೂಲ್ ವಿಚ್ ಇಸ್ ಗ್ಲೂಕೋಸ್, ರೈಟ್? ಸೊ ಈ ಒಂದು ಫೋಟೋಸಿಂಥಸಿಸಲ್ಲಿ ಲೈಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬಯೋಮಾಲಿಕ್ಯೂಲ್ಸ್, ರೈಟ್? ಸೊ ಬೇಸಿಕಲಿ ಲೈಟ್ ಏನಿದೆ, ಬೆಳಕು, ಇಟ್ ಇಂಟರಾಕ್ಟ್ಸ್ ವಿತ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನಮ್ಮ ಬಿಲೀಫ್ ಏನಿರುತ್ತೆ? ರೇ ಆಪ್ಟಿಕ್ಸ್, ಲೈಟ್ ಇಸ್ ಅ ರೇ, ರೈಟ್? ಲೈಟ್ ಅನ್ನೋದು ಒಂದು ರೇ, ಬಟ್ ಅದನ್ನು ನಂಬಿಕೊಂಡು ನಾವು ಕೆಲವಷ್ಟು ಫಿನಾಮಿನನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ರೈಟ್? ಹಾಗಾದರೆ ನಮ್ಮ ಥಿಯರಿ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಡೆಫಿನೆಟ್ಲಿ ಚೇಂಜ್ ಮಾಡಬೇಕು. ಸೊ ಬೇಸಿಕಲಿ ಇನ್ ದ ಬಿಗಿನಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಟ್, ಪೀಪಲ್ ಏನನ್ನು ಬಿಲೀವ್ ಮಾಡಿದ್ರು ಅಂದರೆ, ಎಸ್ಪೆಷಲಿ ನ್ಯೂಟನ್ ಆ್ಯಂಡ್ ಕಾರ್ಪಾಸ್ಕ್ಯುಲರ್. ಸೊ ಅವ್ರು ಏನಂತಿದ್ರು ಅಂದರೆ, ಸೊ ಎವ್ರಿ ಲೈಟ್ ಸೋರ್ಸ್ ಸೆಂಡ್ ಟೈನಿ ಪಾರ್ಟಿಕಲ್ಸ್ ಆಫ್, ರೈಟ್, ಲೈಟ್ ಕಾಲ್ಡ್ ಆಸ್ ಕಾರ್ಪಾಸ್ಕ್ಯೂಲ್ಸ್. ಸೊ ಲೈಟ್ ಏನಿದೆ, ಇಟ್ ಈಸ್ ಟೈನಿ ಪಾರ್ಟಿಕಲ್ಸ್, ರೈಟ್? ಸೊ ಈ ಟೈನಿ ಪಾರ್ಟಿಕಲ್ಸ್ ಏನಿದೆ ಬರ್ತಾ ಇದೆ, ಒಂದು ಸ್ಟ್ರೈಟ್ ಲೈನಲ್ಲಿ ಬರ್ತಾ ಇದೆ, ಅದಕ್ಕೆ ನಾವು ರೇ ಆಫ್ ಲೈಟ್ ಅಂತೇಳಿ ಕರಿತೀವಿ. ಸೊ ದಟ್ ವಾಸ್ ದ ಐಡಿಯಾ. ಸೊ ಅದನ್ನು ಬಳಸ್ಕೊಂಡು ರಿಫ್ಲೆಕ್ಷನ್, ರಿಫ್ರಾಕ್ಷನ್, ರೆಕ್ಟಿಲೀನಿಯರ್ ಪ್ರೊಪಗೇಷನ್ ಆಫ್ ಲೈಟನ್ನು ನಾವು ಎಕ್ಸ್ಪ್ಲೇನ್ ಮಾಡಬಹುದಿತ್ತು. ಬಟ್ ವೆನ್ ಕಾಂಪ್ಲೆಕ್ಸ್ ಫಿನಾಮಿನಾನ್ ಲೈಕ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಸೊ ಈ ಒಂದು ಫಿನಾಮಿನನ್ಸ್ನ ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ ಮಾಡಿದಾಗ ray optics is not going to be useful. That's when Huygens proposed a theory, right? So light enide, this is basically a wave, right? So light travels in the form of longitudinal waves. So and a medium of luminiferous ether, ಅಂದರೆ ಒಂದು ಮೀಡಿಯಮಲ್ಲಿ ಲೈಟ್ ಟ್ರಾವೆಲ್ ಮಾಡ್ತಾ ಇದೆ ಇನ್ ದ ಫಾರ್ಮ್ ಆಫ್ ಅ ಲಾಂಗಿಟ್ಯೂಡಿನಲ್ ವೇವ್, ಆ್ಯಂಡ್ ರೈಟ್? ಸೊ ಎವ್ರಿವೇರ್ ವಿಚ್ ಸಪೋರ್ಟ್ಸ್ ದ ಟ್ರಾವೆಲಿಂಗ್ ಆಫ್ ಲೈಟ್ ವೇವ್. ಸೊ ಆ ಒಂದು ಮೀಡಿಯಮಲ್ಲಿ ಲೈಟ್ ಟ್ರಾವೆಲ್ ಮಾಡ್ತಾ ಇದೆ ಆಸ್ ಅ ವೇವ್, ನಾಟ್ ಆಸ್ ಅ ರೇ ಆಫ್ ಲೈಟ್, ರೈಟ್? ಸೊ ನಾಟ್ ಸ್ಟ್ರೈಟ್ ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ ಈ ಥರ ಅಲ್ಲ, ಇಟ್ಸ್ ಬೇಸಿಕಲಿ ಅ ವೇವ್, ರೈಟ್? ಸೊ ಅಗೇನ್ ಮ್ಯಾಕ್ಸ್ವೆಲ್, ರೈಟ್? ಯು ನೋ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಸ್ಟಡಿ ಮಾಡಿರ್ತೀರ, ಎಕ್ಸ್ಟೆನ್ಷನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಮ್ಯಾಗ್ನೆಟೋಸ್ಟ್ಯಾಟಿಕ್ಸಲ್ಲಿ ನಾವು ಸ್ಟಡಿ ಮಾಡಿರ್ತೀವಿ. ಸೊ ಮ್ಯಾಕ್ಸ್ವೆಲ್ ಏನು ಮಾಡ್ತಾರೆ? ಮ್ಯಾಕ್ಸ್ವೆಲ್ ಸೆಡ್ an electromagnetic wave, right? So an electromagnetic wave is a combination of electric field oscillation, also magnetic field oscillation, perpendicular to each other, right? So adannu avaru electromagnetic wave anta heli karitare. Theoretically speed of electromagnetic wave ಏನittu ನಮಗೆ ಎಕ್ಸ್ಪೆರಿಮೆಂಟಲಿ ಗೊತ್ತಿತ್ತಲ್ಲ, ಸ್ಪೀಡ್ ಆಫ್ ಲೈಟ್, ಅದಕ್ಕೆ ಮ್ಯಾಚ್ ಆಯಿತು, ರೈಟ್? ಸೊ ದೆನ್ ಪೀಪಲ್ ರಿಯಲೈಸ್ಡ್
light is a electromagnetic wave. So light ಏನಿದೆ, it is combination of electric and magnetic field oscillations as wave in all the direction. ಈ ಒಂದು ಲೈಟ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಟು ದ ರೈಟ್ ಇ ಅಂಡ್ ಬಿ ಪ್ಲೇನ್. ಸೊ ಈ ಥರ ಟ್ರಾವೆಲ್ ಮಾಡ್ತಾ ಇದೆ. ಬೇಸಿಕಲಿ ಲೈಟ್ ಇಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅದೊಂದು ವಿಸಿಬಲ್ ರೀಜನಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಐಡಿಯಾ ಮ್ಯಾಕ್ಸ್ವೆಲ್ ಗೇವ್. ಅಗೇನ್ ಐನ್ಸ್ಟೀನ್. ಸೊ ಇವರಿಬ್ರು ಏನು ಮಾಡಿದ್ರು, ವೇವ್ ಥಿಯರಿನ ಪ್ರಪೋಸ್ ಮಾಡಿದ್ರು, ರೈಟ್. ಬಟ್ ಅಗೇನ್ ಐನ್ಸ್ಟೀನ್ ಇನ್ 1905 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ, ರೈಟ್, ಸೊ ನೊಬೆಲ್ ಪ್ರೈಸನ್ನು ರಿಸೀವ್ ಮಾಡ್ತಾರೆ. ಬಟ್ what Einstein said, right, so what Einstein said, light is basically a pockets of energy, right, called quanta. ಯಾಕಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಅವರು ಯೂಸಿಂಗ್ ದ ಪಾರ್ಟಿಕಲ್ ನೇಚರ್ ಆಫ್ ಲೈಟಿಂದ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಯು ಕ್ಯಾನ್ ಸಿ ಕ್ಲಿಯರ್ಲಿ ಸಂಬಡಿ ಸೇಯಿಂಗ್ ಲೈಟ್ ಇಸ್ ಅ ಪಾರ್ಟಿಕಲ್, ಸಂಬಡಿ ಸೇಯಿಂಗ್ ಲೈಟ್ ಇಸ್ ಅ ವೇವ್. ಕ್ಲಿಯರ್ಲಿ ಆ ಕಾಂಟ್ರಡಿಕ್ಷನ್ ಇದೆ. ಬಟ್ ಡಿ ಬ್ರೋಗ್ಲೆ ವೆರಿ ಸ್ಮಾರ್ಟ್ಲಿ ಸೆಡ್ light is both, right. So it depends on how you are observing it, right. So light is basically both, right. So in fact everything is basically a particle and a wave. ಸೊ ಅದು ಎಷ್ಟು ದೊಡ್ಡ ಆಬ್ಜೆಕ್ಟ್ ಇದೆ, ಅದೆಷ್ಟು ಚಿಕ್ಕ ಆಬ್ಜೆಕ್ಟ್ ಇದೆ, ಅದರ ಬೇಸಿಸ್ ಮೇಲೆ ಅದು ಪಾರ್ಟಿಕಲ್ ನೇಚರ್ ಅಥವಾ ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ. ಬಟ್ ಇಂಟ್ರೆನ್ಸಿಕಲಿ ಎವ್ರಿ ಮ್ಯಾಟರ್ ಇಸ್ ಬೋತ್ ಪಾರ್ಟಿಕಲ್ ಆ್ಯಂಡ್ ವೇವ್. ಇನ್ ಫ್ಯಾಕ್ಟ್ ಲೈಟ್ ಈಸ್ ಆಲ್ಸೋ ಬಿಹೇವಿಂಗ್ ಲೈಕ್ ದಟ್. ಸೊ ಲೈಟ್ ಏನಿದೆ, ಲೈಟ್ಗೆ ಡ್ಯುಯಲ್ ನೇಚರ್ ಇದೆ. ಇಟ್ ಈಸ್ ಅ ರೇಡಿಯೇಷನ್, ಆಲ್ಸೋ ಅ ಮ್ಯಾಟರ್. ಅದೇ ಥರ ಮ್ಯಾಟರ್ ಬಿಹೇವ್ಸ್ ಆಸ್ ವೇವ್ ಆಸ್ ವೆಲ್ ಆಸ್ ಅ ಪಾರ್ಟಿಕಲ್, ರೈಟ್. So this is the theoretical idea. Now Huygens proposed wave theory, right. So Huygens proposed wave theory using the concept of wavefront, right. So wavefront andre is defined as a locus, andre point, right. All the particles of a medium vibrating in same phase, right. Artha eno wavefront andre it is the imaginary, right, connection of points. ಯಾವ ಪಾಯಿಂಟ್ಸ್? ಆ ಪಾಯಿಂಟ್ಸ್ ಆಫ್ ದ ಮೀಡಿಯಮ್ ಶುಡ್ ಹ್ಯಾವ್ ಸೇಮ್ ವೈಬ್ರೇಷನ್. ಅಂದರೆ ವೈಬ್ರೇಷನ್ ಏನಿದೆ ಟುಗೆದರ್ ಆಗ್ತಾ ಇರಬೇಕು. ಇವಾಗ ಒಂದು ಕೆರೆ ಇದೆ, ರೈಟ್. ಸೊ ಈ ಕೆರೆಯಲ್ಲಿ ಒಂದು ಪ್ರಶಾಂತವಾಗಿ ನಿಂತಿರೋ ಕೆರೆಯಲ್ಲಿ ನಾನು ಒಂದು ಕಲ್ಲಾಕ್ತೀನಿ, ರೈಟ್. ಕಲ್ಲಾಕಿದಾಗ ಏನಾಗುತ್ತೆ, ವೇವ್ ರಿಪಲ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ವೇವ್ಸ್ ಔಟ್ವರ್ಡ್ ರಿಪಲ್ ಸ್ಟಾರ್ಟ್ ಆಗುತ್ತೆ, ರೈಟ್. ಕಲ್ಲಾಕ್ದೆ ಆಫ್ಟರ್ 2 seconds ಆರ್ ಎನಿ ಆರ್ಬಿಟ್ರರಿ ಟೈಮ್, ಯಾವುದೋ ಒಂದು ಟೈಮಲ್ಲಿ ಆ ಫ್ರೇಮನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಲೆಟ್ಸ್ ಸೇ ಐ ಹ್ಯಾವ್ ಟೇಕನ್ ಅ ಫೋಟೋ. ಒಂದು ಫೋಟೋ ತೊಗೊಂಡು ಆ ಫ್ರೇಮನ್ನು ಅಬ್ಸರ್ವ್ ಮಾಡ್ತೀನಿ, ರೈಟ್. ಆಬ್ವಿಯಸ್ಲಿ ಮೋಷನ್ ಯಾವ ಥರ ಇತ್ತು, ಸರ್ಕ್ಯುಲರ್ಲಿ, ರೈಟ್, ಸರ್ಕ್ಯುಲರ್ಲಿ ಔಟ್ವರ್ಡ್ ಇತ್ತು. ನಾನು ಫೋಟೋ ತೆಗೆದಾಗ ಕೆಲವೊಂದು ಪಾರ್ಟ್ ಡೌನ್ ಇದೆ, ಕೆಲವು ಮೇಲಿದೆ, ಡೌನ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಈ ಥರ ಇದೆ ಅಲ್ವಾ. ಸೊ ಈ ಒಂದು ಪಿಕ್ಚರಲ್ಲಿ ಲೆಟ್ ಮೀ ಗೋ ಫಾರ್ ಒನ್ ಸರ್ಕಲ್. ಓಕೆ, ಒಂದು ಸರ್ಕಲನ್ನು ಅಬ್ಸರ್ವ್ ಮಾಡ್ತೀನಿ, ಯಾವುದೋ ಒಂದು ಸರ್ಕಲನ್ನು ಅಬ್ಸರ್ವ್ ಮಾಡ್ತೀನಿ. ಕೀಪಿಂಗ್ ದ್ಯಾಟ್ ಪಾಯಿಂಟ್, ನಾನು ಎಲ್ಲಿ ಕಲಿಸ್ತಿದ್ದೀನೋ ಅದನ್ನು ಸೆಂಟರ್ ಆಗಿ ನಾನು ಒಂದು ಸರ್ಕಲನ್ನು ಅಬ್ಸರ್ವ್ ಮಾಡ್ತೀನಿ, ರೈಟ್. ಸೊ ಆ ಒಂದು ಸರ್ಕಲ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪಾರ್ಟಿಕಲ್ಸು ಸೇಮ್ ವೈಬ್ರೇಷನಲ್ಲಿದೆ, ರೈಟ್. ಆ ಒಂದು ಲೇಯರಲ್ಲಿ ಎಲ್ಲ ಪಾರ್ಟಿಕಲ್ಸು ಇದರ ಅಪ್ ಇದೆ ಆರ್ ಡೌನ್ ಇದೆ ಅಥವಾ ಎಲ್ಲೋ ಮಿಡಲಲ್ಲಿದೆ, ರೈಟ್. ಸೊ ಅರ್ಥ ಏನು, ಆ ಒಂದು ಲೈನಲ್ಲಿ, ರೈಟ್, ಆ ಒಂದು ಸರ್ಕಲಲ್ಲಿರೋ ಎಲ್ಲ ಪಾರ್ಟಿಕಲ್ ಏನಾಗ್ತಾ ಇದೆ ಆ ಇನ್ಸ್ಟೆಂಟಲ್ಲಿ ವೈಬ್ರೇಟಿಂಗ್ ವಿತ್ ಸೇಮ್ ಫೇಸ್, ಎಲ್ಲ ಮೇಲೋಗಕ್ಕೆ ನೋಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಎಲ್ಲಾದರೂ ವೆಲಾಸಿಟಿ ಕೂಡ ಒಂದೇ ಡೈರೆಕ್ಷನಲ್ಲಿದೆ. ಕ್ಲಿಯರ್? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ವೇವ್ ಫ್ರಂಟ್. ವೇವ್ ಫ್ರಂಟ್ ಏನಾಗಾದರೆ ಐಡಿಯಾ, ಸೊ ಲೋಕಸ್ ಕನೆಕ್ಟಿಂಗ್, ಇಮ್ಯಾಜಿನರಿ ಐಡಿಯಾ ಆಫ್ ಕನೆಕ್ಟಿಂಗ್ ಆಲ್ ದ ಪಾಯಿಂಟ್ಸ್ ಇನ್ ದ ಮೀಡಿಯಮ್ ಹ್ಯಾವಿಂಗ್ ಸೇಮ್ ವೈಬ್ರೇಷನ್ ಆರ್ ನೋ ಫೇಸ್ ಡಿಫರೆನ್ಸ್. ಓಕೆ, ಅದಕ್ಕೆ ನಾವು ವೇವ್ ಫ್ರಂಟ್ ಅಂತೇಳಿ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ ಫ್ರಂಟ್ಸ್ ಇದೆ. ಸ್ಪೆರಿಕಲ್ ವೇವ್ ಫ್ರಂಟ್, ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಪ್ಲೇನರ್ ವೇವ್ ಫ್ರಂಟ್, ರೈಟ್. ಸೊ ಇವಾಗ, ರೈಟ್, ಸೊ ನಾನೇನು ಹೇಳಿದೆ, ಅದು ಒಂದು ಸರ್ಕ್ಯುಲರ್ ವೇವ್ ಫ್ರಂಟ್, ರೈಟ್. ಬಟ್ ಒಂದು ರೇ ಆಫ್ ಲೈಟನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ನಾಟ್ ಲೈಕ್ ಕಮ್ಮಿಂಗ್ ಟುವರ್ಡ್ಸ್ ಡೈರೆಕ್ಟ್ಲಿ ಟು ಯು, ರೈಟ್. ಒಂದು ಸೋರ್ಸ್ ಇದೆ ನನ್ನ ಹತ್ರ, ರೈಟ್, ಬಲ್ಬ್ ಇದೆ. ಸೊ ಈ ಬಲ್ಬಿಂದ ಬರ್ತಿರ್ತಕ್ಕಂಥ ರೇ ಆಫ್ ಲೈಟ್ ಬೇಸಿಕಲಿ ಎಲ್ಲ ಡೈರೆಕ್ಷನಲ್ಲೂ ಹೋಗ್ತಾ ಇದೆ ಅಲ್ವಾ, ಬರೀ ನಿನ್ನ ಕಡೆ ಮಾತ್ರ ಬರ್ತಾ ಇಲ್ಲ, ಈಸ್ ಬೇಸಿಕಲಿ ಗೋಯಿಂಗ್ ಇನ್ ಆಲ್ ದ ಡೈರೆಕ್ಷನ್. ಸೊ ಬಲ್ಬ್ ಸುತ್ತ ಬೆಳಕು ಕಳಿಸ್ತಾ ಇದೆ, ರೈಟ್. ಸೊ ಈಗ ನಾನು ಒಂದು ಇಮ್ಯಾಜಿನರಿ
ಸ್ಪೆರಿಕಲ್ ಶೆಲ್ಲನ್ನು ಕೀಪಿಂಗ್ ದಟ್ ಬಲ್ಬ್ ಆಸ್ ಅ ಸೆಂಟರ್ ಅಂದರೆ, ಸೊ ಆ ಒಂದು ಸ್ಪೆರಿಕಲ್ ಶೆಲ್ ಏನಿದೆ ದಟ್ ಈಸ್ ಅ ವೇವ್ ಫ್ರಂಟ್ ಅಲ್ವಾ. ಯಾಕಂದರೆ ಆ ಒಂದು ಸ್ಪೆರಿಕಲ್ ಶೆಲ್ ಮೇಲೆ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ವೈಬ್ರೇಷನ್ ಆಫ್ ಈಚ್ ಪಾರ್ಟಿಕಲ್ ದೇರ್ ಇಸ್ ಸೇಮ್ ಆರ್ ಇನ್ ಫೇಸ್, ರೈಟ್. ಅದಕ್ಕೆ ನಾವು ಸ್ಪೆರಿಕಲ್ ವೇವ್ ಫ್ರಂಟ್ ಅಂತೇಳಿ ಕರಿತೀವಿ. ಅದೇ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಆದರೆ ಟ್ಯೂಬ್ಲೈಟ್, ರೈಟ್. ಸೊ ಟ್ಯೂಬ್ಲೈಟ್ ತುಂಬ ಲಾಂಗ್ ಟ್ಯೂಬ್ಲೈಟನ್ನು ನಾವು ತೊಗೊಂಡಾಗ ರೇ ಆಫ್ ಲೈಟ್ ಯಾವ ಕಡೆ ಹೋಗ್ತಾ ಇದೆ, ಸೊ ಇಟ್ ಈಸ್ ಲೈಕ್ ಎಮರ್ಜಿಂಗ್ ಸಿಲಿಂಡ್ರಿಕಲಿ ಹೊರಗಡೆ ಹೋಗ್ತಾ ಇದೆ, ರೈಟ್. ಅದಕ್ಕೆ ನಾವು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತೇಳಿ ಕರಿತೀವಿ. ಪ್ಲೇನ್ ವೇವ್ ಫ್ರಂಟ್, ಓಕೆ, ಪಾಯಿಂಟ್ ಸೋರ್ಸನ್ನೇ ತೊಗೊತೀನಿ, ಬಟ್ ನಾನು ತುಂಬ ದೂರದಿಂದ ಆ ಬಲ್ಬನ್ನು ಅಬ್ಸರ್ವ್ ಮಾಡ್ತೀನಿ. ಜಸ್ಟ್ ಲೈಕ್ ಸನ್, ಓಕೆ. ಸನ್ ತುಂಬ ಚಿಕ್ಕದಿದೆ ಅಂತ ಅಂದ್ಕೊಳ್ಳಿ, ಸನ್ನಿಂದ ರೇ ಆಫ್ ಲೈಟ್ ಬರ್ತಾ ಇದೆ. ನಾವು ತುಂಬ ದೂರದಿಂದ ಇರೋದ್ರಿಂದ, ರೈಟ್, ಸನ್ನಿಂದ ತುಂಬ ದೂರದಲ್ಲಿರೋದ್ರಿಂದ ಇಫ್ ಅಟ್ ಆಲ್ ಸನ್ ಇಸ್ ಇನ್ನೂ ತುಂಬ ಚಿಕ್ಕದಿತ್ತು ಅಂದಿದ್ರೆ, ರೈಟ್, ಬರ್ತಿರೋ ರೇ ಆಫ್ ಲೈಟ್ ಯಾವ ಥರ ಬರುತ್ತೆ, ರೈಟ್, ಇದು ಪ್ಯಾರಲಲಿ ಬರ್ತಾ ಇದೆ. ಎಲ್ಲ ರೇ ಆಫ್ ಲೈಟ್ ಕೂಡ ಪ್ಯಾರಲಲಿ ಬರ್ತಾ ಇದೆ ಅಂತ ಅನಿಸುತ್ತಲ್ವ. ಸೊ ಆ ಒಂದು ಇದಕ್ಕೆ ನಾವು ಪ್ಲೇನರ್ ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಬೇಸಿಕಲಿ ವೇವ್ ಫ್ರಂಟ್ ಏನಿದೆ, ಸೊ ಈ ವೇವ್ ಫ್ರಂಟ್ ಲೆಟ್ಸ್ ಎ ಬಲ್ಬ್ ಇಲ್ಲಿದೆ, ಸೊ ವೇವ್ಸ್ ಹೊರಗಡೆ ಟ್ರಾವೆಲ್ ಆಗ್ತಾ ಇದೆ ಅಲ್ವಾ. ಬಟ್ ವೇವ್ ಫ್ರಂಟ್ ಏನಿದೆ, ವೇವ್ ಫ್ರಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ವೇವ್, ಓಕೆ, ಕ್ಲಿಯರ್ನಾ? ಎಸ್ ಗೈಸ್, ಸೊ ವೇವ್ ಫ್ರಂಟ್ ಏನಿದೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ವೇವ್. ಇಲ್ಲೂ ಕೂಡ ನೋಡ್ಬೋದು, ದಿಸ್ ಇಸ್ ವೇವ್ ಫ್ರಂಟ್. ಈ ಒಂದು ಸ್ಕ್ವೇರ್ ಫ್ರೇಮ್ ಇದೆ, ಇದು ವೇವ್ ಫ್ರಂಟ್. ಬಟ್ ರೇ ಆಫ್ ಲೈಟ್ ಯಾವ ಕಡೆ ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. ಆಸ್ ಅ ವೇವ್ ರೇ ಆಫ್ ಲೈಟ್ ಈ ಕಡೆ ಹೋಗ್ತಾ ಇದೆ, ರೈಟ್. ದಿಸ್ ಈಸ್ ದ ಐಡಿಯಾ ಆಫ್ ವೇವ್ ಫ್ರಂಟ್. ಬಟ್ ಯಾಕೆ ಈ ವೇವ್ ಫ್ರಂಟ್ ಐಡಿಯಾ ಬೇಕು? ಯಾಕಂದರೆ ಐಗನ್ಸ್ ಯೂಸ್ ದಿಸ್ ಐಡಿಯಾ ಟು ಪ್ರಪೋಸ್ ವೇವ್ ಥಿಯರಿ ಆಫ್ ಲೈಟ್, ರೈಟ್. ಸೊ ಅವ್ರೇನು ಹೇಳ್ತಾರೆ ಅಂದರೆ, ವೆನ್ ಅ ಪಾಯಿಂಟ್ ಸೋರ್ಸ್ ಕ್ರಿಯೇಟ್ಸ್ ಅ ಡಿಸ್ಟರ್ಬೆನ್ಸ್, ಓಕೆ, ಅಂದರೆ ವೇವ್ ಟ್ರಾವೆಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ಪಾಯಿಂಟ್ ಸೋರ್ಸ್ ಬಲ್ಬ್ ಇದೆ, ಚಿಕ್ಕ ಬಲ್ಬ್ ಇದೆ, ಲೈಟ್ ಏನಾಯಿತು, ಎಲ್ಲ ಡೈರೆಕ್ಷನಲ್ಲೂ ಲೈಟ್ ಸ್ಪ್ರೆಡ್ ಆಗ್ತಾ ಇದೆ. ಬೇಸಿಕಲಿ ಈ ಬಿಲೀವ್ ದಟ್ ಲೈಟ್ ಇಸ್ ಅ ವೇವ್. ಹಾಗಾದರೆ ಈ ಒಂದು ಡಿಸ್ಟರ್ಬೆನ್ಸ್ ಎಲ್ಲ ಡೈರೆಕ್ಷನಲ್ಲೂ ಸ್ಟಾರ್ಟ್ ಆಯಿತು. ಸೊ ದ ಎನರ್ಜಿ ಆಫ್ ದ ಡಿಸ್ಟರ್ಬೆನ್ಸ್ is propagated through a transparent medium in the form of waves. So he believes that wave is a ray of light, right? So ಆ ಒಂದು ray of light ಏನಿದೆ ಅದು ವೇವ್ ಅಂತೇಳಿ ಬಿಲೀವ್ ಮಾಡ್ತಾರೆ. ಸೊ ಈಚ್ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಆಕ್ಟ್ಸ್ as a fresh source of new disturbance called as secondary wavelets, right? ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಂದರೆ, ಸೊ ಲೆಟ್ಸ್ ಸೇ ಒಂದು ವೇವ್ ಫ್ರಂಟ್ ಇದೆ, ರೈಟ್. ಸೊ ದಿಸ್ ಈಸ್ ಮೈ ವೈಟಲ್ಲಿ ಬರೆದಿದ್ದೀನಲ್ಲ, ಇದು ಪ್ರೈಮರಿ ವೇವ್ ಫ್ರಂಟ್, ರೈಟ್ ನಾ. ಸೊ ಹಾಗಾದರೆ ಪ್ರೈಮರಿ ವೇವ್ ಫ್ರಂಟ್, ಈ ಒಂದು ಪಾರ್ಟಿಕಲ್ನ ನಾನು ಅಬ್ಸರ್ವ್ ಮಾಡ್ತೀನಿ, ರೈಟ್. ಇದು ಈ ಕಡೆ ಮೂವ್ ಆಗಕ್ಕೆ ನೋಡ್ತಾ ಇದೆ. ಸೊ ಇಲ್ಲೊಂದು ಪಾರ್ಟಿಕಲ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈ ಕಡೆ ಹೋಗ್ತಾ ಇದೆ. ಸೊ ಅದೇ ಥರ ಇಲ್ಲೊಂದು ಪಾರ್ಟಿಕಲ್ ನೋಡ್ತಾ ಇದ್ದೀನಿ, ಈ ಕಡೆ ಹೋಗ್ತಾ ಇದೆ, ಇಲ್ಲೊಂದು ಈ ಕಡೆ ಹೋಗ್ತಾ ಇದೆ, ಇಲ್ಲೊಂದು ಈ ಕಡೆ ಹೋಗ್ತಾ ಇದೆ, ರೈಟ್. ಇಲ್ಲೊಂದು ಈ ಕಡೆ ಹೋಗ್ತಾ ಇದೆ, ಇಲ್ಲೊಂದು ಈ ಕಡೆ ಹೋಗ್ತಾ ಇದೆ. ಸೊ ಈ ಎಲ್ಲ ಪಾರ್ಟಿಕಲ್ ಬೇಸಿಕಲಿ ಏನಿದೆ, ದೇ ಆರ್ ಇನ್ ಸೇಮ್ ಫೇಸಲ್ಲಿದೆ. ಅದಕ್ಕೆ ನಾನು ಅದನ್ನು ವೇವ್ ಫ್ರಂಟ್ ಅಂತೇಳಿ ಕರಿತಾ ಇದ್ದೀನಿ. ಬಟ್ ಆಫ್ಟರ್ ಟೈಮ್ ಟಿ ವೇವ್ ಯಾವ ಕಡೆ ಟ್ರಾವೆಲ್ ಮಾಡುತ್ತೆ, ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್, ರೈಟ್. ಸೊ ನಾನು ವೈಟ್ ಲೈನ್ ಏನಿದೆ ಇದು ವೇವ್ ಫ್ರಂಟ್. ಹಾಗಾದರೆ ಆ ಒಂದು ವೇವ್ ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್ ಟ್ರಾವೆಲ್ ಮಾಡಿದರೆ ಆಫ್ಟರ್ ಅ ಟೈಮ್ ಟಿ ವೇವ್ ಏನಾಗುತ್ತೆ, ಮುಂದೆ ಪ್ರೊಪಗೇಟ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಮುಂದೆ ಪ್ರೊಪಗೇಟ್ ಆಗ್ತಾ ಇದೆ ಅಂದರೆ ಬೇಸಿಕಲಿ, ಸೊ ಈ ಒಂದು ವೇವ್ ಫ್ರಂಟ್ ಎಲ್ಲಿಗೆ ಬಂತು, ವೇವ್ ಫ್ರಂಟ್ ಇಲ್ಲಿದೆ. ಯಾಕಂದರೆ ಇವಾಗ ಲೋಕಸ್, ರೈಟ್, ಸೇಮ್ ಫೇಸ್ ಪಾಯಿಂಟ್ಸನ್ನು ನೀವು ಆಫ್ಟರ್ ಅ ಟೈಮ್ ಟಿ ನೀವು ಅಬ್ಸರ್ವ್ ಮಾಡಿದ್ರೆ ಪಾಯಿಂಟ್ಸ್ ಎಲ್ಲ ಇಲ್ಲಿದೆ, ರೈಟ್. ಸೊ ದಿಸ್ ಪಾಯಿಂಟ್ ಹಸ್ ಕಮ್ ಹಿಯರ್, ಇಲ್ಲೊಂದು ಪಾಯಿಂಟ್ ಇದೆ, 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 ರೈಟ್. ಸೊ ಈ ಪಿಂಕ್ ಲೈನ್ ಏನಿದೆ, ದಿಸ್ ಇಸ್ ಸೆಕೆಂಡರಿ ವೇವ್ ಫ್ರಂಟ್, ರೈಟ್. ಸೊ ಕ್ಲಿಯರ್ ಗೈಸ್. ಸೊ ದ ಸೆಕೆಂಡರಿ ವೇವ್ ಫ್ರಂಟ್ ಅನ್ಬೋದು ಅಥವಾ ವೇವ್ಲೆಟ್ ಅನ್ಬೋದು. ಸೊ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್ ವಿತ್ ದ ಸ್ಪೀಡ್ ಆಫ್ ಲೈಟ್ ಇನ್ ದ ಗಿವನ್ ಮೀಡಿಯಮ್. ಸೊ ಸ್ಪೀಡ್ ಆಫ್ ಲೈಟ್ ಏನಿದೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಮೀಡಿಯಮ್. ಯಾವ ಮೀಡಿಯಮಲ್ಲಿ ಆ ವೇವ್ ಫ್ರಂಟ್ ಟ್ರಾವೆಲ್ ಆಗ್ತಾ ಇದೆ, ಲೈಟ್ ವೇವ್ ಫ್ರಂಟ್, ಬೇಸ್ಡ್ ಆನ್ ದಟ್ ಮೀಡಿಯಮ್ ಸ್ಪೀಡ್ ಲೈಟ್, ಓಕೆ, ಮುಂದೆ ಹೋಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ವೇವ್ ಫ್ರಂಟ್, ಓಕೆ, ವಿತ್ ದ ಸ್ಪೀಡ್ ಆಫ್ ಲೈಟ್ ಆ ಒಂದು ಮೀಡಿಯಮಲ್ಲಿ. ಕ್ಲಿಯರ್? ಎಸ್ ಸರ್.
So the new wavefront at any later time is given by the forward envelope. ಅಂದರೆ ಈ ಒಂದು ಎನ್ವಲಪ್ ಇದನ್ನು ನಾವು ಸೆಕೆಂಡರಿ ವೇವ್ ಫ್ರಂಟ್ ಆರ್ ವೇವ್ಲೆಟ್ ಅಂತೇಳಿ ಕರಿತಿದ್ದೀವಿ. ಫಾರ್ವರ್ಡ್ ಎನ್ವಲಪ್, ಓಕೆ. ಸೊ ಇದೇ ಫಾರ್ವರ್ಡ್ ಎನ್ವಲಪ್, ಓಕೆ. ಬಟ್ ಸರ್ ಬ್ಯಾಕ್ವರ್ಡ್, ರೈಟ್, ಬ್ಯಾಕ್ವರ್ಡ್ ವೇವ್ ಟ್ರಾವೆಲ್ ಮಾಡ್ತಾ ಇಲ್ಲ, ನಾವು ಬ್ಯಾಕ್ವರ್ಡ್ ಎನ್ವಲಪ್ನ ಕನ್ಸಿಡರ್ ಮಾಡ್ಕೊಳ್ಳೋದು. ಫಾರ್ವರ್ಡ್ ಎನ್ವಲಪ್ ಯಾಕೆ? ವೇವ್ ಈಸ್ ಗೋಯಿಂಗ್ ಫಾರ್ವರ್ಡ್, ರೈಟ್. The secondary waves are the wavelets having same frequency, okay. Wavelength ಕೂಡ ಸೇಮ್ ಇರುತ್ತೆ as the original one, but intensity ಏನಿರುತ್ತೆ reduced, okay. This is Huygens principle. Huygens proposed this idea, treat wave in terms of wavefront explanation. ಆಮೇಲೆ ಟ್ರೈ ಮಾಡೋಣ, can we explain reflection, refraction, total internal reflection, ಡಿಫ್ರಾಕ್ಷನ್, ಇಂಟರ್ಫರೆನ್ಸ್, ಇದೆಲ್ಲ ಫಿನಾಮಿನಾನ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ ಅಂತೇಳಿ ಟ್ರೈ ಮಾಡ್ತಾ ಹೋಗೋಣ ಅಂತೇಳ್ಬಿಟ್ಟು ಹೈಗನ್ಸ್ ಪ್ರಪೋಸ್ ದಿಸ್ ಐಡಿಯಾ. ಸೊ ಲೆಟ್ ಸಿ ಹಾಗಾದರೆ ಏನು, ಇಫ್ ದಿಸ್ ಹೈಗನ್ಸ್ ಪ್ರಿನ್ಸಿಪಲ್ ಕ್ಯಾನ್ ಆ್ಯಕ್ಚುಲಿ ಪ್ರೂವ್ ಲಾ ಆಫ್ ರಿಫ್ರಾಕ್ಷನ್, ಓಕೆ. ಸೊ ಹೈಗನ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ನಾವು ಲಾ ಆಫ್ ರಿಫ್ರಾಕ್ಷನ್ನ ಪ್ರೂವ್ ಮಾಡೋಕ್ಕೆ ಸಾಧ್ಯ ಅಂತ ನೋಡ್ತಾ ಹೋಗೋಣ, ಓಕೆ ಗೈಸ್. ಸೊ ಬೇಸಿಕಲಿ ಇಲ್ಲಿ ನೋಡಿ, ವೇವ್ ಫ್ರಂಟನ್ನು ಚೂಸ್ ಮಾಡ್ಕೊತಿದ್ದೀನಿ. ಯಾವುದು ಗೊತ್ತಾ ವೇವ್ ಫ್ರಂಟ್? ಎ ಬಿ ಇಸ್ ಅ ವೇವ್ ಫ್ರಂಟ್. ಎ ಬಿ, ರೈಟ್. ಸೊ ಎ ಬಿ ಏನಿದೆ? ವೇವ್ ಫ್ರಂಟ್. ಸೊ ಈ ಎ ಬಿ ಇಸ್ ಅ ವೇವ್ ಫ್ರಂಟ್. ಸೊ ಈ ಎ ಬಿ ವೇವ್ ಫ್ರಂಟ್, ರೈಟ್. ಸೊ ಈ ಎ ಬಿ ವೇವ್ ಫ್ರಂಟ್ ಸೊ ಈಸ್ ಫಾಲಿಂಗ್ ಆನ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಎಲ್ಲಿಂದ? ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ಸೊ ಒಂದು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಸೊ ಈ ವೇವ್ ಫ್ರಂಟ್ ಮೂವ್ ಆಗ್ತಾ ಇದೆ. ಈ ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಪಾರ್ಟಿಕಲ್ ಎಲ್ಲ ಏನಿದೆ ಸರ್? ದೇ ಆರ್ ವೈಬ್ರೇಟಿಂಗ್ ಇನ್ ದ ಸೇಮ್ ಫೇಸ್, ರೈಟ್. ಸೊ ಈ ಎ ಬಿ ಲೈನ್ ಮೇಲೆ ಇರೋದು, ರೈಟ್ನಾ? ಸೊ ಹಾಗಾದರೆ ಮೀಡಿಯಮ್ 1 ಮೀಡಿಯಮ್ 2 ನಡುವೆ ಇರ್ತಕ್ಕಂಥ ಇಂಟರ್ಫೇಸ್ನ ನಾನು XY ಅಂತೇಳಿ ಕರಿತಿದ್ದೀನಿ, ರೈಟ್. ಏರ್ ಆ್ಯಂಡ್ ವಾಟರ್ ಅಂತ ಅಂದ್ಕೊಳ್ಳಿ. ನಾರ್ಮಲಿ ರೇ ಆಪ್ಟಿಕ್ಸಲ್ಲಿ ಏನು, ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ರೇ ಆಫ್ ಲೈಟ್ ಬಂತು ಅಂದರೆ ಇಟ್ ಬೆಂಡ್ ಟುವರ್ಡ್ಸ್ ಆರ್ ಅವೇ, ಇಟ್ ಬೆಂಡ್ ಟುವರ್ಡ್ಸ್ ನಾರ್ಮಲ್, ರೈಟ್. ಸೊ ರೇ ಆಫ್ ಲೈಟ್ ಈ ಕಡೆ ಹೋಗ್ತಾ ಇತ್ತು, ಬಟ್ ಡೆನ್ಸರ್ ಮೀಡಿಯಮ್ ಇರೋದ್ರಿಂದ ಬೆಂಡ್ ಟುವರ್ಡ್ಸ್ ನಾರ್ಮಲ್, ರೈಟ್. ಅದೇ ಡೆನ್ಸರ್ ಟು ರೇರರ್ ಆದರೆ ಉಲ್ಟಾ, ಅವೇ ಫ್ರಮ್ ನಾರ್ಮಲ್, ರೈಟ್. ಕ್ಯಾನ್ ವಿ ಎಕ್ಸ್ಪ್ಲೇನ್ ದಿಸ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್? ಅಂದರೆ ವೇವ್ ಫ್ರಂಟ್ ಥಿಯರಿನ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಸೊ ನಾನಿಲ್ಲಿ ಈ ವೇವ್ ಫ್ರಂಟಲ್ಲಿ ಗೈಸ್ ಎರಡು ದೆರ್ ಆರ್ ಮೆನಿ ವೇವ್ಸ್, ರೈಟ್, ರೈಟ್. ಸೊ ದೆರ್ ಆರ್ ಮೆನಿ ರೇಸ್ ಆಫ್ ಲೈಟ್ ಕಂಪೋಸಿಂಗ್ ಆ ಸಿಂಗಲ್ ವೇವ್ ಫ್ರಂಟ್. ಸೊ ಈ ಒಂದು ಎಕ್ಸ್ಟ್ರೀಮ್ ರೇ ಆಫ್ ಲೈಟನ್ನು ತೊಗೊತಿದ್ದೀನಿ, ಇದನ್ನು ತೊಗೊತಾ ಇದ್ದೀನಿ, ರೈಟ್. ಸೊ ಲೈನ್ ಎ ಬಿ ಏನಿದೆ ದಟ್ ಈಸ್ ರೆಪ್ರೆಸೆಂಟಿಂಗ್ ವೇವ್ ಫ್ರಂಟ್. ಯಾಕಂದರೆ ಸೊ ಆಲ್ ದ ರೇ ಆಫ್ ಲೈಟ್ ಯಾವ ಕಡೆ ಹೋಗ್ತಾ ಇದೆ? ಈ ಕಡೆ ಹೋಗ್ತಾ ಇದೆ. ವೇವ್ ಫ್ರಂಟ್ ಏನಿರುತ್ತೆ? ವೇವ್ ಫ್ರಂಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್, ಅಲ್ವಾ? ಸೊ ಓಕೆ. ಸೊ ನೀವು ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪಾಯಿಂಟ್ ಬಿ ಆಲ್ರೆಡಿ ಇಂಟರ್ಫೇಸ್ನ ಟಚ್ ಮಾಡ್ತು, ರೈಟ್. ಬಟ್ ಪಾಯಿಂಟ್ ಎ ಇನ್ನೂ ಇಷ್ಟು ದೂರ ಟ್ರಾವೆಲ್ ಮಾಡಬೇಕು, ರೈಟ್. ಲೆಟಸ್ ಸೇ ಇದು ರೇರಡ್ ಮೀಡಿಯಮ್ ಏನಿದೆ, ದಿಸ್ ಈಸ್ ಏರ್ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಏರ್ ಆದರೆ ಆಫ್ಟರ್ ಟೈಮ್ ಟಿ ನಾನು ಅಬ್ಸರ್ವ್ ಮಾಡಿದರೆ ಈ ಒಂದು ರೇ ಆಫ್ ಲೈಟ್ ಏನಿದೆ ಇಟ್ಸ್ ಆಲ್ರೆಡಿ ಬೆಂಡಿಂಗ್, ಈ ಕಡೆ ಬೆಂಡ್ ಆಗಿದೆ. ಬಟ್ ಇದೇನಿದೆ ಇಟ್ ಸ್ಟಿಲ್ ಹ್ಯಾಸ್ ಟು ಟ್ರಾವೆಲ್, ಓಕೆ. ಇಷ್ಟು ಡಿಸ್ಟೆನ್ಸನ್ನು ಎಕ್ಸ್ಟ್ರಾ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು. ಹಾಗಾದರೆ ಈ ಡಿಸ್ಟೆನ್ಸ್ ಏನು ಸರ್? ಸ್ಪೀಡ್ ಆಫ್ ಲೈಟ್ ಸಿ ಆದರೆ ಲೆಟ್ಸ್ ಸೆ ಟಿ ಅಮೌಂಟ್ ಆಫ್ ಟೈಮ್ ಇದು ಟ್ರಾವೆಲ್ ಮಾಡ್ತಾ ಇದೆ ಅಂದರೆ ಸೊ ಈ ಒಂದು ಡಿಸ್ಟೆನ್ಸ್ ಏನಾಗುತ್ತೆ? ಸಿ ಟಿ. ಕ್ಲಿಯರ್ನಾ? ಈ ಒಂದು ಡಿಸ್ಟೆನ್ಸ್ ಎ ಟು ಬಿ ಡ್ಯಾಶ್ ಡಿಸ್ಟೆನ್ಸ್ ಏನು? ಸಿ ಟಿ. ಸ್ಪೀಡ್ ಆಫ್ ಲೈಟಲ್ಲಿ ಅಂದರೆ ಏರಲ್ಲಿ ಲೈಟ್ ವೇವ್ ಟ್ರಾವೆಲ್ ಆಗ್ತಾ ಇದೆ ಫಾರ್ ಟೈಮ್ ಟಿ, ಸಿ ಟಿ. ಅದೇ ಟೈಮಲ್ಲಿ ಏನಾಗ್ತಾ ಇದೆ? ಈ ಒಂದು ಎಕ್ಸ್ಟ್ರೀಮೆಂಟ್ ಆಲ್ರೆಡಿ ರಿಫ್ರ್ಯಾಕ್ಟ್ ಆಗಿದೆ, ರೈಟ್. ಸೊ ರಿಫ್ರ್ಯಾಕ್ಟ್ ಆಗಿದೆ, ಬಟ್ ಸ್ಪೀಡ್ ಆಫ್ ಲೈಟ್, ರೈಟ್, ಸ್ಪೀಡ್ ಆಫ್ ಲೈಟ್ right is lesser in denser medium. ಸ್ಪೀಡ್ ಆಫ್ ಲೈಟ್ ಏನಿರುತ್ತೆ ಲೆಸರ್ ಇನ್ ಡೆನ್ಸರ್ ಮೀಡಿಯಮ್ ಇರುತ್ತೆ, ಅದಕ್ಕೆ ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಅಂದರೆ ಸೊ ಇವಾಗ ಅವೇ ಫ್ರಮ್ ನಾರ್ಮಲ್ ಆದರೆ ತುಂಬ ಡಿಸ್ಟೆನ್ಸ್ ಕವರ್ ಮಾಡಬೇಕು, ಬಟ್ ಸ್ಪೀಡ್ ಆಫ್ ಲೈಟ್ ಬೇಸಿಕಲಿ ಡೆನ್ಸರಲ್ಲಿ ಕಡಿಮೆ ಇದೆ. ದಟ್ಸ್ ವೇರ್ ನ್ಯೂಟನ್ ಆ್ಯಂಡ್ ಕಾರ್ಪಾಸ್ಕಲ್ಸ್ ಬಿಲೀವ್ ದಟ್ ಸ್ಪೀಡ್ ಆಫ್ ಲೈಟ್ ಏನಿದೆ ಅದು ಡೆನ್ಸರಲ್ಲಿ ಜಾಸ್ತಿ ಇರುತ್ತೆ ಅಂತ. ದಟ್ ಈಸ್ ರಾಂಗ್. ಅಕಾರ್ಡಿಂಗ್ ಟು ಹೈಗನ್ಸ್ ಥಿಯರಿ, ಅಕಾರ್ಡಿಂಗ್ ಟು ಪ್ರಾಕ್ಟಿಕಲ್ ಅಬ್ಸರ್ವೇಷನ್, ಸ್ಪೀಡ್ ಆಫ್ ಲೈಟ್ ಏನಿದೆ
is lesser in denser medium, right? ಹಾಗಾದರೆ ಇಲ್ಲಿ light has entered a medium, so based on that medium speed of light change ಆಗುತ್ತೆ, right? Let's say v is the speed of light in medium 2. ಆಗ ಸೇಮ್ ಟೈಮ್ ಟಿ ಅಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತೆ? ಸೊ ಲೆಟ್ಸ್ ಎ ಸ್ಪೀಡ್ ಇಂಟು ಟಿ, ರೈಟ್? ಸೊ ವಿ ಟಿ ಅಷ್ಟು ಡಿಸ್ಟೆನ್ಸನ್ನ ಇದು ಟ್ರಾವೆಲ್ ಮಾಡ್ತು, ರೈಟ್? ಸೊ ದಿಸ್ ಡಿಸ್ಟೆನ್ಸ್ ಇಸ್ ವಿ ಟಿ. ಕ್ಲಿಯರ್ನಾ ಗೈಸ್? ಸೊ ಈ ಒಂದು ಡಿಸ್ಟೆನ್ಸ್ ಏನಿದೆ ಎ ಡ್ಯಾಶ್ ಬಿ, ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಎ ಬಿ ಡ್ಯಾಶ್ ಏನಿದೆ ಇದು ಸಿ ಟಿ ಡಿಸ್ಟೆನ್ಸ್, ಅದೇ ಥರ ಎ ಡ್ಯಾಶ್ ಬಿ ಡಿಸ್ಟೆನ್ಸ್ ಏನಿದೆ ಇದು ವಿ ಟಿ ಡಿಸ್ಟೆನ್ಸ್. ಓಕೆ, ಕ್ಲಿಯರ್ನಾ? ಎಸ್ ಸರ್, ವೆರಿ ಕ್ಲಿಯರ್. ಸೊ ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸರ್ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ, ಯಾಕಂದರೆ ಇಲ್ಲೊಂದು ನಾರ್ಮಲ್ ಹಾಕಿದ್ದೀನಿ, ರೈಟ್? ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಕರೆಕ್ಟ್ನಾ? ಸೊ ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಕರೆಕ್ಟ್? ನಾರ್ಮಲಿಗೆ, ರೈಟ್? ಸೊ ಈ ವೇವ್ ಫ್ರಂಟ್ ಏನಿದೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್ ಅಲ್ವಾ? ಹಾಗಾದರೆ ಸೊ ಇದು ಐ ಆದರೆ ಈ ಆ್ಯಂಗಲ್ ಎಷ್ಟಿರುತ್ತೆ ಸರ್? 90 ಮೈನಸ್ ಐ, ರೈಟ್? ಸೊ ಈ ಆ್ಯಂಗಲ್ 90 ಮೈನಸ್ ಐ ಇರುತ್ತೆ. ಹಾಗಾದರೆ ವಾಟ್ ಈಸ್ ದಿಸ್ ಆ್ಯಂಗಲ್ ಗೋಯಿಂಗ್ ಟು ಬಿ? ಈ ಒಂದು ಆ್ಯಂಗಲ್ ಏನಿದೆ ದಿಸ್ ಈಸ್ ಐ. ಕ್ಲಿಯರ್ನಾ? ಸೊ ಇದು ಆರ್ ಇದ್ದರೆ, ಇದು ಆರ್ ಇದ್ದರೆ, ಸೊ ಈ ಒಂದು ಆ್ಯಂಗಲ್ ಏನಿರುತ್ತೆ 90 ಮೈನಸ್ ಆರ್, ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್, ರೈಟ್? ಸೊ ಇದು ನೆಕ್ಸ್ಟ್ ವೇವ್ ಫ್ರಂಟ್, ರೈಟ್? ಸೊ ಆಫ್ಟರ್ ಟೈಮ್ ಟಿ ಈ ಒಂದು ವೇವ್ ಇಲ್ಲಿ ರೀಚ್ ಆಯಿತು, ಎ ಬಿ ಡ್ಯಾಶಿಗೆ ಬಂತು, ಬಿ ಎ ಡ್ಯಾಶಿಗೆ ಬಂತು, ಆವಾಗ ಇಲ್ಲಿ ದಿಸ್ ಇಸ್ ದ ನ್ಯೂ ವೇವ್ ಫ್ರಂಟ್, ರೈಟ್? ಹಾಗಾದರೆ ನ್ಯೂ ವೇವ್ ಫ್ರಂಟ್ ಅದಾದರೆ ಈ ಒಂದು ಆ್ಯಂಗಲ್ ಏನಿರುತ್ತೆ ದಿಸ್ ಈಸ್ ಗೋಯಿಂಗ್ ಟು ಬಿ ಆರ್, ಯಾಕಂದರೆ 90 ಪ್ಲಸ್ 90 ಮೈನಸ್ ಆರ್ ಪ್ಲಸ್ ಆರ್ ಎಷ್ಟಿರಬೇಕು? 180 ಡಿಗ್ರಿ. ಸೊ ದಿಸ್ ಸ್ಯಾಟಿಸ್ಫೈಸ್. ನಾನು ಏನು ಮಾಡಿಲ್ಲ ಇಲ್ಲಿ, ಸಿಗಾಸ್ ಜಸ್ಟ್ ಟೂ ಥಿಂಗ್ಸನ್ನು ಬರೆದಿದ್ದೀನಿ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್, ರೈಟ್? ಇದನ್ನು ಐ ಅಂತೇಳಿ ಬರೆದೆ, ಇದನ್ನು ಆರ್ ಅಂತೇಳಿ ಬರಿತಿದ್ದೀನಿ ಅಷ್ಟೇ. ದಟ್ಸ್ ಇಟ್. ಇದಾಯಿತು ಅಂದರೆ ಮುಗೀತು, ನಿಮ್ಮ ಡೆರೈವೇಷನ್ ಡನ್. ಇವಾಗ ನೀವು ಫ್ರಮ್ ಟ್ರಯಾಂಗಲ್ ಎ ಬಿ ಬಿ ಡ್ಯಾಶ್ ಎ ಡ್ಯಾಶ್ ಬಿ ಬಿ ಡ್ಯಾಶ್ ಅಂದರೆ ಎ ಬಿ ಬಿ ಡ್ಯಾಶ್ ಎ ಡ್ಯಾಶ್, ರೈಟ್? ಎ ಡ್ಯಾಶ್ ಬಿ ಬಿ ಡ್ಯಾಶ್ ಅಂದರೆ ಈ ಒಂದು ಟ್ರಯಾಂಗಲ್ ಮತ್ತು ಈ ಒಂದು ಟ್ರಯಾಂಗಲ್. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೈನ್ ರೇಷಿಯೋ ತೆಗಿತಿದ್ದೀನಿ. ಸೈನ್ ಐ ಆಪೋಸಿಟ್ ಎ ಬಿ ಡ್ಯಾಶ್, ರೈಟ್? ಸೊ ಆಪೋಸಿಟ್ ಎ ಬಿ ಡ್ಯಾಶ್, ರೈಟ್? ಡಿವೈಡೆಡ್ ಬೈ ಹೈಪೋಟಿನಸ್ ಬಿ ಬಿ ಡ್ಯಾಶ್, ರೈಟ್? ಬಿ ಬಿ ಡ್ಯಾಶ್. ಅದೇ ಥರ ಸೈನ್ ಆರ್ ಆಪೋಸಿಟ್, ರೈಟ್? ಸೊ ಆಪೋಸಿಟ್ ಏನಿದೆ ಸಿ ಆಪೋಸಿಟ್ ಸೈಡ್ ಎ ಡ್ಯಾಶ್ ಬಿ ಆ್ಯಂಡ್ ಹೈಪೋಟಿನಸ್ ಈ ಒಂದು ಟ್ರಯಾಂಗಲಿ ಬಿ ಬಿ ಡ್ಯಾಶ್. ಲೆಟ್ ಮಿ ಟೇಕ್ ದ ರೇಷಿಯೋ. ಈ ಎರಡರದ್ದು ರೇಷಿಯೋ ತೆಗೆದ್ರೆ ಬಿ ಬಿ ಡ್ಯಾಶ್ ಕ್ಯಾನ್ಸಲ್ ಆಯಿತು, ರೈಟ್? ಬಟ್ ಎ ಬಿ ಡ್ಯಾಶ್ ಏನು ಸರ್? ಸಿ ಟಿ, ರೈಟ್? ಎ ಬಿ ಡ್ಯಾಶ್ ಇಸ್ ಸಿ ಟಿ. ಎ ಡ್ಯಾಶ್ ಬಿ ಏನು ಸರ್? ಎ ಡ್ಯಾಶ್ ಬಿ ಇಸ್ ವಿ ಟಿ, ರೈಟ್? ಸೊ ಟಿ ಟಿ ಕ್ಯಾನ್ಸಲ್, ಸಿ ಬೈ ವಿ, ರೈಟ್? ಸೊ ಬೇಸಿಕಲಿ ಸೈನ್ ಐ ಬೈ ಸೈನ್ ಆರ್ ಏನು? ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್, ರೈಟ್? ನಮ್ಗೆ ಗೊತ್ತು ಸ್ಪೀಡ್ ಆಫ್ ಲೈಟ್ ಏನಿದೆ, ಸ್ಪೀಡ್ ಆಫ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು? ಸ್ಪೀಡ್ ಆಫ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್, ರೈಟ್? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ಗೆ ಸ್ಪೀಡ್ ಆಫ್ ಲೈಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಆ ಒಂದು ಅಬ್ಸರ್ವೇಷನ್ ಮೇಲೆ ನಾನೇನು ಬರಿತಾ ಇದ್ದೀನಿ, ಸೈನ್ ಐ ಬೈ ಸೈನ್ ಆರ್. ಇನ್ಸ್ಟೆಡ್ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ನಾನೇನು ಬರಿತೀನಿ, ಅದನ್ನು ಡಿನಾಮಿನೇಟ್ರಲ್ಲಿ ಬರಿತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್, ರೈಟ್? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಆರ್ ಡೆನ್ಸರ್, ರೇರರ್. ಅದೇ ಥರ ಮೇಲ್ಗಡೆ ಏನು ಬರಿತೀನಿ, ಕೆಳಗಡೆ ಇದೆ ಬಟ್ ಉಲ್ಟಾ ಇರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್. ಓಕೆ, ಹಾಗಾದರೆ ಏನಿದು ಸರ್? N2 ಬೈ N1. ಸೊ ದೇರ್ ಫೋರ್ ನಾವೇನು ಹೇಳ್ಬೋದು? ಸೊ ಇವಾಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿಚ್ ಇಂಪ್ಲೈಸ್ N1 ಸೈನ್ ಐ ಈಕ್ವಲ್ ಟು N2 ಸೈನ್ ಆರ್. ಎನ್ಸ್ ಪ್ರೂವ್ಡ್ ಲಾ ಆಫ್ ರಿಫ್ರಾಕ್ಷನ್. ಡನ್ನು. ವೇವ್ ಫ್ರಂಟ್ ಐಡಿಯಾನ ಯೂಸ್ ಮಾಡಿಕೊಂಡು ವಿ ಗಾಟ್ ದ ಸೇಮ್ ರಿಸಲ್ಟ್. ಇಲ್ಲಿ ರಿಯಾಪ್ಟಿಕ್ಸ್ ಯಾವುದೇ ರೀತಿ ತಪ್ಪಿಲ್ಲ, ರೈಟ್? ಬಟ್ ಹೈಗನ್ಸ್ ಪ್ರಿನ್ಸಿಪಲ್ ವಿಚ್ ಈಸ್ ವೇವ್ ಥಿಯರಿ ಕ್ಯಾನ್ ಎಕ್ಸ್ಪ್ಲೈನ್ reflection also along with
ಆಪ್ಟಿಕ್ಸ್ ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಚ್ ಇಸ್ ಬೇಸಿಕಲಿ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಅದು ನಮ್ಗೆ ಇಂಪಾರ್ಟೆಂಟ್. ಬಟ್ ಟು ಕನ್ವಿನ್ಸ್ ಯು, ರೇ ಆಪ್ಟಿಕ್ಸ್ ಏನು ಹೇಳ್ತಿದ್ಯೋ ಅದು ರಿಸಲ್ಟ್ ಇಲ್ಲಿ ಬರ್ತಿದೆ, ಬಟ್ ರೇ ಆಪ್ಟಿಕ್ಸ್ ಈಸ್ ನಾಟ್ ಏಬಲ್ ಟು ಗೋ ಬಿಯಾಂಡ್ ಸರ್ಟನ್ ಲಿಮಿಟೇಷನ್ಸ್. ಓಕೆನಾ? ಕ್ಲಿಯರ್ ಗೈಸ್? ಎಸ್ ಸರ್, ವೆರಿ ಕ್ಲಿಯರ್. ಅದೇ ಥರ ರಿಫ್ರಾಕ್ಷನ್ ಅಟ್ ಅ ರೇರರ್ ಮೀಡಿಯಮ್ ಏನಿಲ್ಲಪ್ಪ, ಸೇಮ್ ಸಿಚುವೇಶನ್. ಡೆನ್ಸರಿಂದ ರೇರರಿಗೆ ಮಾಡ್ತಾ ಇದ್ದೀವಿ ಈ ಸಲ ರಿಫ್ರಾಕ್ಷನ್. ಡೆನ್ಸರ್ ಟು ರೇರರ್ ಮಾಡಿದಾಗ ರೇ ಆಫ್ ಲೈಟ್ ಬರ್ತಾ ಇದೆ, ರೈಟ್? ಸೊ ರೇ ಆಫ್ ಲೈಟ್ಸ್ ಬರ್ತಾ ಇದೆ, ವೇವ್ ಫ್ರಂಟ್ ಇದು, ರೈಟ್? ಸೊ ವೇವ್ ಫ್ರಂಟನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವಾಗ ಒಂದು ಎಕ್ಸ್ಟ್ರೀಮ್ ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ ಇಂಟರ್ಫೇಸ್ಗೆ, ಇನ್ನೊಂದು ಬರ್ತಾ ಇದೆ, ರೈಟ್? ಬಟ್ ಅಟ್ ಅ ಡಿಸ್ಟೆನ್ಸ್, ರೈಟ್, ಸರ್ಟೆನ್ ಡಿಸ್ಟೆನ್ಸಲ್ಲಿದೆ, ರೈಟ್? ಇನ್ನೂ ಟ್ರಾವೆಲ್ ಮಾಡಬೇಕು. ಬಟ್ ಈ ಒಂದು ರೇ ಆಫ್ ಲೈಟ್ ಏನಾಗಿದೆ, ಆಲ್ರೆಡಿ ರಿಫ್ರ್ಯಾಕ್ಟ್ ಆಗಿದೆ. ಸಿನ್ಸ್ ಇಟ್ ಈಸ್ ರೇರರ್ ಇರೋದ್ರಿಂದ ಅವೇ ಫ್ರಮ್ ಮೀಡಿಯಮ್, ರೈಟ್? ಸೊ ಆಫ್ಟರ್ ಅ ಸರ್ಟೆನ್ ಟೈಮ್ ಟಿ ನಾನು ಅಬ್ಸರ್ವ್ ಮಾಡಿದರೆ, ಆಫ್ಟರ್ ಸರ್ಟೆನ್ ಟೈಮ್ ಟಿ ಲೆಟ್ಸೆ ಈ ಒಂದು ರೇ ಆಫ್ ಲೈಟ್ ಬಿ ಡ್ಯಾಶಿಗೆ ಬಂತು, ರೈಟ್? ಬಿ ಡ್ಯಾಶಿಗೆ ಬಂತು. ಬಟ್ ಫಸ್ಟು ಈ ಒಂದು ರೇ ಆಫ್ ಲೈಟ್ ಎಲ್ಲೋಗಿರುತ್ತೆ, ಮುಂದೆ ಹೋಗಿರುತ್ತೆ ಆಲ್ರೆಡಿ ಅಲ್ವಾ, ಮುಂದೆ ಹೋಗಿರುತ್ತೆ. ಸೊ ಇದು ರೇರ್ ಮೀಡಿಯಮ್ ಆಗಿರೋದ್ರಿಂದ ಎಷ್ಟು ಮುಂದೆ ಹೋಗಿರುತ್ತೆ ಸರ್? ಸ್ಪೀಡ್ ಆಫ್ ಲೈಟ್ ಇದು ಸಿ ಇದೆ, ಟೈಮ್ ಟಿ ಆದರೆ ಸಿ ಟಿ ಮುಂದೆ ಹೋಗಿದೆ. ಸೊ ನಾನೇನು ಬರಿತಾ ಇದ್ದೀನಿ, ಎ ಡ್ಯಾಶ್ ಬಿ ಈಕ್ವಲ್ ಟು ಸಿ ಟಿ ಅಂತೇಳಿ ಬರಿತಿದ್ದೀನಿ. ಓಕೆ, ಎ ಡ್ಯಾಶ್ ಬಿ. ಓಕೆನಾ? ಅದೇ ಥರ ಎ ಬಿ ಡ್ಯಾಶ್ ಏನು ಸರ್? ಸ್ಪೀಡ್ ಆಫ್ ಲೈಟ್ ಡೆನ್ಸರ್ ಮೀಡಿಯಮಲ್ಲಿ ಲೆಟ್ಸೆ ವಿ ಇತ್ತು, ರೈಟ್? ಆಫ್ಟರ್ ಟೈಮ್ ಟಿ ಅದು ಇಂಟರ್ಫೇಸ್ ಹತ್ರ ಬರ್ತಾ ಇದೆ, ರೈಟ್? ಇಂಟರ್ಫೇಸ್ನ ಜಸ್ಟ್ ನಾವು ರೀಚ್ ಆಯಿತು. ಹಾಗಾದರೆ ಈ ಒಂದು ಡಿಸ್ಟೆನ್ಸ್ ಎ ಬಿ ಡ್ಯಾಶ್ ಏನು ಸರಿ? ಎ ಬಿ ಡ್ಯಾಶ್ ಇಸ್ ಗೋಯಿಂಗ್ ಟು ಬಿ ವಿ ಟಿ. ಸೊ ಈ ಒಂದು ಡಿಸ್ಟೆನ್ಸ್ ಸ್ಪೀಡ್ ವಿ, ಟೈಮ್ ಟಿ, ಡಿಸ್ಟೆನ್ಸ್ ಏನಾಯಿತು ವಿ ಟಿ, ರೈಟ್? ಸೊ ಅಗೇನ್ ಸಿಮಿಲರ್ ಥಿಂಗ್ ಏನು ಮಾಡಬೇಕು, ಎ ಬಿ ಬಿ ಡ್ಯಾಶ್, ಎ ಬಿ ಬಿ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್ ಬಿ ಬಿ ಡ್ಯಾಶ್, ರೈಟ್? ಸೊ ಇಲ್ಲಿ ನೀವು ಸೈನ್ ರೇಷಿಯೋನ ಬರೀಬೇಕು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದು ಗೊತ್ತು, ರೈಟ್? ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇದು ಗೊತ್ತು. ಬಟ್ ಹೊಸ್ದಾಗಿ ನಾನು ಜಿಯೋಮೆಟ್ರಿ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ, ಇದನ್ನು ಐ ಅಂತೇಳಿ ಬರಿತಿದ್ದೀನಿ, ಯಾಕಂದರೆ ಈ ಆ್ಯಂಗಲ್ 90 ಡಿಗ್ರಿ. ಅದೇ ಥರ ಇದನ್ನು ಆರ್ ಅಂತೇಳಿ ಬರಿತಿದ್ದೀನಿ, ಯಾಕಂದರೆ ಈ ಆ್ಯಂಗಲ್ 90 ಡಿಗ್ರಿ. ಓಕೆನಾ? ಎಸ್ ಸರ್, ಕ್ಲಿಯರ್. ಸೊ ದಟ್ ಮಚ್ ಇಸ್ ಕ್ಲಿಯರ್. ನಾವಿವಾಗ ಇಷ್ಟು ಗೊತ್ತಾದ ಮೇಲೆ ನೀವು ಕಂಪೇರ್ ಮಾಡ್ಬೋದು. ಸೈನ್ ಐ ರೇಷಿಯೋ ಬರಿತೀನಿ. ಸೈನ್ ಐ ಆಪೋಸಿಟ್ ವಿಚ್ ಇಸ್ ಎ ಬಿ ಡ್ಯಾಶ್ ಬೈ ಹೈಪೋಟೆನಸ್ ಬಿ ಬಿ ಡ್ಯಾಶ್. ಅದೇ ಥರ ಸೈನ್ ಆರ್ ರೇಷಿಯೋನ ಬರಿತೀನಿ. ಸೈನ್ ಆರ್ ಆಪೋಸಿಟ್ ಯಾವುದು? ಸಿ ಗೈಸ್, ಸೈನ್ ಆರ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಸೊ ಅದೇ ಥರ ಇಲ್ಲಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಓಕೆನಾ? ಸೊ ಇಲ್ಲಿ ಸೈನ್ ಆರ್ ಬರೆಯೋದಾದರೆ ಎ ಡ್ಯಾಶ್ ಬಿ ಡಿವೈಡೆಡ್ ಬೈ ಹೈಪೋಟೆನಸ್ ಯಾವುದು? ಬಿ ಬಿ ಡ್ಯಾಶ್, ರೈಟ್? ಸೊ ಬಿ ಬಿ ಡ್ಯಾಶ್. ನಾನು ಇವಾಗ ಸೈನ್ ಐ ಬೈ ಸೈನ್ ಆರ್ ತೆಗೆದ್ರೆ, ಸೈನ್ ಐ ಬೈ ಸೈನ್ ಆರ್ ತೆಗೆದ್ರೆ ಅಗೇನ್ ಸೇಮ್ ಸ್ಟೋರಿ, ರೈಟ್? ಸೇಮ್ ಸ್ಟೋರಿ. ಎ ಬಿ ಡ್ಯಾಶ್ is ವಿ ಟಿ ಆ್ಯಂಡ್ ಎ ಡ್ಯಾಶ್ ಬಿ ಏನು? ಎ ಡ್ಯಾಶ್ ಬಿ ಇಸ್ ಸಿ ಟಿ. ಸೊ ಉಲ್ಟಾ ಬರ್ತಿದೆ, ರೈಟ್? ಸೊ ಬೇಸಿಕಲಿ ವಿ ಬೈ ಸಿ, ರೈಟ್? ವಿ ಬೈ ಸಿ, ರೈಟ್? ಸ್ಪೀಡ್ ಆಫ್ ಲೈಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಮೀಡಿಯಮ್, ಇನ್ ದಟ್ ಮೀಡಿಯಮ್, ರೈಟ್? ಹಾಗಾದರೆ ವಿ ಇಸ್ ಗೋಯಿಂಗ್ ಟು ಬಿ n2 n1. ಓಕೆನಾ? ಕ್ಲಿಯರ್ ಗೈಸ್? ಸೊ ಇಫ್ ಆರ್ ಈಕ್ವಲ್ ಟು 90 ಡಿಗ್ರಿ, ಸೈನ್ 90 ಏನಪ್ಪ? ಸೈನ್ 90 ಇಸ್ 1. ಸೊ ಇಫ್ ಆರ್ ಈಕ್ವಲ್ ಟು 90 ಡಿಗ್ರಿ ಇನ್ ದಟ್ ಕೇಸ್, ಸೊ ಅಂದರೆ ಈ ಒಂದು ರೈಟ್ ರಿಫ್ರಾಕ್ಟೆಡ್ ರೇ ಏನಿದೆ ಪರ್ಪೆಂಡಿಕ್ಯುಲರ್ ಟು ದ ಆ್ಯಂಗಲ್ ದಿಸ್ ಒನ್ ಪ್ಲೇನ್ ಅಂದರೆ 90 ಡಿಗ್ರಿ ಇರುತ್ತೆ. ಆ ಒಂದು ಕೇಸಲ್ಲಿ ನಾವು ಸೈನ್ ಐನ ಏನಂತ ಬರಿಬೋದು? ಸೈನ್ ಐ ಈಸ್ ಬೇಸಿಕಲಿ n1 ಬೈ n2, ರೈಟ್? ಸೊ ಬೇಸಿಕಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್, ರೈಟ್? ಸೊ ಗೈಸ್ ಆ ಕೇಸಲ್ಲಿ ಐ ಈಸ್ ವಾಟ್? ಕ್ರಿಟಿಕಲ್ ಆ್ಯಂಗಲ್. ಅಂದರೆ ಡೆನ್ಸರ್ ಮೀಡಿಯಮ್ಗಿಂದ ರೇರರ್ ಮೀಡಿಯಮ್ಗೆ ರೇ ಆಫ್ ಲೈಟನ್ನು ಕಳಿಸಿದಾಗ ರಿಫ್ರಾಕ್ಟೆಡ್ ರೇ ಜಸ್ಟ್ ಗ್ರೇಸಸ್ ದ ಸರ್ಫೇಸ್, ಅಂದರೆ ಇಂಟರ್ಫೇಸ್, ಅಂದರೆ ಅದು ಏನು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಕ್ರಿಟಿಕಲ್ ಕೇಸ್. ಸೊ ಆ ಕೇಸಲ್ಲಿ ಐ ಬಿಕಮ್ಸ್ ಐ ಸಿ, ಕ್ರಿಟಿಕಲ್ ಆ್ಯಂಗಲ್, ರೈಟ್? ಅಬೋವ್ ವಿಚ್ ಏನಾಗುತ್ತೆ? ಅಬೋವ್ ವಿಚ್ ರೇ ಆಫ್ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ಅಲಾಂಗ್ ವಿತ್ ರಿಫ್ರಾಕ್ಷನ್ ನಾವು ವಿ ಗಾಟ್ ಎನ್ ಐಡಿಯಾ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಲ್ಸೋ. ಕ್ಲಿಯರ್ನಾ? ಎಸ್ ಸರ್, ಕ್ಲಿಯರ್. ಅದೇ ಥರ
ಒನ್ ಮೋರ್ ಟೈಮ್ ಲಾ ಆಫ್ ರಿಫ್ಲೆಕ್ಷನ್ನ ನಾವು ನೋಡ್ಬೋಣ. ಲಾ ಆಫ್ ರಿಫ್ಲೆಕ್ಷನ್ ಏನು? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಓಕೆನಾ? ಸೊ ಇಲ್ಲಿ ಬರ್ತಾ ಇದೆ, ಸಿ ಮೆನಿ ರೇಸ್ ಆರ್ ಕಮ್ಮಿಂಗ್. ಅದರಲ್ಲಿ ನಾನು ಎಕ್ಸ್ಟ್ರೀಮ್ 2 ರೇಸ್ನ ತೊಗೊಳ್ತಿದ್ದೀನಿ. ಅದರ ವೇವ್ ಫ್ರಂಟ್ ಏನೈತೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಅದಕ್ಕೆ ನಾನು ಎ ಬಿನ ಚೂಸ್ ಮಾಡ್ತಿದ್ದೀನಿ, ರೈಟ್. ಸೊ ಈ ಒಂದು ಎ ಬಿ ಯಾವ ಥರ ಇದೆ ಅಂದರೆ, ಬಿ ಆಲ್ರೆಡಿ ಇಂಟರ್ಫೇಸ್ ರೀಚ್ ಆಗಿದೆ, XY ಇಂಟರ್ಫೇಸ್, ರಿಫ್ಲೆಕ್ಟಿಂಗ್ ಇಂಟರ್ಫೇಸ್ನ ರೀಚ್ ಆಗಿದೆ, ರೈಟ್. ಇವಾಗ ಬಿ ಅಲ್ಲಿ ರೇ ಆಫ್ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ರೈಟ್, ರಿಫ್ಲೆಕ್ಟ್ ಆಗುತ್ತೆ. ಬಟ್ ಎಲ್ಲಿರೋ ಲೈಟ್ ಏನಾಗಬೇಕು ಸರ್? ಇನ್ನೂ ಮುಂದೆ ಹೋಗಬೇಕು, ರೈಟ್. ಸೊ ಇನ್ನೂ ಮುಂದೆ ಹೋಗಬೇಕು. ಎಷ್ಟು ಮುಂದೆ ಹೋಗುತ್ತೆ? ಎ ಬಿ ಡ್ಯಾಶ್ ಮುಂದೆ ಹೋಗುತ್ತೆ ಟೈಮ್ ಟಿಯಲ್ಲಿ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಈ ರೇ ಆಫ್ ಲೈಟ್ ಎಲ್ಲೋಗಿದೆ? ಇಲ್ಲೋಗಿದೆ ಆಲ್ರೆಡಿ, ರೈಟ್. ಸಿ ಗೈಸ್, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಇಲ್ಲಿ ಬಂತು, ಎರಡು ಒಟ್ಟಿಗೆ ಬಂದಿದೆ ರೇ ಆಫ್ ಲೈಟ್. ಸೊ ಈ ಒಂದು ರೈಟ್ ಹ್ಯಾಂಡ್ ಏನಾಗಬೇಕು? ರಿಫ್ಲೆಕ್ಟ್ ಆಗಬೇಕು. ಬಟ್ ಲೆಫ್ಟ್ ಹ್ಯಾಂಡ್ ಏನಾಗಬೇಕು? ಇನ್ನೂ ಮುಂದೆ ಹೋಗಬೇಕು, ರೈಟ್. ಸೊ ಆರ್ ಯು ಕ್ಲಿಯರ್? ಲೆಟ್ ಮಿ ರೈಟ್. ನೀವು ಒಂದೊಂದು ಸಲ ಬರಿತೀನಿ, ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳೋಣ, ನಿಮ್ಗೆ ಅರ್ಥ ಆಗಲಿ. ಸೊ ರೇ ಆಫ್ ಲೈಟ್ ಬೇರೆ ಕಲರ್, ಓಕೆ. ರೇ ಆಫ್ ಲೈಟ್ ಪಿಂಕಲ್ಲಿ ಬರಿತಾ ಇದ್ದೀನಿ. ಸೊ ರೇ ಆಫ್ ಲೈಟ್ ಬಂತು, ಎರಡು ಇಲ್ಲಿದೆ. ಸೊ ಈ ಒಂದು ಬಿ ಡ್ಯಾಶ್, ಬಿ ಅಲ್ಲಿರೋದು ರಿಫ್ಲೆಕ್ಟ್ ಆಗುತ್ತೆ, ಎ ಅಲ್ಲಿರೋದು ಮುಂದೆ ಹೋಗುತ್ತೆ, ರೈಟ್. ಈ ಥರ ಕ್ಲಿಯರ್ನಾ? ಇವಾಗ ಎರಡು ಎಲ್ಲಿದೆ? ಬಿ ಡ್ಯಾಶಿಗೆ ಬಂದಿದೆ, ಇದು ರಿಫ್ಲೆಕ್ಟ್ ಆಗುತ್ತೆ. ಇದು ಆಲ್ರೆಡಿ ರಿಫ್ಲೆಕ್ಟ್ ಆಗಿ ಎ ಡ್ಯಾಶ್ ಹತ್ರ ಇದೆ, ಎರಡು ಮುಂದೆ ಹೋಗುತ್ತೆ, ರೈಟ್. ಸೊ ದಿಸ್ ಈಸ್ ದ ಐಡಿಯಾ, ಕ್ಲಿಯರ್ನಾ? ಇದು ಹೈಗನ್ಸ್ ಪ್ರಪೋಸ್ಡ್ ಲೈಕ್ ದಿಸ್. ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಈ ಪ್ರಪೋಸ್ ದಿಸ್ ಐಡಿಯಾ, ರೈಟ್. ಸೊ ಇಲ್ಲಿ ಅಗೇನ್ ಗೈಸ್, ಎ ಡ್ಯಾಶ್ ಬಿ ಆ್ಯಂಡ್ ಎ ಬಿ ಡ್ಯಾಶ್ ಅಂದರೆ ಈ ಎ ಡ್ಯಾಶ್ ಬಿ, ರೈಟ್, ದಿಸ್ ಡಿಸ್ಟೆನ್ಸ್ ಐ ಟೋಲ್ಡ್ ಯು ಇಸ್ ಈಕ್ವಲ್ ಟು ಎ ಬಿ ಡ್ಯಾಶ್, ರೈಟ್. ಸೊ ಇದು ರೇರರ್ ಮೀಡಿಯಮ್ ಎಸ್ಪೆಷಲಿ ಏರ್ ಅಂತ ತೊಗೊಳ್ಳೋಣ. ರಿಫ್ಲೆಕ್ಟ್ ಆಗ್ತಾ ಇರೋದು ಏರಿಗೆ ವಾಪಸ್ ಆದರೆ, ಸೊ ಇನ್ ಟೈಮ್ ಟಿ ಎ ಡ್ಯಾಶ್ ಬಿ ಎ ಬಿ ಡ್ಯಾಶ್ ಎಷ್ಟಪ್ಪ? ಸ್ಪೀಡ್ ಆಫ್ ಲೈಟ್ ಇಂಟು ಟೈಮ್ ಟಿ. ಸೊ ಆ ಡಿಸ್ಟೆನ್ಸ್ ಏನಿದೆ ಸಿ ಟಿ ಅಂತೇಳಿ ಬರ್ಕೊಂಡಿದ್ದೀನಿ. ಅಗೇನ್ ಇಲ್ಲಿ ಈ ಆ್ಯಂಗಲ್, ರೈಟ್. ಸೊ ದಿಸ್ ಆ್ಯಂಗಲ್ ಎ ಡ್ಯಾಶ್ ಎರಡೂ ಕೂಡ 90 ಡಿಗ್ರಿ ಇರುತ್ತೆ. ಯಾಕಂದರೆ ವೇವ್ ಫ್ರಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್. ವೇವ್ ಫ್ರಂಟ್ ಯಾವುದು? ವೇವ್ ಫ್ರಂಟ್ ಇದು, ರೈಟ್. ಇಲ್ಲಿ ಎಲ್ಲ ಪಾರ್ಟಿಕಲ್ಸು ಆನ್ ದಿಸ್ ಲೋಕಸ್ ಇಮ್ಯಾಜಿನರಿ ಲೈನಲ್ಲಿ ಎಲ್ಲ ಪಾರ್ಟಿಕಲ್ಸ್ ಏನಿದೆ ಆರ್ ಆಸಿಲೇಟಿಂಗ್ ಇನ್ ಸೇಮ್ ಫೇಸ್ ಆರ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಓಕೆ, ಕ್ಲಿಯರ್ನಾ? ಎಸ್ ಸರ್. ಸೊ ಹಾಗಾದರೆ ಎ ಡ್ಯಾಶ್ ಆ್ಯಂಡ್ ಎ ಆ್ಯಂಗಲ್ 90 ಡಿಗ್ರಿ. ಸೊ ಯು ಕ್ಯಾನ್ ಕಂಪೇರಿಂಗ್ ಟು ಟ್ರಯಾಂಗಲ್ ಎ ಬಿ ಬಿ ಡ್ಯಾಶ್ ಎ ಡ್ಯಾಶ್ ಬಿ 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 ಡ್ಯಾಶ್ ಕಾಂಗ್ರುಯೆಂಟ್ ಇರೋದ್ರಿಂದ ನಾವು ಆ್ಯಂಗಲ್ ಐ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ಹೇಳ್ಬೋದು. ಸೊ ಇದು ಆ್ಯಂಗಲ್ ಐ. ಅದೇ ಥರ ಇದೇನಿದೆ, ದಿಸ್ ಆ್ಯಂಗಲ್ ಈಸ್ ಆ್ಯಂಗಲ್ ಆರ್. ಸೊ ಇಲ್ಲೂ ಕೂಡ ಇದು ಆ್ಯಂಗಲ್ ಐ, ಆಮೇಲೆ ಇದು ಆ್ಯಂಗಲ್ ಆರ್. ಬಿ ಕ್ಲಿಯರ್? ನಾರ್ಮಲ್ಗೆ ಹಾಕಿರೋದು ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಓಕೆನಾ? ಕ್ಲಿಯರ್ ಗೈಸ್? ಸೊ ಇಲ್ಲಿಗೆ ನಿಮ್ಮ ಲಾ ಆಫ್ ರಿಫ್ಲೆಕ್ಷನಲ್ಲಿ ಯಾವ ಥರ ಪ್ರೂವ್ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಜಾಮೆಟ್ರಿಕಲಿ. ಸೊ ನಾವು ಅಡಿಷನ್ ಆಫ್ ವೇವ್ಸ್, ನಾವು ಆಲ್ರೆಡಿ ವೇವ್ಸಲ್ಲಿ ಸ್ಟಡಿ ಮಾಡಿದ್ದೀವಿ, ರೈಟ್. ಸೊ ವೇವ್ನ ಯಾವ ಥರ ಬೇಸಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ? y ಈಸ್ ಈಕ್ವಲ್ ಟು ಎ ಸೈನ್ ಆಂಪ್ಲಿಟ್ಯೂಡ್ ಸೈನ್ ಆಫ್ kx ಮೈನಸ್ ಒಮೆಗಾ ಟಿ, ರೈಟ್. ಅದು ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್, ರೈಟ್. ಯಾವುದೋ ಪಾರ್ಟಿಕಲ್ ಅಟ್ ಎನಿ ಟೈಮ್, ರೈಟ್. ಸೊ ಬೇಸಿಕಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಬೇಸ್ಡ್ ಆನ್ ವಿಚ್ ಪಾರ್ಟಿಕಲ್ ಯಾವ ಟೈಮಲ್ಲಿ ಡಿಪೆಂಡ್ಸ್ ಆನ್ ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಟೈಮ್ಸ್ ಸೈನ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಬಟ್ ಅದೇ ಥರ ಎರಡು ವೇವ್ಸ್ ಇತ್ತಂದರೆ ಅದನ್ನು ನಾವು ಯಾವ ಥರ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಡಿಷನ್ ಆಫ್ ವೇವ್ಸಲ್ಲಿ ನೋಡ್ತಾ ಹೋಗೋಣ. ದಿಸ್ ಐಡಿಯಾ ಇಸ್ ಆಲ್ರೆಡಿ ಗೋಯಿಂಗ್ ಟು ಬಿ ರಿಪಿಟೇಷನ್ ಫ್ರಮ್ ದ ವೇವ್, ಬಟ್ ನಾವಿಲ್ಲಿ ಲೈಟ್ ಪರ್ಸ್ಪೆಕ್ಟಿವಲ್ಲಿ ಟಚ್ ಅಪ್ ಮಾಡ್ತಾ ಹೋಗೋಣ. ಸೊ ಕೊಹರೆಂಟ್ ಅಂದರೆ ಸರ್ 2 ಸೋರ್ಸಸ್ ಇದೆ, ಎಮಿಟ್ ಲೈಟ್ ಆಫ್ ಸೇಮ್ ಫ್ರೀಕ್ವೆನ್ಸಿ ಲ್ಯಾಂಬ್ಡಾ ಇನ್ ಫೇಸ್ ಆರ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಓಕೆನಾ? ಸೇಮ್ ಫ್ರೀಕ್ವೆನ್ಸಿ ಸೇಮ್ ವೇವ್ ಲೆಂತ್ ಗೊತ್ತು, ರೈಟ್. ಸೊ ಫ್ರೀಕ್ವೆನ್ಸಿ ಅಂದರೆ 1 ಸೆಕೆಂಡಲ್ಲಿ ಎಷ್ಟು ಸಲ ಒಂದು ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ. ಎರಡೂ ಕೂಡ ಸೇಮ್ ನಂಬರ್ ಆಫ್ ಸೈಕಲ್ಸನ್ನ ಕಂಪ್ಲೀಟ್ ಮಾಡಬೇಕು. ಸೇಮ್ ವೇವ್ ಲೆಂತ್ ಅಂದರೆ ಸರ್
ವೇವ್ ಲೆಂತ್ ಅಂದರೆ ಎರಡೂ ವೇವ್ಸ್ದು ಕ್ರಸ್ಟ್ ಆ್ಯಂಡ್ ಟ್ರಫ್ಗೆ ಸೇಮ್ ಡಿಸ್ಟೆನ್ಸ್ ಇರಬೇಕು. ಬಟ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಅಂದರೆ ಏನು? ಓಕೆ, ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಬೇಡ, ಫಸ್ಟು ಸೇಮ್ ಫೇಸ್ ಆರ್ ಇನ್ ಫೇಸ್ ಅಂದರೆ ಏನು? ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಇನ್ ಫೇಸ್ ಅಂದರೆ ನಾನು ತೋರಿಸ್ತೀನಿ. ಓಕೆ, ಇನ್ ಫೇಸ್ ಅಂದರೆ ಸೊ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಇಂಡಿಪೆಂಡೆಂಟ್ಲಿ ಬಿಕಾಸ್ ಆಫ್ ಎರಡು ವೇವ್ಸ್ ಏನಿರಬೇಕು, ವೈಬ್ರೇಷನ್ ಹ್ಯಾಸ್ ಟು ಬಿ ಸೇಮ್ ಬಟ್ ಇನ್ ಫೇಸ್ ಅಂದರೆ ರೈಟ್. ವೇವ್ ಮುಂದೆ ಹೋಗ್ತಾ ಇದೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಎರಡು ವೇವ್ ಅಂದ್ಕೊಳ್ಳಿ, ರೈಟ್. ಇದು ಇನ್ ಫೇಸ್ ಆರ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್, ರೈಟ್. ಸೊ ಒಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ವೇವ್, ಇನ್ನೊಂದು ಅದರಿಂದ ಬರ್ತಾ ಇದೆ, ರೈಟ್. ಸೊ ಇನ್ನೊಂದು ಅದರಿಂದ ಬರ್ತಾ ಇದೆ, ಇದು ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್, ರೈಟ್. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಕೊರೆಂಟ್. ಯಾವಾಗ? ಟೂ ಸೋರ್ಸಸ್ ಹ್ಯಾವಿಂಗ್ ದಟ್ ಪ್ರಾಪರ್ಟಿ ಇದ್ದಾಗ, ಎರಡು ಲೈಟ್, ಬೇರೆ ಎರಡು ಲೈಟ್ ಬರ್ತಾ ಇದೆ ಸೋರ್ಸಸ್ಸಿಂದ, ಎರಡಕ್ಕೆ ಸೇಮ್ ವೇವ್ ಲೆಂತ್, ಸೇಮ್ ಫ್ರೀಕ್ವೆನ್ಸಿ ಮತ್ತು ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಆರ್ ಸೇಮ್ ಫೇಸ್ ಇತ್ತು ಅಂದರೆ ನಾವು ಅದಕ್ಕೆ ಕೋರೆಂಟ್ ಅಂತೇಳಿ ಕರಿತೀವಿ. ಹಾಗಾದರೆ ಸರ್ ಕೋರೆಂಟ್ ಲೈಟನ್ನು ಕ್ರಿಯೇಟ್ ಮಾಡೋದು ಯಾವ ಥರ? ಓಕೆ, ಒಂದು ಟಾರ್ಚ್ ತೊಗೊಳ್ಳಿ. ಸೊ ಒಂದು ಟಾರ್ಚ್ ತೊಗೊಂಡು ದಿಸ್ ಇಸ್ ವೆರಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಅದೇ ಮಾಡೋದು. ಏನು ಮಾಡ್ತಾರೆ, ಒಂದು ಬೋರ್ಡ್ ಮೇಲೆ, ಪ್ಲೇನಾರ್ ಬೋರ್ಡ್ ಮೇಲೆ ಎರಡು ಹೋಲ್ಗಳನ್ನ ಮಾಡ್ತಾರೆ, ರೈಟ್. ಕ್ಲೋಸ್ ಬೈ ಡಿಸ್ಟೆನ್ಸಲ್ಲಿ ಎರಡು ಹೋಲನ್ನು ಮಾಡಿದಾಗ ಸೊ ಅಲ್ಲಿ ರೀಚ್ ಆಗ್ತಾ ಇರೋದು ಸೋರ್ಸ್ ಪ್ರೈಮರಿ ಟಾರ್ಚ್, ನಾನು ಟಾರ್ಚಿಂದ ಬಿಡ್ತಾ ಇದ್ದೀನಿ, ರೈಟ್. ಬಟ್ ಅಲ್ಲಿ ಏನಿದೆ, ಎರಡು ಹೋಲ್ ಇದೆ, ರೈಟ್. ಇವಾಗ ಆ ಎರಡು ಹೋಲ್ ಏನಾಗ್ತಾ ಇದೆ, ಬಿಹೇವಿಂಗ್ ಆ್ಯಸ್ ಅ ನ್ಯೂ ಸೋರ್ಸ್, ರೈಟ್. ಸೊ ಬೇಸಿಕಲಿ ಬರ್ತಾ ಇರೋದು ಒಂದೇ ಸೋರ್ಸಿಂದ. ಇವಾಗ ಆ ಎರಡು ಹೋಲಲ್ಲಿ ಲೈಟ್ ಹೊರಗಡೆ ಹೋಗ್ತಾ ಇದೆ, ಆ ಎರಡು ಲೈಟ್ ಏನಿದೆ, ದೇ ಆರ್ ಫ್ರಮ್ ಸೇಮ್ ಸೋರ್ಸ್. ಆಬ್ವಿಯಸ್ಲಿ ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ, ಆಬ್ವಿಯಸ್ಲಿ ಸೇಮ್ ವೇವ್ ಲೆಂತ್ ಇರುತ್ತೆ, ಆಬ್ವಿಯಸ್ಲಿ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರುತ್ತೆ, ರೈಟ್. ಅದು ಕೋರೆಂಟ್ ಸೋರ್ಸ್. ಇನ್ ಕೋರೆಂಟ್ ಅಂದರೆ ಏನು ಮೇಲ್ಗಡೆ ಮೆನ್ಷನ್ ಮಾಡಿದ್ದೀವೋ ಅದಲ್ಲ. ಟೂ ಸೋರ್ಸಸ್ ಡು ನಾಟ್ ಎಮಿಟ್ ವೇವ್ ಲೆಂತ್ ವಿತ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಅಂದರೆ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಅಂದರೆ ಇದು ಈ ಥರ ಹೋಗ್ತಾ ಇದೆ, ಇದು ಯಾವುದೋ ಟೈಮಲ್ಲಿ ಮೇಲೆ ಹೋಗುತ್ತೆ, ಯಾವುದೋ ಟೈಮಲ್ಲಿ ಕೆಳಗೆ ಬರುತ್ತೆ, ರೈಟ್. ಈ ಎರಡಕ್ಕೆ ಫೇಸ್ ಇನ್ನೂ ಕೂಡ ಇಲ್ಲ, ಇದ್ದರೆ ಕಾನ್ಸ್ಟೆಂಟ್ ಫೇಸಲ್ಲೂ ಕೂಡ ಡಿಫ್ರೆನ್ಸಲ್ಲಿ ಇಲ್ಲ. ಅದಕ್ಕೆ ನಾವು ಇನ್ಕೋರೆಂಟ್ ಸೋರ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಕೋರೆಂಟ್ ಅಂದರೆ ಇನ್ಕೋರೆಂಟ್ ಅಂದರೆ ಏನಂತ ಗೊತ್ತಾಯ್ತಲ್ಲ. ಇವಾಗ ನಾವು ಅಡಿಷನ್ ಆಫ್ ವೇವ್ಸನ್ನು ಮಾಡಿದಾಗ ಏನಾಗುತ್ತೆ, ರೈಟ್. ಸೊ ಬೇಸಿಕಲಿ ನಾವು ವೇವ್ಸಲ್ಲಿ ನೋಡಿದ್ದೀವಿ, ವೇವ್ 1 y1 ಆಫ್ x, t ಅಂದರೆ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್, ಓನ್ಲಿ ಒನ್ ವೇವ್ ಇದೆ. ವೇವ್ ಟ್ರಾವೆಲ್ಸ್ ವಿತ್, ರೈಟ್, ಫಾರ್ವರ್ಡ್ ಡೈರೆಕ್ಷನ್ ಇನ್ ದ ರೈಟ್, ಡಿಸ್ಟರ್ಬೆನ್ಸ್ ಟ್ರಾವೆಲ್ ಆಗ್ತಾ ಇದೆ. ಆ ಡಿಸ್ಟರ್ಬೆನ್ಸ್ ಏನು, ಬೇಸಿಕಲಿ ಇಟ್ ಈಸ್ ದ ಆಸಿಲೇಷನ್. ಸೊ ವೇವ್ ಈ ಕಡೆ ಹೋಗ್ತಾ ಇದೆ ಅಂದರೆ ಅದೇನದು, ಯು ಟೇಕ್ ಅ ಸ್ನ್ಯಾಪ್ ಶಾಟ್ ಅಂದರೆ ಟೈಮನ್ನು ಸ್ಟಾಪ್ ಮಾಡಿ, ಟೈಮನ್ನು ಸ್ಟಾಪ್ ಮಾಡಿದೆ, ಈ ಥರ ವೇವ್ ಮುಂದೆ ಹೋಗ್ತಾ ಇಲ್ಲ. ಇವಾಗ ಟೈಮನ್ನು ಸ್ಟಾಪ್ ಮಾಡಿದ್ರೆ ಸೊ ಬೇಸಿಕಲಿ ಇಟ್ ಈಸ್ ಅ ಸೈನ್ ವೇವ್, ರೈಟ್. ಬಟ್ ಸ್ಟಾಪ್ ಆಗಿದೆ, ರೈಟ್. ಸೊ ಇದು ಮುಂದೆ ಹೋಗ್ತಾ ಇಲ್ಲ, ರೈಟ್. ಸೊ ಇದೇನಿದು ಬೇಸಿಕಲಿ ಸರ್, ಇದು ಬೇಸಿಕಲಿ ಆಸಿಲೇಷನ್ ಆಫ್ ದಿಸ್ ಪಾರ್ಟಿಕಲ್, ದಿಸ್ ಪಾರ್ಟಿಕಲ್, ದಿಸ್ ಪಾರ್ಟಿಕಲ್. ಸೊ ಈ ಒಂದು ಲೈನ್ ಮೇಲೆ ಇರ್ತಕ್ಕಂಥ ಪಾರ್ಟಿಕಲ್ ಆಸಿಲೇಷನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಷ್ಟೇ ಅಲ್ವಾ. ಸೊ ಇದು y1 ಆಫ್ x, t ಅಂದರೆ ಅರ್ಥ ನಾನೇನು ಕೇಳ್ತಾ ಇದ್ದೀನಿ, ಫಸ್ಟು ಪಾರ್ಟಿಕಲ್ನ ಚೂಸ್ ಮಾಡು. ಯಾವ ಪಾರ್ಟಿಕಲ್ ಸರ್? ಈ ಪಾರ್ಟಿಕಲ್. ಓಕೆ, ಐ ಚೂಸ್ ದಿಸ್ ಪಾರ್ಟಿಕಲ್. ನೆಕ್ಸ್ಟ್ ನಾನು ಹೇಳ್ತೀನಿ ಟೈಮನ್ನು ಚೂಸ್ ಮಾಡು. ಓಕೆ ಸರ್, 3 ಸೆಕೆಂಡ್ಸ್. ಓಕೆ, 3 ಸೆಕೆಂಡ್ಸ್. ಸೊ ಈಗ ಈ ಪಾರ್ಟಿಕಲ್ಲು 3 ಸೆಕೆಂಡಲ್ಲಿ ಎಷ್ಟು ಡಿಸ್ಪ್ಲೇಸ್ ಆಗಿದೆ, ದಟ್ ಈಸ್ ಈಕ್ವೇಷನ್ ಆಫ್ ವೇವ್ ಗಿವನ್ ಬೈ a sin kx minus omega t, ರೈಟ್ನಾ? ಈ ಐಡಿಯಾ ಕ್ಲಿಯರ್ ಇದೆ, ರೈಟ್. ಸೊ ದಟ್ ಈಸ್ a sin kx minus omega t. ಅದೇ ಥರ ಇನ್ನೊಂದು ವೇವ್ನ ತೊಗೊತಿದ್ದೀನಿ. ಇನ್ ದ ಆಬ್ಸೆನ್ಸ್ ಆಫ್ ಫಸ್ಟ್ ವೇವ್, ಸೆಕೆಂಡ್ ವೇವ್ ಡಿಸ್ಪ್ಲೇಸ್ಮೆಂಟ್ ಏನಿರ್ಬೋದಿತ್ತು ಅದೇ ಪಾರ್ಟಿಕಲ್ಲು ಅದೇ ಟೈಮಲ್ಲಿ ಅಂತ ನೋಡಿದಾಗ ಅದು y2 ಆಫ್ x, t ಬರಿತಿದ್ದೀನಿ. ಬಟ್ ಕಾಂಪ್ಲೆಕ್ಸಿಟಿ ಎರಡನ್ನ ಒಟ್ಟಿಗೆ ಬಿಟ್ಟಾಗ ಏನಾಗುತ್ತೆ, ರೈಟ್. ಸೊ ಎರಡೂ ಡಿಸ್ಟರ್ಬೆನ್ಸ್ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ದಟ್ ಈಸ್ ವೇರ್, ರೈಟ್, ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಕಮ್ಸ್ ಇನ್ ಟು ಪಿಕ್ಚರ್. ಇದನ್ನು ನೀವು ಆ್ಯಕ್ಚುಲಿ ಜನರಲೈಸ್ ಕೂಡ ಮಾಡ್ಬೋದು. nth ವೇವ್ ಇದ್ದರೆ ಇಟ್ಸ್ yn ಆಫ್ x, t, ರೈಟ್. ಓಕೆ, ಸೊ ಈ ಒಂದು ಡಿಫ್ರೆಂಟ್ ವೇವ್ಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಡಿಫ್ರೆಂಟ್ ಡಿಸ್ಪ್ಲೇಸ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ.
ಬಟ್ ಪಾರ್ಟಿಕಲ್ ಒಂದೇ. ಇದರ್ ಯು ಕ್ಯಾನ್ ಪುಲ್ ಇಟ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್, ರೈಟ್. ಸೊ ಡಿಫ್ರೆಂಟ್ ವೇವ್ಸ್, ಒಂದು ವೇವ್ಸು ಈ ಥರ ಬರ್ತಾ ಇದೆ, ರೈಟ್. ನಿಮ್ಮ ಕಡೆಯಿಂದ ಈ ಥರ ಇದೆ ಅಂದ್ಕೊಳ್ಳಿ. ಪಾಯಿಂಟನ್ನು ಚೂಸ್ ಮಾಡಿದೆ, ಟೈಮನ್ನು ಚೂಸ್ ಮಾಡಿದೆ. ಲೆಟ್ಸೆ ಈ ಒಂದು ವೇವ್ ಈ ಪಾರ್ಟಿಕಲ್ನ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಈ ಕಡೆ ಸ್ಟ್ರೆಚ್ ಮಾಡೋಕ್ಕೆ ನೋಡ್ತಾ ಇದೆ. ಬಟ್ ಈ ಒಂದು ವೇವ್ ಈ ಕಡೆ ಸ್ಟ್ರೆಚ್ ಮಾಡೋಕ್ಕೆ ನೋಡ್ತಾ ಇದೆ. ಇನ್ನೊಂದು ವೇವ್ ಇದೆ, ಇದು ಈ ಕಡೆ ಸ್ಟ್ರೆಚ್ ಮಾಡೋಕ್ಕೆ ನೋಡ್ತಾ ಇದೆ. ರೈಟ್. ಡಿಫ್ರೆಂಟ್ ಡಿಸ್ಪ್ಲೇಸ್ಮೆಂಟ್ಸ್ ಇದೆ ಬಿಕಾಸ್ ಆಫ್ ಇಂಡಿವಿಜುವಲ್ ಡಿಫ್ರೆಂಟ್ ವೇವ್ಸ್. ಬಟ್ ಪಾರ್ಟಿಕಲ್ ಒಂದೇ ಕಡೆ ಹೋಗೋದು ಅಲ್ವಾ. ಇವಾಗ ನನ್ನನ್ನು 100 ಜನ ಹೇಳಿದ್ರೆ ನಾನು 100 ಜನದ ಕಡೆ ಹೋಗೋಕ್ಕಾಗುತ್ತಾ? ಇಫ್ ಐ ಆಮ್ ಕಂಪ್ಲೀಟ್ಲಿ ರಿಜಿಡ್, ಸಿನ್ಸ್ ಐ ಆಮ್ ಎಲಾಸ್ಟಿಕ್ ಬಾಡಿ, 100 ಜನ ಹೇಳಿದ್ರೆ ಕೈ ಒಂದು ಕಡೆ, ಕಾಲು ಒಂದು ಕಡೆ, ಆ ಕಡೆ ಹೋಗ್ಬಿಡತ್ತೆ ಅಲ್ವಾ. ಬಟ್ ಇಫ್ ಐ ಆಮ್ ಆ ರಿಜಿಡ್ ಬಾಡಿ ಅಂದರೆ ಲೈಕ್ ಅ ಪಾರ್ಟಿಕಲ್, ಯು ಕಾಂಟ್ ಸ್ಪ್ಲಿಟ್ ಇಟ್. ಆ ಥರ ಕೇಸಲ್ಲಿ ಆ ಪಾರ್ಟಿಕಲನ್ನು 100 ಜನ ಸೇರ್ಕೊಂಡು ಹೇಳಿದ್ರೆ ಪಾರ್ಟಿಕಲ್ ವಿಲ್ ನಾಟ್ ಸ್ಪ್ಲಿಟ್, ಅದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತಲ್ವಾ. ದ್ಯಾಟ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್, ಓಕೆ, ದ್ಯಾಟ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟೋರಿಯಲಿ ಆ್ಯಡ್. ನೇಚರ್ ಈಸ್ ಸೋ ಸಿಂಪಲ್, ಮ್ಯಾಥ್ ಈಸ್ ಸೋ ಸಿಂಪಲ್. ಫರ್ಗೆಟ್ ಅಬೌಟ್ ಎವ್ರಿ ಕಾಂಪ್ಲೆಕ್ಸಿಟಿ ಇಯರ್. ಏನಂದರೆ ನಿಮ್ಗೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಬೇಕಂದರೆ ವೇವ್ 1ಇಂದ ಡಿಸ್ಪ್ಲೇಸ್ಮೆಂಟ್ ಏನು ಬರ್ತಿತ್ತು? ವೆಕ್ಟೋರಿಯಲಿ. ವೇವ್ 2 ವೆಕ್ಟೋರಿಯಲಿ ಡಿಸ್ಪ್ಲೇಸ್ಮೆಂಟ್, ವೇವ್ 3 ವೆಕ್ಟೋರಿಯಲಿ ಡಿಸ್ಪ್ಲೇಸ್ಮೆಂಟ್. ಎಲ್ಲ ಬರ್ಕೋ, ವೆಕ್ಟೋರಿಯಲಿ ಆ್ಯಡ್ ಮಾಡೋ, ಯು ಗಾಟ್ ದ ನೆಟ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್, ರೈಟ್. ಸೊ ಇಲ್ಲಿ ಬರ್ದಿದ್ದೀನಿ ರಿಸಲ್ಟೆಂಟ್ ವೇವ್ನ ಡಿಸ್ಪ್ಲೇಸ್ಮೆಂಟ್ ಏನಿದೆ, ವೈ ಆರ್ ಈಸ್ ವೈ ಅಂದರೆ ರಿಸಲ್ಟೆಂಟ್ ವೇವ್ ಡಿಸ್ಪ್ಲೇಸ್ಮೆಂಟ್ y1 + y2 ಅಂದರೆ ಡಿಸ್ಪ್ಲೇಸ್ಮೆಂಟ್ ವೇವ್ 1, ವೇವ್ 2, ವೇವ್ 3, ವೇವ್ 4, ರೈಟ್. ಈ ಎಲ್ಲ ವೆಕ್ಟರ್ಸ್ನ ಆ್ಯಡ್ ಮಾಡು, ವೆಕ್ಟರ್ 1, ವೆಕ್ಟರ್ 2, ವೆಕ್ಟರ್ 3. ಸೊ ಈ ಎಲ್ಲ ವೆಕ್ಟರ್ನ ಆ್ಯಡ್ ಮಾಡಿದಾಗ ರಿಸಲ್ಟೆಂಟ್ ವಿಲ್ ಬಿ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ರೈಟ್. ಸೊ ದಟ್ ಈಸ್ ಯುವರ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ್ಯಾಟ್ ಪಾರ್ಟಿಕಲ್, ಓಕೆ. ಜನರಲೈಸ್ಡ್ ಆಗಿದೆ. ಸೊ ಸಿಂಪ್ಲಿ ನಾವು 2 ವೇವ್ಸಿಗೆ ಬರೆದಾಗ ವೇವ್ 1 y1 ಆಫ್ x, t, ಅದು a1 sin ಒಮೆಗಾ kx - ಒಮೆಗಾ t ಅಂತೇಳಿ ಬರ್ತಿದ್ದೀನಿ, ವೇವ್ ಇಕ್ವೇಷನ್. ಅದೇ ಥರ y2 ವೇವ್ 2, ಇದು ವೇವ್ 1, ವೇವ್ 2 ಇಂಡಿವಿಜುವಲಿ. a2 ಆಂಪ್ಲಿಟ್ಯೂಡ್ ಡಿಫ್ರೆಂಟ್ ಇದೆ, ಸೈನ್, ಓಕೆ, kx - ಒಮೆಗಾ t. ಬಟ್ ಫೇಸ್ ಡಿಫ್ರೆನ್ಸ್ ಇದೆ, ಸರ್ಟನ್ ಫೇಸ್ ಡಿಫ್ರೆನ್ಸ್ ಇದೆ. ಅಂದರೆ ಸಿ ಗೈಸ್, ಒಂದು ವೇವ್ ಮುಂದೆ ಹೋಗ್ತಾ ಇದೆ, ರೈಟ್. ಸೊ ಇನ್ನೊಂದು ವೇವ್ ಏನಿದೆ, ಇದು ಹಿಂದೆ ಇದೆ. ಈ ಎರಡರ ಸ್ಟಾರ್ಟಿಂಗ್ ಪಾಯಿಂಟನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ಬೇಸಿಕಲಿ ಪಾತ್ ಡಿಫ್ರೆನ್ಸ್ ಇದೆ ಅಲ್ವಾ, ಫಸ್ಟ್ ಪಾಯಿಂಟನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಪಾತ್ ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ಕರೆಸ್ಪಾಂಡಿಂಗ್ ಫೇಸ್ ಡಿಫ್ರೆನ್ಸನ್ನ ಯಾವ ಥರ ತೆಗಿಯೋದು? ಫೇಸ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 2π/λ ಇಂಟು ಪಾತ್ ಡಿಫ್ರೆನ್ಸ್. ಸೊ ಇದು ನಮ್ಗೆ ಗೊತ್ತು, ರೈಟ್. ಸೊ ನಮಗೆ ಪಾತ್ ಡಿಫ್ರೆನ್ಸ್ ಗೊತ್ತಿದ್ದರೆ ಫೇಸ್ ಡಿಫ್ರೆನ್ಸ್ ತೆಗಿಯೋದು ಯಾವ ಥರ ಅಂತ ಗೊತ್ತು, ರೈಟ್. ಫೇಸ್ ಡಿಫ್ರೆನ್ಸನ್ನು ನೀವು ಕನ್ಫ್ಯೂಷನ್ ತಗೊಳ್ಳೇಬೇಡಿ ಮೈಂಡಲ್ಲಿ. ಏನಂದರೆ ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್ಗೆ ಕರೆಸ್ಪಾಂಡಿಂಗ್ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಇಫ್ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಆಯಿತು ಅಂದರೆ, ಲೆಟ್ಸೆ ಒಂದು ವೇವ್ ಒಂದು ಸೈಕಲ್ನ ಕಂಪ್ಲೀಟ್ ಮಾಡ್ತು, ಸೆಕೆಂಡ್ ವೇವ್ ಇವಾಗ ಸ್ಟಾರ್ಟ್ ಮಾಡ್ತು, ಅದು ಒಂದು ಸೈಕಲ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಇದು ಸ್ಟಾರ್ಟ್ ಮಾಡ್ತು. ಅಂದರೆ ಅರ್ಥ ಲ್ಯಾಂಬ್ಡಾ ಹಿಂದೆ ಇದೆ, ರೈಟ್. ಸಿ ಗಾಯ್ಸ್, ಕೆಳಗಡೆ ಹೋಗಿ ಮೇಲ್ಗಡೆ ಬಂದು ಕೆಳಗಡೆ ಬಂತು, ರೈಟ್. ಸಿ ವೇವ್ 1 ಒಂದು ಸೈಕಲ್ನ ಕಂಪ್ಲೀಟ್ ಮಾಡ್ತು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೀನ್ ಪೊಸಿಷನ್, ವಾಪಸ್ ಮೀನ್ ಪೊಸಿಷನ್, ರೈಟ್. ಸೊ ಒಂದು ಸೈಕಲ್ ಲ್ಯಾಂಬ್ಡಾನ ಕಂಪ್ಲೀಟ್ ಮಾಡ್ತು. ಸೊ ಇದು ಇವಾಗ ಸೆಕೆಂಡ್ ವೇವ್ ಏನಾಗ್ತಾಯಿದೆ, ಸ್ಟಾರ್ಟ್. ನಾವು ಎರಡು ಏನು ಮಾಡ್ತಾಯಿದೆ, ಮುಂದೆ ಹೋಗ್ತಾ ಇದೆ. ಹಾಗಾದರೆ ಕರೆಸ್ಪಾಂಡಿಂಗ್ ಪಾತ್ ಲೆಂತ್ ಏನು, ಪಾತ್ ಡಿಫ್ರೆನ್ಸ್ ಏನು? 1 ವೇವ್ ಲೆಂತ್ ವಿಚ್ ಇಸ್ ಲ್ಯಾಂಬ್ಡಾ. ಸೊ 2π/λ ಇಂಟು ಲ್ಯಾಂಬ್ಡಾ. ಹಾಗಾದರೆ ಕರೆಸ್ಪಾಂಡಿಂಗ್ ವೇವ್ ಲೆಂತ್ಗೆ ಎಷ್ಟು ಫೇಸ್ ಡಿಫ್ರೆನ್ಸ್? 2π/λ ಇಂಟು ಲ್ಯಾಂಬ್ಡಾ ವಿಚ್ ಇಸ್ ಲ್ಯಾಂಬ್ಡಾ ಕ್ಯಾನ್ಸಲ್ 2π. ಹಾಗಾದರೆ ಲ್ಯಾಂಬ್ಡಾ ಫೇಸ್ ಡಿಫ್ರೆನ್ಸ್ ಇತ್ತು, ಪಾತ್ ಡಿಫ್ರೆನ್ಸ್ ಇತ್ತು ಅಂದರೆ, ಲ್ಯಾಂಬ್ಡಾ ಪಾತ್ ಡಿಫ್ರೆನ್ಸ್ ಇತ್ತು ಅಂದರೆ ಫೇಸ್ ಡಿಫ್ರೆನ್ಸ್ ಏನು? 2π. 5 = 2π. ಇಟ್ಸ್ ಜಸ್ಟ್ ರೇಷಿಯೋ ಮೆಥಡ್. ನೀವು ಫೇಸ್ ಡಿಫ್ರೆನ್ಸ್ ಬಗ್ಗೆ ವರಿನೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಓಕೆನಾ. ನಾವು ಅದನ್ನು ಬರ್ದಿದ್ದೀನಿ. y1 y2 ಎರಡನ್ನ ಆ್ಯಡ್ ಮಾಡಿದಾಗ ವೆಕ್ಟೋರಿಯಲಿ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕಂದರೆ ವೆಕ್ಟೋರಿಯಲಿ ಆ್ಯಡ್ ಮಾಡ್ತಿದ್ದೀನಿ. y1 ಆಫ್ x, t, y2 ಆಫ್ x, t ವೆಕ್ಟೋರಿಯಲಿ ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ಆಫ್ ಫಸ್ಟ್ ವೇವ್, ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ಆಫ್ ಸೆಕೆಂಡ್ ವೇವ್ನ ಆ್ಯಡ್ ಮಾಡಿದರೆ ಸಮ್ ಅನದರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬರುತ್ತೆ, ರೈಟ್. ಸೊ ಅದು ಆಂಪ್ಲಿಟ್ಯೂಡ್ ರಿಸಲ್ಟೆಂಟ್ ಸೈನ್ kx - ಒಮೆಗಾ t
ಹ್ಯಾವಿಂಗ್ ಅನದರ್ ಫೇಸ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಅಂತ ಸಿಗ್ಮಾ ಅಂತೇಳಿ ಬರಿತಿದ್ದೀನಿ. ಓಕೆ, ಡೆಲ್ಟಾ, ದಿಸ್ ಇಸ್ ಡೆಲ್ಟಾ. ಓಕೆ, ದಿಸ್ ಇಸ್ ರಿಸಲ್ಟೆಂಟ್ ವೇವ್. ಬಟ್ ಇದು ವೆಕ್ಟೋರಿಯಲಿ. ಬಟ್ ಈ ರಿಸಲ್ಟೆಂಟ್ ವೇವ್ನ ಆಂಪ್ಲಿಟ್ಯೂಡ್ AR, ಇದನ್ನು ಯಾವ ಥರ ಬರಿತೀವಿ? ರಿಸಲ್ಟೆಂಟ್ ವೇವ್ನ ಆಂಪ್ಲಿಟ್ಯೂಡ್ √A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 cos phi. ಓಕೆ, ಫೇಸ್ ಡಿಫರೆನ್ಸ್ ಆಫ್ cos phi. ಬೇಸಿಕಲಿ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ನೇ ಯೂಸ್ ಮಾಡ್ತಿದ್ದೀವಿ ಅಷ್ಟೇ ರಿಸಲ್ಟೆಂಟನ್ನು ತೆಗಿಯೋಕ್ಕೆ. ಓಕೆ, ಪಾರ್ಟಿಕಲ್ದು ಬಿಕಾಸ್ ಆಫ್ ಒನ್ ವೇವ್ ಲೆಟ್ಸ್ ಸೇ y1, ಬಿಕಾಸ್ ಆಫ್ ಸೆಕೆಂಡ್ ವೇವ್ ಲೆಟ್ಸ್ ಸೇ ಡಿಸ್ಪ್ಲೇಸ್ಮೆಂಟ್ y2 ಹೈಪೋಥೆಟಿಕಲಿ. ಬಟ್ ಪಾರ್ಟಿಕಲ್ ಒಂದೇ, ಎರಡು ವೇವ್ ಕಂಬೈನ್ ಆದಾಗ ರಿಸಲ್ಟೆಂಟ್ ಏನು ಬರ್ತಾ ಇದೆ? ಇದು yr. ಓಕೆನಾ? ಸೊ ಈ ಒಂದು yr ಮ್ಯಾಗ್ನಿಟ್ಯೂಡ್ನ ಯಾವ ಥರ ಬರಿತೀವಿ ಸರ್? A1 ಸ್ಕ್ವೇರ್ A2 ಸ್ಕ್ವೇರ್ 2A1 A2. ಓಕೆ, ದ್ಯಾಟ್ಸ್ ಹೌ ವಿ ರೈಟ್ ಇಟ್. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊತೀನಿ. ಕ್ಲಿಯರ್ನಾ? ಎಸ್ ಸರ್. ಹಾಗಾದರೆ ಇಂಟರ್ಫೆರೆನ್ಸ್ ಅಂದರೆ ಏನು? ಇಂಟರ್ಫೆರೆನ್ಸ್ ಅಂದರೆ ಚೇಂಜ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ವೆನ್ 2 or more waves superimpose. ಸೊ ಲೆಟ್ಸ್ ಸೇ ಫಾರ್ ಸಿಂಪ್ಲಿಸಿಟಿ, ಎರಡು ವೇವ್ ಸೂಪರ್ ಇಂಪೋಸ್ ಆದಾಗ ಚೇಂಜ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅಂದರೆ ಲೈಟ್ ಕ್ಯಾರೀಸ್ ಎನರ್ಜಿ. ಓಕೆನಾ? ಲೈಟ್ ಟ್ರಾವೆಲ್ ಮಾಡ್ತಾ ಇದೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಆಸಿಲೇಷನ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮೊಮೆಂಟಮ್ ಕ್ಯಾರಿ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ವೇವ್. ರೈಟ್? ಆ ಎನರ್ಜಿನ ನಾನು ಇವಾಗ ಅಬ್ಸರ್ವ್ ಮಾಡ್ತೀನಿ. ಸರ್ಟೆನ್ ಎನರ್ಜಿ ಇದೆ. ವೇವ್ 2 ತೊಗೊತೀನಿ, ಎನರ್ಜಿನ ಅಬ್ಸರ್ವ್ ಮಾಡ್ತೀನಿ, ಸರ್ಟೆನ್ ಎನರ್ಜಿ ಇದೆ. ರೈಟ್? ಸೊ ಹಾಗಾದರೆ ಈ ಎರಡನ್ನೂ ಒಟ್ಟಿಗೆ ಬಿಟ್ಟಾಗ ಎನರ್ಜಿನ ಅಬ್ಸರ್ವ್ ಮಾಡ್ತೀನಿ. ರೈಟ್? ಸೊ ಎನರ್ಜಿನ ಅಬ್ಸರ್ವ್ ಮಾಡ್ತೀನಿ. ಇಟ್ಸ್ ಬೇಸಿಕಲಿ ಒಂದೇ ಪಾಯಿಂಟಲ್ಲಿ ಎರಡು ವೇವ್ನ, ಒಂದು ವೇವ್ ಇತ್ತು ಒಂದು ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿದೆ, ಇನ್ನೊಂದು ವೇವ್ ಇತ್ತು ಅದೇ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿದೆ. ಎನರ್ಜಿ ಡಿಫ್ರೆಂಟ್ ವ್ಯಾಲ್ಯೂಸ್. ಬಟ್ ಎರಡು ವೇವ್ನ ನಾವು ಒಟ್ಟಿಗೆ ಬಿಟ್ಟಾಗ ಈ ಪಾಯಿಂಟಲ್ಲಿ ಎನರ್ಜಿ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತೀಯಾ ಸರ್? ಎನರ್ಜಿ 1 ಪ್ಲಸ್ ಎನರ್ಜಿ 2 ಅಡಿಷನ್. ಲಾಜಿಕ್ ಅಲ್ವಾ? 2 people ಆರ್ ವರ್ಕಿಂಗ್ ಟುಗೆದರ್ ಅಂದರೆ ನಮ್ಮ ಲಾಜಿಕ್ ಏನು? ಓಕೆ, ಇವನು ಇಷ್ಟು ಮಾಡ್ತಾ ಇದ್ದಾನೆ, ಟುಗೆದರ್ ಇಷ್ಟು ಕೊಡ್ತಾರಪ್ಪ ಅಂತ ಒಂದು ಲಾಜಿಕ್ ಇರುತ್ತಲ್ವಾ? ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಸಮ್ಟೈಮ್ಸ್ 0, ಸಮ್ಟೈಮ್ಸ್ ಮ್ಯಾಕ್ಸಿಮಮ್. ದಿಸ್ ಈಸ್ ವಾಟ್ ಅಂದರೆ ಸ್ಕ್ರೀನನ್ನು ತೊಗೊಂಡೆ ನಾನು. ಒಂದು ಸ್ಕ್ರೀನನ್ನು ತೊಗೊಂಡು ಎರಡು ವೇವ್ಸ್ ಇಂಟರ್ಫಿಯರ್ ಆದಾಗ ಏನಾಗುತ್ತೆ ಅಂತೇಳಿ ಅಬ್ಸರ್ವ್ ಮಾಡ್ತಿದ್ದೀನಿ. 2 ಲೈಟ್ ವೇವ್ಸ್ ಇರೋದ್ರಿಂದ ನಾನು ಸ್ಕ್ರೀನನ್ನು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಬೆಳಕಿರಬೇಕಲ್ವ ಅಲ್ಲಿ? ಬೈ ಲಾಜಿಕ್ ಜಾಸ್ತಿ ಬೆಳಕು. ಎರಡು ವೇವ್ಸ್ ಬರ್ತಿದೆ, ಒಂದು ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಜಾಸ್ತಿ ಬೆಳಕು ಬರಬೇಕು. ಬಟ್ ಸಮ್ಟೈಮ್ಸ್ ಡಾರ್ಕ್ ಅಂದರೆ ಬೆಳಕೇ ಇಲ್ಲ ಅಲ್ಲಿ, ಇಟ್ಸ್ ಕಂಪ್ಲೀಟ್ಲಿ ಡಾರ್ಕ್ ಆ ಒಂದು ಪಾಯಿಂಟ್. ಸಮ್ಟೈಮ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಬ್ರೈಟ್. ಎನರ್ಜಿ ಏನಾಗ್ತಾ ಇದೆ? ರೀಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂದರೆ ವೇವ್ ಸೂಪರ್ ಇಂಪೋಸ್ ಆದಾಗ. ಓಕೆ, ಅದನ್ನು ನಾವು ಇಂಟರ್ಫೆರೆನ್ಸ್ ಅಂತೇಳಿ ಕರಿತೀವಿ. ಸಿಂಪಲ್ ಕೇಸ್ನ ಡಿಸ್ಕಸ್ ಮಾಡೋದಾದರೆ 2 waves ಇಂಟರ್ಫರೆನ್ಸ್. ಓಕೆ, ಯಾವುದು ಸರ್? ಬೇಸಿಕಲಿ ವೇವ್ 1 ವೇವ್ 2 ಸೇಮ್ ಥಿಂಗ್. ಜನರಲ್ ಹೇಳಿದೆ, ಬಟ್ ಇವಾಗ ನಾನು ಒಂದು ಲೈಟ್ ವೇವ್ನ ಈ ಒಂದು ಫಾರ್ಮಲ್ಲಿ ಬರಿತಿದ್ದೀನಿ. ವೇವ್ 1 y1 ಆಫ್ x, t, ಆಂಪ್ಲಿಟ್ಯೂಡ್ ಇದೆ, ಸರ್ಟನ್ ಆಂಪ್ಲಿಟ್ಯೂಡ್ ಇದೆ, sin kx - ωt. ವೇವ್ ಈಕ್ವೇಷನ್ ಬರ್ದಿದ್ದೀನಿ. ಅದೇ ಥರ ವೇವ್ 2 y2 ಸರ್ಟನ್ ಆಂಪ್ಲಿಟ್ಯೂಡ್ ಇದೆ, a2 sin kx - ωt. ಬಟ್ ಫೇಸ್ ಡಿಫ್ರೆನ್ಸ್ ಇರ್ಬೋದು. ಓಕೆ, ಪಾತ್ ಡಿಫರೆನ್ಸ್ ಇದ್ದರೆ ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಇರುತ್ತೆ. ಲ್ಯಾಂಬ್ಡಾ ಪಾತ್ ಡಿಫರೆನ್ಸ್ ಇದ್ದರೆ ಫೇಸ್ ಡಿಫರೆನ್ಸ್ ಏನಪ್ಪ ಸರ್? ಲ್ಯಾಂಬ್ಡಾ ಪಾತ್ ಡಿಫರೆನ್ಸ್ ಇದ್ದರೆ 2π/λ ಇಂಟು ಲ್ಯಾಂಬ್ಡಾ, 2π ಫೇಸ್ ಡಿಫರೆನ್ಸ್ 2π. λ/2 ಪಾತ್ ಡಿಫರೆನ್ಸ್ ಇತ್ತು ಅಂದರೆ ಫೇಸ್ ಡಿಫರೆನ್ಸ್ ಏನು ಸರ್? 2π/λ ಇಂಟು λ/2, λ ಕ್ಯಾನ್ಸಲ್, 2π2 ಕ್ಯಾನ್ಸಲ್, π. λ/2 ಇತ್ತು ಅಂದರೆ ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಏನು? 5 ಅಂದರೆ 180 ಡಿಗ್ರಿ. 180 ಡಿಗ್ರಿ ಹಿಂದೆ ಇದೆ ಆ್ಯಂಗಲ್ ರೇಡಿಯನ್ ಮೆಷರಲ್ಲಿ. ಅದಕ್ಕೆ ನಾನು ಹೇಳ್ತಿರೋದು ಕನ್ಫ್ಯೂಷನ್ ಬೇಡ. ವೇವ್ ಲೆಂತ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಕ್ಲಿಯರ್ ಇದೆಯಲ್ಲ, ಅದು ಗೊತ್ತಿದ್ದರೆ ನನಗೆ ಫಾರ್ಮುಲಾ ಗೊತ್ತು, ಕನ್ವರ್ಟ್ ಮಾಡ್ಕೋಬೋದು. ರೈಟ್? ಸೊ ದ್ಯಾಟ್ ಐಡಿಯಾ ಹ್ಯಾಸ್ ಟು ಬಿ ದೇರ್ ಆಸ್ ಆಫ್ ನೋ. ಸೊ ಇದು
ಒಂದು ವೇವು ಇನ್ನೊಂದು ವೇವ್ ಏನಿದೆ ಅದಕ್ಕೆ ಪಾತ್ ಡಿಫರೆನ್ಸ್ ಇದೆ, ಕರೆಸ್ಪಾಂಡಿಂಗ್ ಫೇಸ್ ಡಿಫರೆನ್ಸ್ ಇದೆ. ಸೊ ಈ ಒಂದು ಟರ್ಮು ಬೇಸಿಕಲಿ ಫೇಸ್ ಆಫ್ ಅ ವೇವ್, ಅದಕ್ಕೆ ನಾನು ಫೇಸ್ ಅಂತ ಬರೆದಿರೋದು. ಬರೀ ಯಾಕೆ ಲ್ಯಾಂಬ್ಡಾ ಬರೋದಿಲ್ಲ? ನೋ 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 ನೋ, ಇಟ್ಸ್ ಬೇಸಿಕಲಿ ಆರ್ಗ್ಯುಮೆಂಟ್ ಆಫ್ ಸೈನ್ ಏನಿದೆ ಇಟ್ ಈಸ್ ಫೇಸ್. ಓಕೆನಾ? ಹಾಗಾದರೆ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ನಾನು ಆಲ್ರೆಡಿ ಹೇಳ್ದೆ, ವೆಕ್ಟೋರಿಯಲ್ಲಿ ಎರಡು ಡಿಸ್ಪ್ಲೇಸ್ಮೆಂಟ್ನ ಆ್ಯಡ್ ಮಾಡಬೇಕು ಫಾರ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಫಾರ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಆ್ಯಡ್ ಮಾಡಿದೆ. ಆ ಒಂದು ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ದು ಆಂಪ್ಲಿಟ್ಯೂಡ್ ಬೇಕು ನನಗೆ, ಡೈರೆಕ್ಷನ್ ಬೇಡ. ಡೈರೆಕ್ಷನ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಆಂಪ್ಲಿಟ್ಯೂಡ್ ಎಷ್ಟು ಹೇಳು, ಅಂದರೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ. ಒಂದಿದ್ದಿದ್ರೆ ಈ ಕಡೆ, ಇನ್ನೊಂದಿದ್ದಿದ್ರೆ ಈ ಕಡೆ, ಟುಗೆದರ್ ಈ ಕಡೆ ಆಯಿತು. ಡೈರೆಕ್ಷನ್ ಬೇಡ ನನಗೆ, ಎಷ್ಟಾಯಿತು ರಿಸಲ್ಟೆಂಟ್ ಹೇಳು. ದಟ್ ರಿಸಲ್ಟೆಂಟ್ ಇಸ್ ಗಿವನ್ ಬೈ ಈ ಒಂದು ಎಕ್ಸ್ಪ್ರೆಷನ್. ಓಕೆ, ಇದು ಗೊತ್ತು. ರಿಸಲ್ಟೆಂಟ್ ಬರೆಯೋದು ಯಾವ ಥರ ಅಂತ ಗೊತ್ತು. ರಿಸಲ್ಟೆಂಟ್ ಆಫ್ ಟೂ ವೇವ್ಸ್, ಆಂಪ್ಲಿಟ್ಯೂಡ್. ಅದೇ ರಿಸಲ್ಟೆಂಟ್ ವೇವ್ದು ಆಂಪ್ಲಿಟ್ಯೂಡ್ ಚೇಂಜ್ ಆಗಿದೆ, ಎ ಆರ್ ಸೈನ್ ವೇವ್. ಓಕೆ, ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಬಟ್ ಫೇಸ್ ಡಿಫ್ರೆನ್ಸ್ ಏನಾಗಿದೆ? ಚೇಂಜ್ ಆಗಿದೆ. ರೈಟ್? ಅದಕ್ಕೆ ತನ್ನದೇ ಆದ ಕರೆಸ್ಪಾಂಡಿಂಗ್ ಪಾತ್ ಡಿಫರೆನ್ಸ್ ಇದೆ. ಸೊ ದಟ್ ವ್ಯಾಲ್ಯೂ ಡೆಲ್ಟಾ ಎಸ್ ಕಬ್. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಏನಂದರೆ, ಸರ್ ಆವಾಗಲೇ ನೀವು ಹೇಳಿದ್ರಿ ಕೆಲವೊಂದು ಸಲ ಡಾರ್ಕ್ನೆಸ್ ಬರುತ್ತೆ, ಕೆಲವೊಂದು ಸಲ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಬರುತ್ತೆ. ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂದರೆ, ಲೆಟ್ಸೇ ಇಂಟೆನ್ಸಿಟಿ ಐ ಇದೆ ಒಂದು ವೇವಿಂದ, ಇನ್ನೊಂದು ವೇವಿಂದ ಐ ಇದೆ. ರೈಟ್? ಟುಗೆದರ್ ಇಂಟೆನ್ಸಿಟಿ ಏನು ಬರ್ತಾ ಇದೆ? ನಾವು ಎಕ್ಸ್ಪೆಕ್ಟ್ ಮಾಡೋದು 2i. ಬಟ್ ಕೋಹರೆಂಟ್ ಸೋರ್ಸಿಂದ ಬರ್ತಾ ಇದ್ದರೆ ಎರಡು ಲೈಟ್ ಒನ್ ಟೈಮಲ್ಲಿ 4 ಟೈಮ್ಸ್ ಇಂಟೆನ್ಸಿಟಿ ಇರುತ್ತೆ, ಕೆಲವೊಂದು ಟೈಮಲ್ಲಿ 0 ಇಂಟೆನ್ಸಿಟಿ ಇರುತ್ತೆ. ರೈಟ್? ಇದು ಇಂಟರ್ಫರೆನ್ಸ್. ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ ಅದನ್ನು ನಾವು ಕನ್ಸ್ಟ್ರಕ್ಟಿವ್ ಅಂತ ಹೇಳಿ ಕರಿತೀವಿ, ಯಾವಾಗ ಮಿನಿಮಮ್ ಬರುತ್ತೆ ಅದಕ್ಕೆ ನಾವು ಡಿಸ್ಟ್ರಕ್ಟಿವ್ ಅಂತ ಹೇಳಿ ಕರಿತೀವಿ. ರೈಟ್? ಸೊ ಕನ್ಸ್ಟ್ರಕ್ಟಿವ್ ಏನು? ಇನ್ ಫೇಸ್ ಎರಡು ವೇವ್ ಆ್ಯಡ್ ಆದಾಗ ಅದು ಕನ್ಸ್ಟ್ರಕ್ಟಿವ್ ಬರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಡಿಸ್ಟ್ರಕ್ಟಿವ್ ಏನು? ಔಟ್ ಆಫ್ ಫೇಸ್ ಒಂದು ವೇವ್ ಈ ಥರ ಇದೆ, ಇನ್ನೊಂದು ವೇವ್ ಏನಿದೆ ಈ ಥರ ಇದೆ, ಇದಕ್ಕೆ ನಾವು ಡಿಸ್ಟ್ರಾಕ್ಟಿವ್ ಇಂಟರ್ಫರೆನ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಬೇಸಿಕಲಿ ನೀವು ಮ್ಯಾಥಮೆಟಿಕಲಿ ಒಂದು ಸಮ್ಮರಿಲಿ ಏನು ಹೇಳ್ಬೋದು ಅಂದರೆ, ಮ್ಯಾಥಮೆಟಿಕಲಿ ಯಾವ ಥರ ನೆನ್ಪಿಟ್ಕೊಳ್ತೀರಾ ಅಂದರೆ, ಕನ್ಸ್ಟ್ರಕ್ಟಿವಲ್ಲಿ ಫೇಸ್ ಡಿಫರೆನ್ಸ್ 2n π ಇರುತ್ತೆ. n 0 1 2 3 ಲೆಟ್ಸ್ ಪುಟ್ 1 2π ಅಂದರೆ ಎರಡು ವೇವ್ ನಡುವೆ 2π ಫೇಸ್ ಡಿಫರೆನ್ಸ್ ಅಂದರೆ ಕರೆಸ್ಪಾಂಡಿಂಗ್ ಪಾತ್ ಡಿಫರೆನ್ಸ್ ಏನು? ಲ್ಯಾಂಬ್ಡಾ. ಸೊ ಒಂದು ವೇವ್ ಹಿಂದೆ ಇದೆ, ಇನ್ನೊಂದು ವೇವ್ ಒನ್ ವೇವ್ ಲೆಂತ್ ಮುಂದೆ ಇದೆ. ಆ ಕೇಸಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಸಿ ಅಬ್ಸರ್ವ್, 2π ಫೇಸ್ ಡಿಫರೆನ್ಸ್ ಆದರೆ ಕರೆಸ್ಪಾಂಡಿಂಗ್ ಪಾತ್ ಡಿಫರೆನ್ಸ್ ಏನು? ಲ್ಯಾಂಬ್ಡಾ. ಯಾವಾಗ n = 1, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ. ಡೆಲ್ಟಾ ಎಕ್ಸ್ ಏನು? ಪಾತ್ ಡಿಫರೆನ್ಸ್. ಓಕೆ, ಪಾತ್ ಡಿಫರೆನ್ಸ್. ಕ್ಲಿಯರ್ನಾ? ಸೊ ಈ ಒಂದು ಕೇಸಲ್ಲಿ ಕನ್ಸ್ಟ್ರಕ್ಟಿವ್ ಇರುತ್ತೆ. ಡಿಸ್ಟ್ರಕ್ಟಿವ್ ಯಾವಾಗ? 2n + 1 × 5. ಲೆಟ್ಸೇ ಎನ್ನನ್ನು 0 ಅಂತೇಳಿ ಹಾಕೋಣ. 0 ಹಾಕಿದರೆ π. ಫೇಸ್ ಡಿಫರೆನ್ಸ್ 5 ಇದೆ ಅಂದರೆ ಅರ್ಥ ಒಂದು ವೇವ್ ಲೆಂತ್ಗಿಂತ ಇನ್ನೊಂದು ವೇವ್ ಲೆಂತ್ λ/2 ಪಾತ್ ಡಿಫರೆನ್ಸ್ ಹಿಂದೆ ಇದೆ. ರೈಟ್? ಸೊ λ/2 ಪಾತ್ ಡಿಫರೆನ್ಸ್ ಹಿಂದೆ ಇದೆ. ಸೊ ಯು ಕ್ಯಾನ್ ಸೇ n = 0 λ/2 ಪಾತ್ ಡಿಫರೆನ್ಸ್. ಓಕೆ, ಸೊ ಇದು ಡಿಸ್ಟ್ರಕ್ಟಿವ್ ಮತ್ತು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆನಾ? ಹಾಗಾದರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಯಾವ ಥರ ಆಗುತ್ತೆ ಅದು ಬೇಕಂದರೆ ನಮ್ಗೆ ಇಂಟೆನ್ಸಿಟಿ ಬೇಕು. ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ರೈಟ್? ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ವೆನ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟೇ ಆಂಪ್ಲಿಟ್ಯೂಡ್. ಬಟ್ ಇಂಟೆನ್ಸಿಟಿನ ನಾವು ಯಾವ ಥರ ಹೇಳ್ತೀವಿ ಅಂದರೆ ಆಂಪ್ಲಿಟ್ಯೂಡ್ ಸ್ಕ್ವೇರ್ಗೆ ನಾವು ಇಂಟೆನ್ಸಿಟಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಂಟೆನ್ಸಿಟಿ ಏನು? ಸಿ, ಈ ಒಂದು ಸ್ಕ್ರೀನ್ ಮೇಲೆ ಎಷ್ಟು ಲೈಟ್ ಪರ್ ಏರಿಯಾ, ಪವರ್ ಪರ್ ಏರಿಯಾ ರೈಟ್ ಬರ್ತಾ ಇದೆ, ಅದಕ್ಕೆ ನಾವು ಇಂಟೆನ್ಸಿಟಿ ಅಂತೇಳಿ ಕರಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್. ರೈಟ್? ಸೊ ಹಾಗಾದರೆ ನಮಗೆ ಗೊತ್ತು ಆಂಪ್ಲಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ರಿಸಲ್ಟೆಂಟ್ ಯಾವ ಥರ ಬರ್ತೀವಿ. ಇಲ್ಲಿ ಬರೆದಿದ್ದೀನಿ, a1 ಸ್ಕ್ವೇರ್ a2 ಸ್ಕ್ವೇರ್ 2a1 a2 cos phi √ ಲೆಟ್ ಸ್ಕ್ವೇರ್ ಇಟ್. ಸ್ಕ್ವೇರ್ ಮಾಡೋಣ ಎರಡು ಕಡೆ. ಸ್ಕ್ವೇರ್ ಮಾಡಿದರೆ ಇದು ಯಾರು ಸ್ಕ್ವೇರ್ ಅಂದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಈಕ್ವಲ್ ಟು ಈ ಸೈಡಲ್ಲಿ ಸ್ಕ್ವೇರ್ ರೂಟ್ ಹೋಯ್ತು. ಸ್ಕ್ವೇರ್ ರೂಟ್ ಹೋಯ್ತಲ್ಲ, ಸ್ಕ್ವೇರ್ ರೂಟ್ ಹೋಯ್ತು. ಬಟ್ ಸ್ಕ್ವೇರ್ ರೂಟ್ ಹೋದರೆ ಇದೇನಾಗುತ್ತೆ ಸರ್? a1 ಸ್ಕ್ವೇರ್ + a2 ಸ್ಕ್ವೇರ್ 2a1 a2 cos phi. ಬಟ್ ನಾನಿಲ್ಲಿ ಏನು ಮಾಡಿದ್ದೀನಿ ಗೊತ್ತಾ?
ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂದರೆ ಏನಪ್ಪ ಇಂಟೆನ್ಸಿಟಿ. ಸೊ ಇಂಟೆನ್ಸಿಟಿ ಅಂತ ಬರ್ದಿದ್ದೀನಿ, AR ಸ್ಕ್ವೇರ್ ಅಂದರೆ ಇಂಟೆನ್ಸಿಟಿ, ರೈಟ್. ಸೊ AR ಸ್ಕ್ವೇರ್ ಅಂದರೆ ಇಂಟೆನ್ಸಿಟಿ, ರಿಸಲ್ಟೆಂಟ್ ವೇವ್ದು ಇಂಟೆನ್ಸಿಟಿ, ವಿಚ್ ಈಸ್ ಈಕ್ವಲ್ ಟು A1 ಸ್ಕ್ವೇರ್. A1 ಸ್ಕ್ವೇರ್ ಏನು ಆಂಪ್ಲಿಟ್ಯೂಡ್ 1 ಇಂಟೆನ್ಸಿಟಿ. ಸೊ I1 A2 ಸ್ಕ್ವೇರ್ ಏನು ಆಂಪ್ಲಿಟ್ಯೂಡ್ 2 ಸ್ಕ್ವೇರ್, ರೈಟ್. ಅಂದರೆ ವೇವ್ 2ದು ಇಂಟೆನ್ಸಿಟಿ ಪ್ಲಸ್ 2A1 √I1 √I2 cos phi. ಇದು ನಿಮ್ಗೆ ಅರ್ಥ ಆಗುತ್ತೆ. ಫೈ ಏನು ಫೇಸ್ ಡಿಫ್ರೆನ್ಸ್, ಓಕೆನಾ. ಸೊ ಇಲ್ಲಿ ಈ ಒಂದು ಫೈ ಅಂದರೆ ಫೇಸ್ ಡಿಫ್ರೆನ್ಸ್ 2n π ಇದ್ದರೆ, ಲೆಟ್ಸ್ ಸೇ ಫಾರ್ ಸಿಂಪ್ಲಿಸಿಟಿ ಫೈನ 1 ಹಾಕಿ, ಎನ್ನನ್ನು 1 ಹಾಕಿ, ಫೇಸ್ ಡಿಫ್ರೆನ್ಸ್ 2π ಇದ್ದರೆ ಕಾಸ್ ಫೈ ಏನಿರುತ್ತಪ್ಪ, ಫೇಸ್ ಡಿಫ್ರೆನ್ಸ್ 2π ಇದ್ದರೆ ಕಾಸ್ ಫೈ 1, ಫೇಸ್ ಡಿಫ್ರೆನ್ಸ್ 0 ಇದ್ದರೆ ಕಾಸ್ ಫೈ 1. ಸೊ ಕಾಸ್ ಫೈ 1 ಬಂದರೆ, ಕಾಸ್ ಫೈ 1 ಬಂದರೆ ಇದು 1 ಬಂದರೆ ಈ ಒಂದು ಇಂಟೆನ್ಸಿಟಿನ ನೀವು ಸಿಂಪ್ಲಿಫೈಡ್ ಮಾಡಿ ಬರಿಬೋದು, ವಿಚ್ ಈಸ್ √I1 + √I2 ಹೋಲ್ ಸ್ಕ್ವೇರ್. ಸ್ಪ್ಲಿಟ್ ಮಾಡಿ ಹೇಳ್ತೀನಿ, ಇದನ್ನೇ ಸ್ಪ್ಲಿಟ್ ಮಾಡಿ ಸರ್. √I1 ಸ್ಕ್ವೇರ್ ಅಂದರೆ I1 ಪ್ಲಸ್ √I2 ಸ್ಕ್ವೇರ್ ಅಂದರೆ I2, ಓಕೆ. 2AB ಅಂದರೆ 2√I1 + √I2 ಅಂಡರ್ ಕಾಸ್ ಫೈ 1, ಓಕೆನಾ. ಇದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ, ಓಕೆ. ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಎಕ್ಸ್ಪ್ರೆಷನ್ ಇಲ್ಲಿದೆ. ಆರ್ ನೀವು ಇದನ್ನು ಆಂಪ್ಲಿಟ್ಯೂಡ್ ಟರ್ಮ್ಸಲ್ಲೂ ಬರಿಬೋದು. √I1 ಅಂದ್ರೇನು A1, √I2 ಅಂದ್ರೇನು ಆಂಪ್ಲಿಟ್ಯೂಡ್ 2 ಹೋಲ್ ಸ್ಕ್ವೇರ್. ಅದೇ ಥರ ಡಿಸ್ಟ್ರಕ್ಟಿವ್ ಇಂಟರ್ಫಿರೆನ್ಸಲ್ಲಿ ಫೇಸ್ ಡಿಫರೆನ್ಸ್ ಏನು 2n + 1 × 5. ಇಫ್ ಇನ್ ಕೇಸ್ ಕಾಸ್ ಫೈ -1, ಕಾಸ್ ಫೈ -1 ಯಾವಾಗ ಫೈ ಈಕ್ವಲ್ ಟು ಲೆಟ್ಸ್ ಎ ಪೈ ಇದ್ದಾಗ, ಫೇಸ್ ಡಿಫರೆನ್ಸ್ ಫೈ ಆರ್ ಆಡ್ ಮಲ್ಟಿಪಲ್ ಆಫ್ 180 ಡಿಗ್ರಿ, ಕಾಸ್ 180 ಡಿಗ್ರಿ, n = 0 ಹಾಕಿ. ಇಲ್ಲಿ n = 0 ಹಾಕಿದರೆ ಸರ್ ಇಟ್ ಈಸ್ 5, ಫೇಸ್ ಡಿಫರೆನ್ಸ್ 5. ಹಾಗಾದರೆ ಕಾಸ್ ಫೈ ಏನಾಯಿತು -1. ಸೊ ಇದು -1 ಆದರೆ ಇಲ್ಲಿ ರೈಟ್, ಇದು ಮೈನಸ್ ಆಯಿತು, ಇದು 1 ಆಯಿತು. ಸೊ ಇದನ್ನು ನಾವೇನಂತ ಹೇಳಿ ಬರಿಬೋದು ಸರ್, I1 √ -I2 √ ಹೋಲ್ ಸ್ಕ್ವೇರ್. ಲಾಸ್ಟ್ ಟೈಮ್ ಕೇಸ್ ಥರನೇ, ಬಟ್ ಇವಾಗ ಮೈನಸ್ ಸೈನನ್ನು ಬರಿಬೇಕು, ಯಾಕಂದರೆ ಕಾಸ್ ಫೈ ಮೈನಸ್ ಆಗಿದೆ. ಸೊ ಅದು ಮಿನಿಮಮ್ ಇಂಟೆನ್ಸಿಟಿ, ರೈಟ್. ಸೊ ಇದು ಮಿನಿಮಮ್ ಇಂಟೆನ್ಸಿಟಿ ಎಕ್ಸ್ಪ್ರೆಷನ್. ಸೊ ಈ ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ಈಸ್ ಮೋರ್ ದ್ಯಾನ್ ಆ್ಯಂಡ್ ಲೆಸ್ ದ್ಯಾನ್ ಏನು ಆ್ಯಂಪ್ಲಿಟ್ಯೂಡ್ ಇದೆ ಕರೆಸ್ಪಾಂಡಿಂಗ್ ವೇವ್ಸ್ದು, ಅದರ ಇಂಟೆನ್ಸಿಟಿಗಿಂತ ಕಡಿಮೆ ಮತ್ತು ಜಾಸ್ತಿ ಇರುತ್ತೆ. ಸರ್ ಇಸ್ ಇಟ್ ಪಾಸಿಬಲ್ ಇಂಟೆನ್ಸಿಟಿ 0 ಆಗೋಕ್ಕೆ? ಎಸ್ ಪಾಸಿಬಲ್. ಯಾವಾಗ ಎರಡು ಆಂಪ್ಲಿಟ್ಯೂಡ್ ಏನಿದೆ ಎರಡು ಸೇಮ್ ಇದ್ದಾಗ ಇಂಟೆನ್ಸಿಟಿ 0, ರೈಟ್. ನಾವು ಬೀಟ್ಸಲ್ಲಿ ನೋಡಿದ್ದೀವಿ, ಬೀಟ್ಸಲ್ಲಿ ಸೇಮ್ ಫ್ರೀಕ್ವೆನ್ಸಿ ಆರ್ ನಿಯರ್ ಬೈ ಫ್ರೀಕ್ವೆನ್ಸಿ ಇದ್ದಾಗ ಏನಾಗುತ್ತೆ, ಬೀಟ್ಸ್ ಬರುತ್ತೆ, ಅಪ್ ಆ್ಯಂಡ್ ಡೌನ್. ಕೆಲವೊಂದು ಸೌಂಡು ಕೇಳೋದೇ ಇಲ್ಲ, ಕೆಲವೊಂದು ಸಲ ಸೌಂಡ್ ಜಾಸ್ತಿ ಕೇಳುತ್ತೆ ಬೀಟ್ಸಲ್ಲಿ, ಫ್ರೀಕ್ವೆನ್ಸಿನ ಮರ್ಜ್ ಮಾಡಿದಾಗ. ಅದೇ ಥರ ಲೈಟು ಕೂಡ ಬಿಹೇವ್ ಸೇಮ್ ವೇ. ಓಕೆ, ಕ್ಲಿಯರ್ನಾ? ಎಸ್ ಸರ್, ವೆರಿ ಕ್ಲಿಯರ್. ಸೊ ಇವಾಗ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಏನಂದರೆ ಸೇಮ್ ಥಿಂಗ್, 2 ಕೊಹರೆಂಟ್ ಸೋರ್ಸಸ್ಸನ್ನು ಅವ್ರು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಇನ್ಕೊಹರೆಂಟ್ ಬೇಡ ನನಗೆ, ಫೇಸ್ ಡಿಫರೆನ್ಸ್ ವಿತ್ ಟೈಮ್ ಚೇಂಜ್ ಆಗ್ತಾ ಇರೋ ಒಂದು ಕಾಂಪ್ಲೆಕ್ಸಿಟಿನೇ ಬೇಡ, ಫೇಸ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇಡೋಣ. ಓಕೆ, ಫೇಸ್ ಡಿಫರೆನ್ಸ್ ಬಗ್ಗೆ ನಾನು ಅಷ್ಟೊಂದು ಮ್ಯಾಥ್ ಇಲ್ಲ ನನ್ನ ಹತ್ರ, ಅಷ್ಟೊಂದು ಕಾಂಪ್ಲೆಕ್ಸಿಟಿ ಬೇಡ, ಫೇಸ್ ಡಿಫರೆನ್ಸ್ ಸೇಮ್ ಇಡೋಣ. ಅಂದರೆ ಕೊಹರೆಂಟ್ ಸೋರ್ಸನ್ನು ಕ್ರಿಯೇಟ್ ಮಾಡಿ, ರೈಟ್. ಪಾತ್ ಡಿಫರೆನ್ಸ್ ಇರಲಿ ಬೇಕಿದ್ರೆ, ಫೇಸ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇರಲೇಬೇಕು ಬಿಟ್ವೀನ್ 2 ವೇವ್ಸ್, ಅದು ಕಂಡೀಷನು. ಸೊ ಇವಾಗ 2 ಸೋರ್ಸ್ S1 S2 ಸೋರ್ಸ್. ಯಾವ ಥರ ಕೊಹರೆಂಟ್ ಬೇಕಂದರೆ ನಾನು ಬೇಸಿಕಲಿ ಒಂದೇ ಸೋರ್ಸಿಂದ, ಇಲ್ಲಿ ಒಂದು ಲೈಟ್ ಇದೆ, ಸೋರ್ಸ್ ಇದೆ, ಮೇನ್ ಸೋರ್ಸ್. ಆ ಒಂದು ಸೋರ್ಸಿಂದ ಲೈಟನ್ನು ಎಲ್ಲ ಡೈರೆಕ್ಷನಲ್ಲೂ ಬಿಟ್ಟೆ, ರೈಟ್. ನಾನಲ್ಲ, ಯಂಗ್ಸ್, ಬಟ್ ನಾವು ಆಲ್ಸೋ ವಿ ಕ್ಯಾನ್ ಪರ್ಫಾರ್ಮ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಇದು ಹೋಲ್ 1, ಇದು ಹೋಲ್ 2. ಓಕೆ, ಒಂದು ಸ್ಕ್ರೀನ್ ಮೇಲೆ 2 ಹೋಲ್ ಇದೆ. ಸೊ ಈ ಒಂದು ಹೋಲ್ ಏನಾಗುತ್ತೆ, ಆ್ಯಕ್ಟ್ಸ್ ಆಸ್ ಸೋರ್ಸ್ 1, ಈ ಒಂದು ಹೋಲ್ ಏನಾಗುತ್ತೆ, ಆ್ಯಕ್ಟ್ಸ್ ಆಸ್ ಸೋರ್ಸ್ 2, ರೈಟ್. ಸೊ ಇವಾಗ ಈ 2 ಕೂಡ ವೇವ್ನ ಎಮಿಟ್ ಮಾಡುತ್ತೆ. ಇಲ್ಲಿಂದ ಒಂದು ವೇವ್ ಬರ್ತಾ ಇದೆ, ಇಲ್ಲಿಂದ ಒಂದು ವೇವ್ ಬರ್ತಾ ಇದೆ, ರೈಟ್. ಸೊ ಇಲ್ಲಿ ಎಲ್ಲ ಡೈರೆಕ್ಷನಲ್ಲೂ ವೇವ್ ಪಾಸ್ ಆಗುತ್ತೆ,
ರೈಟ್. ಸೊ ಬರೀ ಈ ಡೈರೆಕ್ಷನಲ್ಲ, ಸಿ ನಾನೇನು ಹೇಳ್ತಾ ಇದ್ದೀನಿ, ಸೊ ಈ ಒಂದು ಪಾಯಿಂಟ್ ದೇ ಬಿಕಮ್ ಸೋರ್ಸ್ ನಾವು. ಇದು ಸೋರ್ಸ್ ಇರೋದ್ರಿಂದ ಎಲ್ಲ ಡೈರೆಕ್ಷನಲ್ಲೂ ವೇವ್ ಹೋಗಬೇಕು, ಇಲ್ಲೂ ಕೂಡ ಎಲ್ಲ ಡೈರೆಕ್ಷನಲ್ಲೂ ವೇವ್ ಹೋಗಬೇಕು, ಹೋಗುತ್ತೆ ಫೈನ್. ಬಟ್ ಅದೇನಾದರೂ ಆಗಲಿ, ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅದಲ್ವಾ ಇಂಪಾರ್ಟೆಂಟು. ನಾನಿವಾಗ ಪಾಯಿಂಟ್ ಪಿನ ಅಬ್ಸರ್ವ್ ಮಾಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ. ವಾಟ್ ಎವರ್ ಅದು ಎಲ್ಲಿ ಕಡಿದ್ರೂ ಹೋಗಲಿ, ಯಾವ ಡೈರೆಕ್ಷನಲ್ಲಾದರೂ ಹೋಗಲಿ, ಪಾಯಿಂಟ್ ಪಿ. ಹಾಗಾದರೆ ಪಾಯಿಂಟ್ ಪಿಗೆ ರೀಚ್ ಆಗ್ತಾ ಇರೋ ವೇವ್ ಏನು ಸರಿ? ಇದು ಪಾಯಿಂಟ್ ಪಿಗೆ ಈ ಒಂದು ವೇವ್ ರೀಚ್ ಆಗ್ತಾ ಇದೆ, ರೈಟ್. ಅದೇ ಥರ ಪಾಯಿಂಟ್ ಪಿಗೆ ಸೋರ್ಸ್ 2 ಇಂದ ಒಂದು ವೇವ್ ರೀಚ್ ಆಗ್ತಾ ಇದೆ, ರೈಟ್. ಸೊ ಈ 2 ವೇವ್ ಅಲ್ಲಿಗೆ ರೀಚ್ ಆಗ್ತಾ ಇದೆ, ಕರೆಕ್ಟ್ನಾ? ಎಸ್ ಸರ್. ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದು ನೀವು, ಸೋರ್ಸ್ಗಳ ನಡುವೆ ಇರುವ ಡಿಸ್ಟೆನ್ಸ್ ಡಿ. ಪಾಯಿಂಟ್ ಪಿನ ರೀಚ್ ಆಗಬೇಕಂದ್ರೆ ಸೋರ್ಸ್ 1 ಇಂದ ಬಂದಿರೋ ವೇವ್ ಈಸಿಯಾಗಿ ರೀಚ್ ಆಗುತ್ತೆ, ಬೇಗ ರೀಚ್ ಆಗುತ್ತೆ. ಯಾಕಂದರೆ ಸೋರ್ಸ್ 2 ಇಂದ ಪಿಗೆ ಜಾಸ್ತಿ ದೂರ ಇದೆ, ರೈಟ್. ಸೊ ಹಾಗಾದರೆ ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್ ಇದೆ ಅಲ್ವಾ. ಫಸ್ಟ್ ವೇವ್ ಸೋರ್ಸ್ 1 ಇಂದ ಬಂದಿರೋದು ಬೇಗ ರೀಚ್ ಆಯಿತು, ಸೆಕೆಂಡ್ ವೇವ್ ಸ್ವಲ್ಪ ನಿಧಾನ ರೀಚ್ ಆಯಿತು, ರೈಟ್ನಾ? ಎಸ್ ಸರ್. ಬಟ್ ಇಲ್ಲಿ ನಾನು ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡಿದ್ರೆ, ದಿಸ್ ಈಸ್ ಪರ್ಪೆಂಡಿಕ್ಯುಲರ್. ಬೇಸಿಕಲಿ ಯು ಕ್ಯಾನ್ ಸೇ ಸರ್, ಸೆಕೆಂಡ್ ವೇವ್ ಏನಿದೆ ಇಷ್ಟು ಡಿಸ್ಟೆನ್ಸ್ ಹಿಂದೆ ಇದೆ, ರೈಟ್, ಇಷ್ಟು ಡಿಸ್ಟೆನ್ಸ್ ಹಿಂದೆ ಇದೆ. ಅದಕ್ಕೆ ನಾನು ಡೆಲ್ಟಾ ಎಕ್ಸ್ ಅಂತೇಳಿ ಬರೆದಿರೋದು, ಪಾತ್ ಡಿಫ್ರೆನ್ಸ್. ಓಕೆ, ಪಾತ್ ಡಿಫ್ರೆನ್ಸ್ ಇದೆ, ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್. ಸೊ ಬೇಸಿಕಲಿ ಸೋರ್ಸಿಂದ ಬರ್ತಾ ಇರೋ ವೇವು ಎಲ್ಲ ಫೇಸಲ್ಲಿತ್ತು. ಇವಾಗ ಸೋರ್ಸ್ 1 ಸೋರ್ಸ್ 2 ಅಂತೇಳಿ ಇಟ್ಟೆ, ರೈಟ್. ಸೊ ಇವಾಗ ಲೈಟ್ ಅಲ್ಲಿಂದ ಸ್ಪ್ಲಿಟ್ ಆಗ್ತಾ ಇದೆ, ರೈಟ್. ಸೊ ಇವಾಗ ಲೈಟ್ ಈ ಥರ ಹೋಗ್ತಾ ಇದೆ ಮುಂದೆ. ನಾನು ಅಬ್ಸರ್ವ್ ಮಾಡ್ತಾ ಇರೋ ಪಾಯಿಂಟು ಈ ಒಂದು ಸೋರ್ಸಿಂದ ಡಿಫ್ರೆಂಟ್ ಡಿಸ್ಟೆನ್ಸಸ್ಲಿರೋದ್ರಿಂದ, ಸೊ ಆಂಪ್ಲಿಟ್ಯೂಡ್ ಆಫ್ ದೀಸ್ ವೇವ್ಸ್, ಫೇಸ್ ಆಫ್ ದೀಸ್ ವೇವ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕಂದರೆ ದೇರ್ ಇಸ್ ಅ ಪಾತ್ ಡಿಫ್ರೆನ್ಸ್. ಇದು ಮುಂದೆ ಹೋಯಿತು, ಇದು ಹಿಂದೆ ಬರ್ತಾ ಇದೆ, ರೈಟ್. ಮುಂದೆ ಹೋಯಿತು, ಹಿಂದೆ ಬರ್ತಾ ಇದೆ. ಸೊ ಕರೆಸ್ಪಾಂಡಿಂಗ್ ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್ಗೆ ಫೇಸ್ ಡಿಫ್ರೆನ್ಸ್ ಇದೆ. ಸೊ ಒಂದು ಮೇಲೆ ಹೋಯ್ತು, ಇನ್ನೊಂದು ಕೆಳಗಡೆ ಬಂತು, ಅದೇನೇ ಆಗಿರಲಿ. ಬಟ್ ಇದು ಇಲ್ಲೋಯ್ತು, ಇದು ಕೆಳಗಡೆ ಬಂತು ಅಂದರೆ ಸೋರ್ಸ್ ಸೇಮ್ ಇರೋದ್ರಿಂದ ಆ ಒಂದು ಪಾತ್ ಡಿಫ್ರೆನ್ಸ್ ಏನಿರುತ್ತೆ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಪಾತ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇದ್ದರೆ ಫೇಸ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್. ಸೊ ನಾವು ಆ್ಯಕ್ಚುಲಿ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ಗೆ ಅಬ್ಸರ್ವ್ ಮಾಡ್ತಾ ಇರೋದು. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ ಫಾರ್ 2 ಕೋಹರೆಂಟ್ ಸೋರ್ಸಸ್ ವಿತ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್. ಓಕೆ, ಇವಾಗ ನಾನು ಪಾಯಿಂಟ್ ಪಿನ ಅಬ್ಸರ್ವ್ ಮಾಡ್ತೀನಿ. ಪಾಯಿಂಟ್ ಪಿಯಲ್ಲಿ ಏನಾಗ್ತಾ ಇದೆ ಸರ್? ಪಾಯಿಂಟ್ ಪಿಯಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ ಲೈಟು, ರೈಟ್. ಸೊ ಲೈಟ್ ಇಂಟರ್ಫಿಯರ್ ಆಯಿತು. ಸೊ ಕರೆಸ್ಪಾಂಡಿಂಗ್ ಪಾತ್ ಡಿಫ್ರೆನ್ಸ್ ಏನು? ಡೆಲ್ಟಾ ಎಕ್ಸ್ S2P ಮೈನಸ್ S1P. ಓಕೆನಾ? ಈ ಒಂದು ಡೆಲ್ಟಾ ಎಕ್ಸ್ನ ನೀವು ವರ್ಕೌಟ್ ಮಾಡಿದ್ರೆ ಡಿರವೇಷನ್ನ ಡೆಲ್ಟಾ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಡಿ ಸೈನ್ ಥೀಟಾ. ಇಲ್ಲಿ ಥೀಟಾ ಏನು? ಸೊ ಈ ಒಂದು ಮೀಡಿಯನ್ ಲೈನ್ ಹಾರಿಜಾಂಟಲ್ ಲೈನ್ ಜೊತೆ ಏನು ಆ್ಯಂಗಲ್ ಇದೆ ಅದಕ್ಕೆ ನಾವು ಥೀಟಾ ಅಂತೇಳಿ ಕರಿತಿದ್ದೀವಿ. ಸೊ ಆ ಡಿ ಸೈನ್ ಥೀಟಾ ಆರ್ ಡಿ ಟ್ಯಾನ್ ಥೀಟಾ ಅಂತ ಕೂಡ ಬರಿಬೋದು ಫಾರ್ ಥೀಟಾ ವೆರಿ ಸ್ಮಾಲ್, ವಿಚ್ ಈಸ್ ವೈ ಡಿ ಬೈ ಡಿ. ಡಿ ಏನು ಸರ್? ಸೋರ್ಸ್ 1 ಸೋರ್ಸ್ 2 ನಡುವೆ ಇರೋ ಡಿಸ್ಟೆನ್ಸು. ಕ್ಯಾಪಿಟಲ್ ಡಿ ಏನು? ಸ್ಕ್ರೀನ್. ಸೊ ಈ ಒಂದು ಸ್ಕ್ರೀನಿಗಿಂದ ಇಲ್ಲಿಗಿರೋ ಡಿಸ್ಟೆನ್ಸು, ರೈಟ್. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ಗೆ ನಾವು ಕ್ಯಾಪಿಟಲ್ ಡಿ ಅಂತೇಳಿ ಕರಿತೀವಿ. ಹಾಗಾದರೆ ಸರ್ ವೈ, ಓಕೆ, ವೈ ಏನು ಸರ್? ಹಾಗಾದರೆ ವೈ ಏನು? ವೈ ಏನಿದೆ ಅಂದರೆ ಈ ಒಂದು ಸೆಂಟ್ರಲ್ ಪಾಯಿಂಟಿಂದ ಅಬ್ಸರ್ವ್ ಮಾಡ್ತಾ ಇರೋ ಪಾಯಿಂಟ್ ಪಿ ಎಷ್ಟು ದೂರದಲ್ಲಿದೆ ಅದಕ್ಕೆ ನಾವು ವೈ ಅಂತೇಳಿ ಕರಿತಿದ್ದೀವಿ, ರೈಟ್. ಎಲ್ಲ ಅಬ್ಸರ್ವ್ ಮಾಡ್ತಿದ್ಯಾ ಫ್ರಮ್ ದ ಸೆಂಟರ್ ಆನ್ ದ ಸ್ಕ್ರೀನ್, ಅದು ಡಿಸ್ಟೆನ್ಸ್ ಏನಿದೆ ಅದು ವೈ. ಸೊ ಪಾತ್ ಡಿಫ್ರೆನ್ಸ್ ಇಸ್ ಸಿಂಪ್ಲಿ ವೈ ಡಿ ಬೈ ಕ್ಯಾಪಿಟಲ್ ಡಿ. ಓಕೆನಾ? ಸೊ ಆ ಒಂದು ಪಾಯಿಂಟ್ ಪಿಯಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಬ್ರೈಟ್ ಫ್ರಿಂಜ್ ಬರಬೇಕಂದ್ರೆ ಬ್ರೈಟ್ ಫ್ರಿಂಜ್ ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಆಗಬೇಕು. ಇಲ್ಲೇನು ಇಂಟರ್ಫಿಯರ್ ಆಗ್ತಾ ಇದೆ ಅದು ಕನ್ಸ್ಟ್ರಕ್ಟಿವ್ ಆಗಬೇಕು. ಅಂದರೆ ಎರಡು ಇನ್ ಫೇಸ್ ಇಂಟರ್ಫಿಯರ್ ಆಗಬೇಕು ವೇವ್, ರೈಟ್. ಈ ಥರ ಇಂಟರ್ಫಿಯರ್ ಆಗಬೇಕು, ಆವಾಗ ನಮಗೆ ಬ್ರೈಟ್ ಫ್ರಿಂಜ್ ಬರುತ್ತೆ.
ಡಿಸ್ಟ್ರಾಕ್ಟಿವ್ ಇಂಟರ್ಫಿಯರ್ ಆದರೆ, ಅಂದರೆ ಡಿಸ್ಟ್ರಾಕ್ಟಿವ್ ಇಂಟರ್ಫಿಯರ್ ಈ ಥರ ಆದರೆ ಡಾರ್ಕ್ ಫ್ರಿಂಜ್ ಬರುತ್ತೆ, ಅಂದರೆ ಡಿಸ್ಟ್ರಾಕ್ಟಿವ್ ಇಂಟರ್ಫಿಯರೆನ್ಸ್, ರೈಟ್. ಸೊ ಹಾಗಾದರೆ ಫಾರ್ ಬ್ರೈಟ್ ಫ್ರಿಂಜ್ ಪಾತ್ ಡಿಫ್ರೆನ್ಸ್ ಏನು ಲ್ಯಾಂಬ್ಡಾ ಇರಬೇಕು, ರೈಟ್. ಸೊ ನಮಗೆ ಗೊತ್ತು ಡೆಲ್ಟಾ ಎಕ್ಸ್ ಏನದು ವೈ ಡಿ ಬೈ ಕ್ಯಾಪಿಟಲ್ ಡಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಆ ಒಂದು ಕೇಸಲ್ಲಿ ನೀನು ಅಬ್ಸರ್ವ್ ಮಾಡ್ತಾ ಇರೋ ಪಾಯಿಂಟು ಬ್ರೈಟ್ ಫ್ರಿಂಜೇ ಆಗಿದ್ದರೆ, ರೈಟ್, ಬ್ರೈಟ್ ಫ್ರಿಂಜೇ ಆಗಿದ್ದರೆ ಎನ್ ಲ್ಯಾಂಬ್ಡಾ ಡಿ ಬೈ ಡಿ, ಓಕೆ, ಎನ್ ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ದ ಡಿಸ್ಟೆನ್ಸ್ ಆ ಒಂದು ಬ್ರೈಟ್ ಫ್ರಿಂಜ್ದು, ಓಕೆನಾ, ಕರೆಕ್ಟ್. ಅದೇ ಥರ ಡಾರ್ಕ್ ಫ್ರಿಂಜ್ ಆದರೆ ಡಿಸ್ಟೆನ್ಸ್ ಏನಿರುತ್ತೆ 2n+1 ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ, ಓಕೆ. ಸೊ ಸಿಂಪಲ್ ಗೈಸ್, ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿಥಿಂಗ್ ಅಬೌಟ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕ್ಲಿಯರ್, ಓಕೆನಾ. ಎಸ್ ಸರ್ ಕ್ಲಿಯರ್. ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಲೈಟ್ ಇದೆ, ಡಾರ್ಕ್ ಇದೆ, ಲೈಟ್ ಇದೆ, ಡಾರ್ಕ್ ಇದೆ, ಲೈಟ್ ಇದೆ, ಡಾರ್ಕ್ ಇದೆ, ಲೈಟ್ ಇದೆ, ಅಂದರೆ ಪ್ಯಾಟರ್ನ್ ಬರ್ತಾ ಇದೆ, ರೈಟ್. ಕೆಲವೊಂದು ಕಡೆ ಏನಾಗ್ತಾ ಇದೆ, ಬ್ರೈಟ್ನೆಸ್ ಇದೆ, ಕೆಲವೊಂದು ಕಡೆ ಡಾರ್ಕ್ನೆಸ್ ಇದೆ. ಸೊ ಎಲ್ಲಿ ಲೈಟು ಬ್ರೈಟ್ ಇದೆ, ಎಲ್ಲಿ ಲೈಟು ಡಾರ್ಕ್ ಇದೆ, ಡಿಪೆಂಡ್ಸ್ ಆನ್ ಯಾವ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಇದೆಯಾ, ವೈ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸಸ್ S1 S2 ಏನಿದೆ, ಸ್ಕ್ರೀನ್ ಲೆಂತ್ ಏನಿದೆ, ಬೇಸಿಕಲಿ ಪಾತ್ ಡಿಫ್ರೆನ್ಸ್ ಮೇಲೆ ಅಷ್ಟೇ, ಏನಲ್ಲ ಇದು, ರೈಟ್. ವೆರಿ ಸಿಂಪಲ್, ವಿಚ್ ಇಸ್ ನಮಗೆ ಇಂಟರ್ಫಿಯರ್ ಆಗ್ತಾ ಇರೋ ವೇವ್ಸ್ದು ಪಾತ್ ಡಿಫ್ರೆನ್ಸ್ ಮ್ಯಾಟ್ರ್ ಆಗುತ್ತೆ, ದಟ್ಸ್ ಆಲ್. ಅದಕ್ಕೆ ನಾನು ಹೇಳಿದ್ದು ಫೇಸ್ ಡಿಫ್ರೆನ್ಸ್ ಬಗ್ಗೆ ಗಮನ ಜಾಸ್ತಿ ಬೇಡ, ಕನ್ಫ್ಯೂಷನ್ ಇದ್ದರೆ ಪಾತ್ ಡಿಫ್ರೆನ್ಸ್ ಮೇಲೆ ಇರಲಿ ಗಮನ. ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಇತ್ತು ಅಂದರೆ ಫೇಸ್ ಡಿಫ್ರೆನ್ಸ್ 2π ಇರುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಏನೇ ಇದ್ರೂ ಕೂಡ ಡಿಸ್ಟ್ರಾಕ್ಟಿವ್ ಇಂಟರ್ಫಿಯರೆನ್ಸ್ ಆಗ್ತಾ ಹೋಗುತ್ತೆ, ಓಕೆನಾ, ಕ್ಲಿಯರ್. ಎಸ್ ಸರ್. ಸೊ ಅದೇ ಥರ ಅದೇ ಡಿಸ್ಟ್ರಾಕ್ಟಿವ್ ಅಂದರೆ ಪಾತ್ ಡಿಫ್ರೆನ್ಸ್ ಏನಿರಬೇಕು, ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ, ಓಕೆ. ಯಾ okay guys, clear? Yes sir, clear. Wait, so this is lambda by 2, do not be confused. n plus illa ide alva, n plus half, yeah, lambda by 2 na ade nanu helidu odd multiple of lambda by 2, idu even multiple of lambda by 2, okay na. Yes sir. Interference, Young's double slit experiment, everything clear. So ಅದೇ ಥರ ಡಿಫ್ರಾಕ್ಷನ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಜಸ್ಟ್ ಕ್ವಾಲಿಟೇಟಿವ್ ಡಿಸ್ಕಷನ್. ಸೊ ಡಿಫ್ರಾಕ್ಷನ್ ಅಂದರೆ ಲೈಟ್ ಏನಿದೆ ಇದು ಬೆಂಡ್ ಆಗುತ್ತೆ ಅರೌಂಡ್ ದ ಎಡ್ಜ್ ಆಫ್ ಎನ್ ಅಬ್ಸ್ಟೆಕಲ್, ಓಕೆನಾ. ಸೊ ಇಲ್ಲಿಂದ ಲೈಟ್ ಬರ್ತಾ ಇದೆ, ರೈಟ್, ಲೈಟ್ ಬರ್ತಾ ಇದೆ. ಲೆಟ್ಸೇ ಹೈಪೋಥೆಟಿಕಲಿ ಒಂದು ಅಬ್ಸ್ಟೆಕಲ್ನ ಇಟ್ಟಿದ್ದೀನಿ, ರೈಟ್. ಸೊ ಈ ಒಂದು ಅಬ್ಸ್ಟೆಕಲ್ನ ಇಟ್ಟಾಗ ನಾವೇನು ಮಾಡ್ತೀವಿ, ನಾವೇನು ಅಬ್ಸರ್ವ್ ಮಾಡ್ತೀವಿ, ಸೊ ಇದ್ರ ಹಿಂದ್ಗಡೆ ಇರೋದೇನಿದೆ, ಸೊ ಇದ್ರ ಹಿಂದ್ಗಡೆ ಪ್ಯಾರಲಲ್ಲಿ ಏನಿದೆ, ಆಬ್ವಿಯಸ್ಲಿ ವಿ ಎಕ್ಸ್ಪೆಕ್ಟ್ ಡಾರ್ಕ್, ಅಂದರೆ ಈ ಒಂದು ಆಬ್ಜೆಕ್ಟ್ ಬ್ಲಾಕ್ ಮಾಡ್ತಾ ಇದೆ ಲೈಟನ್ನು. ಅದೇ ಥರ ಲೈಟ್ ಏನಿದೆ, ಸೊ ಇಲ್ಲಿಂದ ಪಾಯಿಂಟ್ ಸೋರ್ಸನ್ನು ಕಳಿಸ್ತಾ ಇದ್ದೀನಿ, ನನ್ನ ಮೈಕೆ ಪಾಯಿಂಟ್ ಸೋರ್ಸ್ ಅಂತ ಅಂದ್ಕೊಳ್ಳಿ, ಲೈಟ್ ಬರ್ತಾ ಇದೆ, ರೈಟ್. ಸೊ ಈ ಒಂದು ಪಾಯಿಂಟಲ್ಲಿ ಲೈಟ್ ರೇ ಹಿಂಗೆ ಹೋಗಬೇಕು, ಈ ಒಂದು ಪಾಯಿಂಟಲ್ಲಿ ಲೈಟ್ ರೇ ಹಿಂಗೆ ಹೋಗಬೇಕು. ಇದ್ರ ಹಿಂದ್ಗಡೆ ಏನಿದೆ ಎಕ್ಸ್ಟೆನ್ಷನ್ ಇನ್ ದಿಸ್ ಟ್ರಯಾಂಗುಲರ್ ಶೇಪ್, ಇದರ ಹಿಂದ್ಗಡೆ ಇರೋ ಎಕ್ಸ್ಟೆನ್ಷನ್ ಏನಿದೆ, ಆಬ್ವಿಯಸ್ಲಿ ನಾನು ಅಲ್ಲಿ ಡಾರ್ಕ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ರೈಟ್, ಇಫ್ ಐ ಗೋ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ ಅಪ್ರೋಚ್. ಯಾಕಂದರೆ ಇದು ಬ್ಲಾಕ್ ಮಾಡ್ತಾ ಇದೆ ಅಲ್ವಾ, ಆಬ್ವಿಯಸ್ಲಿ ನಮ್ಗೆ ಶಾಡೋದೆಲ್ಲ ಗೊತ್ತು. ನಾನು ಇಲ್ಲಿ ನಿಂತರೆ ಆಸ್ ಅ ಬಿಗ್ ಆಬ್ಜೆಕ್ಟ್, ಇಲ್ಲೊಂದು ಲೈಟನ್ನು ನೀವು ಇಡಿ ನನ್ನ ಎದುರುಗಡೆ, ಶಾಡೋನ ಅಬ್ಸರ್ವ್ ಮಾಡಿ, ನನ್ನ ಹಿಂದ್ಗಡೆ ಶಾಡೋ ದೊಡ್ಡದಾಗಿ ಬರುತ್ತೆ ಒಂದು ಹಿಂದ್ಗಡೆ, ರೈಟ್, ನನ್ನ ಶಾಡೋ ಈ ಥರ ಹಿಂದ್ಗಡೆ ಬರುತ್ತೆ, ರೈಟ್. ಸೊ ಅರ್ಥ ಲೈಟ್ ಏನಾಗ್ತಾ ಇದೆ, ಲೈಟ್ ಹಿಂಗೆ ಹೋಗ್ತಾ ಇದೆ, ಅದಕ್ಕೆ ಅಲ್ಲಿ ಶಾಡೋ ಬರ್ತಾ ಇರೋದು. ನನ್ನ ಹಿಂದ್ಗಡೆ ಏನು ಇದೆ ಕರೆಸ್ಪಾಂಡಿಂಗ್ ಶಾಡೋ ಬ್ಲ್ಯಾಕ್ ಆಗಿದೆ, ಅಲ್ಲಿ ಯಾವುದೇ ಲೈಟು ಪಾಸ್ ಆಗ್ತಾ ಇಲ್ಲ, ರೈಟ್. ಸೊ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಯಾವಾಗ ಅಬ್ಸ್ಟೆಕಲ್ ತುಂಬ ಚಿಕ್ಕದಿರುತ್ತೆ, ಆ ಎಲ್ಲ ಕೇಸಲ್ಲಿ ಏನಾಗುತ್ತೆ ಅಂದರೆ ಲೈಟ್ ಆ್ಯಕ್ಚುಲಿ ಬೆಂಡ್ಸ್ ಅರೌಂಡ್ ದ ಅಬ್ಸ್ಟೆಕಲ್. ಸೊ ಇದು ಅಬ್ಸ್ಟೆಕಲ್ ಏನಿದೆ ತುಂಬ ಚಿಕ್ಕದಿದ್ದಾಗ ಲೈಟ್ ಏನಿದೆ ಬೆಂಡ್ ಆಗುತ್ತೆ ಅರೌಂಡ್ ದ ಅಬ್ಸ್ಟೆಕಲ್.
ಅದ್ರ ಹಿಂದ್ಗಡೆ ಕೂಡ ನೀವು ಲೈಟನ್ನು ಕಾಣಬಹುದು. ಅರ್ಥ, ಇವಾಗ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ರೈಟ್, ಎಕ್ಸಾಕ್ಟ್ಲಿ ನನ್ನ ಮುಂದ್ಗಡೆ ಒಂದು ಲೈಟ್ ಸೋರ್ಸ್ ಇಟ್ಟರೆ ನೀವು ನನ್ನ ಶಾಡೋ ಬೋರ್ಡ್ ಮೇಲೆ ಇರುತ್ತೆ ಅಲ್ವಾ, ಒಬ್ವಿಯಸ್ಲಿ. ಬಟ್ ಇಫ್ ಆಮ್ ಟೈನಿ ಲಿಟಲ್ ಬಿಟ್ ಆಫ್ ಪಾರ್ಟಿಕಲ್ ಅಂಡ್ ಈ ಒಂದು ಎಕ್ಸ್ಪೆರಿಮೆಂಟನ್ನು ಕಂಟ್ರೋಲ್ ಸೆಟಪ್ಪಲ್ಲಿ ನಾವು ಮಾಡಿದ್ದೆ ಆದರೆ ನನ್ನ ಹಿಂದೆ ಕೂಡ ಯು ಕ್ಯಾನ್ ಸಿ ಲೈಟ್ ಇಂಟೆನ್ಸಿಟಿ ವೇರಿಯೇಷನ್. ಮ್ಯಾಜಿಕಲ್ ಅಲ್ವಾ? ದಟ್ ಈಸ್ ಡಿಫ್ರಾಕ್ಷನ್. ಬೇಸಿಕಲಿ ಲೈಟ್ ಏನಾಗ್ತಾ ಇದೆ, ಅರೌಂಡ್ ದ ಎಡ್ಜಸ್ ಹಿಂಗೆ ಹೋಗ್ತಾ ಇಲ್ಲ, ಅರೌಂಡ್ ದ ಎಡ್ಜಸ್ ಇನ್ವರ್ಟ್ ಬೆಂಡ್ ಆಗ್ತಾ ಇದೆ. ಅದಕ್ಕೆ ನೀವು ನನ್ನ ಹಿಂದ್ಗಡೆ ನೋಡೋಕ್ಕೆ ಸಾಧ್ಯ ಆಗ್ತಾ ಇರೋದಲ್ವ ಲೈಟು. ನಾಟ್ ದಿಸ್ ಕೇಸ್, ಇನ್ ಡಿಫ್ರಾಕ್ಷನ್. ಓಕೆ, ಕ್ಲಿಯರ್ನಾ? ದಟ್ ಈಸ್ ಕಾಲ್ಡ್ ಡಿಫ್ರಾಕ್ಷನ್. ಅರೌಂಡ್ ದ ಎಡ್ಜಸ್ ಆಫ್ ಅನ್ ಅಬ್ಸ್ಟ್ಯಾಕಲ್ ಲೈಟ್ ಬೆಂಡ್ ಆಗುತ್ತೆ. ಸೊ ಅಮೌಂಟ್ ಆಫ್ ಬೆಂಡಿಂಗ್ ಡಿಪೆಂಡ್ಸ್ ಆನ್ ರಿಲೇಟಿವ್ ಸೈಜ್ ಆ್ಯಂಡ್ ವೇವ್ ಲೆಂತ್ ಆಫ್ ದ light. Opening much larger than the light wavelength, then the bending will be almost unnoticeable. ಅಂದರೆ ಆ ಓಪನಿಂಗ್ ಏನಿದೆ ಆಬ್ಜೆಕ್ಟ್, ರೈಟ್? ಸೊ ಆಬ್ಜೆಕ್ಟ್ ಅಥವಾ ಆಬ್ಸ್ಟ್ಯಾಕಲ್ ಆದರೂ ಇಡ್ಬೋದು, ಅಥವಾ ಯು ಕ್ಯಾನ್ ಕ್ರಿಯೇಟ್ ಅ ಹೋಲ್ ಫಾರ್ ದ ಲೈಟ್ ಟು ಪಾಸ್ ಥ್ರೂ. ಆ ಒಂದು ಏನಿದೆ ಸೈಜ್ ಆಫ್ ದಟ್ ಹೋಲ್ ಆರ್ ಅಬ್ಸ್ಟ್ಯಾಕಲ್ ಶುಡ್ ಬಿ ಮ್ಯಾಚಬಲ್ ವಿತ್ ವೇವ್ ಲೆಂತ್ ಆಫ್ ಲೈಟ್. ಅಷ್ಟು ಚಿಕ್ಕದಿದ್ದಾಗ ನಾವು ಆ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಪ್ಯಾಟರ್ನ್ ನಮಗೆ ಕಾಣುತ್ತೆ. ಓಕೆನಾ? ಸೊ ಬೇಸಿಕಲಿ ಲೈಟ್ ಈ ಥರ ಬಂತು ಅಂದರೆ ನಾವೇನು ಅಬ್ಸರ್ವ್ ಮಾಡ್ತೀವಿ, ಲೈಟ್ ಬೇಸಿಕಲಿ ಈ ಥರ ಫಾಲ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತೀವಿ. ಇಫ್ ದಿಸ್ ಇಸ್ ಎ ಎಂಪ್ಟಿ ಸ್ಪೇಸ್. ಅದೇ ನಾನು ಒಂದು ಅಬ್ಸ್ಟ್ಯಾಕಲನ್ನು ಪ್ಲೇಸ್ ಮಾಡಿದ್ರೆ ಲೈಟ್ ಈ ಕಡೆ ಹೋಗುತ್ತಪ್ಪ ಈ ಥರ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತೀನಿ, ರೈಟ್? ಈ ಥರ ಔಟ್ವರ್ಡ್ ಫಾಲ್ ಆಗುತ್ತೆ. ಇದ್ರ ಹಿಂದ್ಗಡೆ ಇರೋದೆಲ್ಲ ಡಾರ್ಕ್ನೆಸ್ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಬೇಸಿಕಲಿ ಲೈಟ್ ಏನಾಗುತ್ತೆ, ಇಟ್ ಬೆಂಡ್ಸ್. ಓಕೆ, ಸೊ ಬೆಂಡ್ ಆಗಿ ಇಂಟರ್ಫಿಯರೆನ್ಸ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಒಂದು ಇಂಟರ್ಫಿಯರೆನ್ಸ್ ಪ್ಯಾಟ್ರನ್ ಈ ಥರ ಇರುತ್ತೆ. ಸೊ ಇಟ್ಸ್ ಜಸ್ಟ್ ಡಿಫ್ರಾಕ್ಷನ್ ಏನಿದೆ ನಿಮಗೆ ಕ್ವಾಲಿಟೇಟಿವ್ ಡಿಸ್ಕಷನ್ ಅಷ್ಟೇ. ಓಕೆನಾ? ಕ್ಲಿಯರ್. ಸೊ ನಾವು ಪೋಲರೈಸೇಷನ್ ಅಂದ್ರೇನು? ಸೊ unpolarized light, linearly polarized, reduced intensity after passing through a polarizer. ಸೊ ಬೇಸಿಕಲಿ ನಿಮಗೆ ಪೋಲರೈಸೇಷನ್ ಅಂದರೆ ಲೈಟ್ ಏನು ಅನ್ನೋದು ಗೊತ್ತಿರಬೇಕು. ಸರ್, ಲೈಟ್ ಈಸ್ ಅ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಟಿಂಗ್ ಪರ್ಪೆಂಡಿಕ್ಯುಲರ್ಲಿ. ಬಟ್ ಇನ್ ಜನರಲ್ ಒಂದು ಲೈಟ್ ಅಂದರೆ ಬರೀ ಆಸಿಲೇಷನ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್, ಪರ್ಪೆಂಡಿಕ್ಯುಲರ್ ಇರುತ್ತೆ, ಹೌದು. ಬಟ್ ಇಷ್ಟೇ ಅಲ್ಲ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ ಆಸಿಲೇಟಿಂಗ್ ಇನ್ ಆಲ್ ಡೈರೆಕ್ಷನ್. ಸಿ, ವೇವ್, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಆಸಿಲೇಟ್ ಆಗ್ತಾಯಿದೆ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ. ಓಕೆನಾ? ಅಂದರೆ ನೀವು ವೇವನ್ನು ಯಾವ ಥರ ಬರಿಬೋದು, ಇದು ಒಂದು ವೇವ್ ಈ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ವೇವ್ ಈ ಥರ ಇದೆ. ಬಟ್ ಇನ್ ಜನರಲ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬೇಕಾದರೂ ಇರ್ಬೋದಲ್ಲ, ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನದರ್ ಒನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನದರ್ ಒನ್. ಅಂದರೆ ಅರೌಂಡ್ ದ ರೀಜನ್ ಆಫ್ ದಟ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕುಡ್ ಬಿ ಇನ್ ಎನಿ ಡೈರೆಕ್ಷನ್. ಅಂದರೆ ಮಲ್ಟಿಪಲ್ ಎನ್ ನಂಬರ್ ಆಫ್ ಎಲೆಕ್ಟ್ರಿಕ್ ವೇವ್ಸ್ ಪಾಸಿಬಲ್, ಅದೇ ಥರ ಎನ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ವೇವ್ಸ್ ಪಾಸಿಬಲ್, ರೈಟ್? ಸೊ ಫರ್ಗೆಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾಕಂದರೆ ಮ್ಯಾಗ್ನೆಟಿಸಮ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ಅಂತೇಳಿ ನಮಗೆ ಗೊತ್ತು. ದೇ ಆರ್ ಇಂಟರ್ ಕನ್ವರ್ಟಬಲ್, ರೈಟ್? ನೋ. ಸೊ ಲೆಟ್ಸ್ ಸೇ ಐ ಓನ್ಲಿ ಹ್ಯಾವ್ ಒನ್ ಆಫ್ ದ ಆಸಿಲೇಷನ್ಸ್. ಆ ಒನ್ ಆಫ್ ದ ಆಸಿಲೇಷನ್ಸ್ ಎಲ್ಲ ಡೈರೆಕ್ಷನ್ಸಲ್ಲೂ ಇದೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದೇರ್ ಇನ್ ಈಚ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ವೇವ್, ರೈಟ್? ಸೊ ವಿಚ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲ ಡೈರೆಕ್ಷನಲ್ಲೂ ಇದೆ ಲೈಟ್ ಅಂದರೆ. ಯಾಕಂದರೆ ಲೈಟ್ ಎಲ್ಲ ಡೈರೆಕ್ಷನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲ ಡೈರೆಕ್ಷನಲ್ಲೂ ಇದೆ, ಅಂದರೆ ಆಸಿಲೇಷನ್ಸ್ ಎಲ್ಲ ಡೈರೆಕ್ಷನಲ್ಲೂ ಪಾಸಿಬಲ್ ಇದೆ. ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲ ಡೈರೆಕ್ಷನಲ್ಲೂ ಇದೆ, ಕರೆಕ್ಟ್ನಾ? ಸೊ ಇವಾಗ ಈ ಒಂದು ಅನ್ಪೋಲರೈಸ್ಡ್ ಲೈಟನ್ನು ನಾನು ಪೋಲರೈಸರಲ್ಲಿ ಪಾಸ್ ಮಾಡಿದಾಗ ಪೋಲರೈಸರ್ ಏನು ಮಾಡುತ್ತೆ, ಅಲಾಂಗ್ ದ ಆಕ್ಸಿಸ್, ಓನ್ಲಿ ಅಲಾಂಗ್ ದ ಆಕ್ಸಿಸ್, ಇದು ಆಕ್ಸಿಸ್ ಆಫ್ ಪೋಲರೈಸರ್ ಏನು ಮಾಡುತ್ತೆ, ಓನ್ಲಿ ದೋಸ್ ಆಸಿಲೇಷನ್ಸ್ ಅಲಾಂಗ್ ದ ಆಕ್ಸಿಸ್ ಏನಿದೆ ಅದನ್ನು ರಿಟೇನ್ ಮಾಡುತ್ತೆ, ರೈಟ್?
ಸೊ ಅಷ್ಟನ್ನು ಮಾತ್ರ ರಿಟೇನ್ ಮಾಡುತ್ತೆ, ಮಿಕ್ಕಿದ್ದನ್ನೆಲ್ಲ ವಿಲ್ ನಾಟ್ ಅಲೋ ಟು ಪಾಸ್ ಥ್ರೂ ಇಟ್. ಇವಾಗ ನಾನು ಇಟ್ಟರೆ ಒಂದು ಪೋಲರೈಸರ್, ಇದರ ಆಕ್ಸಿಸ್ ಈ ಕಡೆ ಇದೆ, ಪೋಲರೈಸರ್ ಇಸ್ ಅ ಪೋಲರಾಯ್ಡ್ ಶೀಟ್. ಕಾರಲ್ಲಿರುತ್ತಲ್ಲ ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಹೊರಗಡೆ ನೋಡಿದರೆ ತುಂಬ ಬಿಸಿಲು, ಒಳಗಡೆ ನೋಡಿದರೆ ನಮ್ಗೆ ಅಷ್ಟು ಬರ್ತಾನೆ ಇರಲ್ಲ. ಆದರೆ ಕಾರ್ ಗ್ಲಾಸ್ ಸರ್ಫೇಸ್ ಮೇಲೆ ಸ್ಮಾಲ್ ಥಿನ್ ಪೋಲರಾಯ್ಡ್ ಸರ್ಫೇಸ್ ಇರುತ್ತೆ. ಸೊ ಇಂಟೆನ್ಸಿಟಿನ ಏನು ಮಾಡ್ತಾ ಇದೆ, ರೆಡ್ಯೂಸ್ ಮಾಡ್ತಾ ಇದೆ ಲೈಟ್ದು. ಯಾವ ಥರ ಅಲಾಂಗ್ ದ ಆಕ್ಸಿಸ್ ಆಫ್ ದ ಪೋಲರೈಸರ್ ಏನು ವೈಬ್ರೇಷನ್ಸ್ ಇದೆ ಅದನ್ನು ಮಾತ್ರ ಲೋ ಮಾಡ್ತಾ ಇದೆ ಒಳಗಡೆ, ಮಿಕ್ಕಿದ್ದೆಲ್ಲ ನಾಟ್ ಕಮ್ಮಿಂಗ್, ಫಿಲ್ಟರ್ ಆಗ್ತಾ ಇದೆ, ರೈಟ್. ಇದು ಪೋಲರೈಸರ್. ಸೊ ಪೋಲರೈಸರ್ ಏನು ಮಾಡುತ್ತೆ, ಅಲಾಂಗ್ ದ ಆಕ್ಸಿಸ್ ವೈಬ್ರೇಷನ್ನ ಸಸ್ಟೈನ್ ಮಾಡುತ್ತೆ. ಸರ್ ಹಾಗಾದರೆ ವೈಬ್ರೇಷನ್ ಇನ್ ದ ಆಕ್ಸಿಸ್ ಅಂದರೆ ಅಲಾಂಗ್ ದ ಆಕ್ಸಿಸ್ ಇದೆಯಲ್ಲ ಅದು ಮಾತ್ರ ಉಳಿಯುತ್ತಾ? ನೋ, ದ ಎಫೆಕ್ಟ್ಸ್ ಏನಿದೆ, ಎಫೆಕ್ಟ್ಸ್ ಅಲಾಂಗ್ ದ ಆಕ್ಸಿಸ್ ಕೂಡ ಉಳ್ಕೊಳ್ಳುತ್ತೆ. ಸಿ ಐ ಆಮ್ ಸೇಯಿಂಗ್ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈ ಕಡೆ ಬರ್ತಾ ಇದೆ, ರೈಟ್. ಓನ್ಲಿ ಸೇಯಿಂಗ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಒಂದು ಈ ಕಡೆ ಇದೆ, ಸುತ್ತ ಆಲ್ ಡೈರೆಕ್ಷನಲ್ಲಿ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ, ಅಂದರೆ ಪಾಯಿಂಟ್ ಸೋರ್ಸ್ ಇರೋದ್ರಿಂದ, ರೈಟ್. ನಾನು ಜಸ್ಟ್ ಈ ಡೈರೆಕ್ಷನನ್ನು ನೋಡ್ತಾ ಇದ್ದೀನಿ, ಯಾಕಂದರೆ ನಾನು ಪೋಲರೈಸರನ್ನು ಎದುರುಗಡೆ ಪ್ಲೇಸ್ ಮಾಡಿದ್ದೀನಿ. ಆ ಪೋಲರೈಸರ್ ಆಕ್ಸಿಸ್ ಏನಿದೆ ಇದು ಪೋಲರೈಸರ್ ಆಕ್ಸಿಸ್, ರೈಟ್. ಸೊ ಟಾಪ್ ಟು ಬಾಟಮ್ ಪೋಲರೈಸರ್ ಆಕ್ಸಿಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಒಂದು ಈ ಕಡೆ ಬರ್ತಾ ಇದೆ, ಅಂದರೆ ಇದು ಕಂಪ್ಲೀಟ್ಲಿ ಸಸ್ಟೈನ್ ಆಗುತ್ತೆ ಆಬ್ವಿಯಸ್ಲಿನಾ? ಎಸ್, ಯಾಕಂದರೆ ಇದರ ವೈಬ್ರೇಷನ್ಸ್ ಏನಿದೆ ಅಲಾಂಗ್ ದ ಆಕ್ಸಿಸ್ ಆಫ್ ಪೋಲರೈಸರ್ ಇದೆ. ಬಟ್ ಮಿಕ್ಕಿದ್ದೆಲ್ಲ ಸರಿ ಇಲ್ಲ. ಬಟ್ ವಿಲ್ ದೇ ಗೆಟ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್? ನೋ. ಸೊ ಈ ಒಂದು ವೇವ್ ಈ ಒಂದು ವೇವ್ ಈ ಥರ ಹೋಗ್ತಾ ಇದೆ. ನಾವೇನು ಮಾಡಿದ್ವಿ, ಈ ಕಡೆ ಹೋಗ್ತಾ ಇರೋದನ್ನು ಸಸ್ಟೈನ್ ಮಾಡಿದ್ವಿ. ಸೊ ಈ ಕಡೆ ಹೋಗ್ತಾ ಇರೋ ವೇವ್ ಇದರ ಎಫೆಕ್ಟ್ ಅಲಾಂಗ್ ದಿಸ್ ಡೈರೆಕ್ಷನ್ ಇದೆ ಅಲ್ವಾ? ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಎ ವೆಕ್ಟರ್ ನೇಚರ್. ಸೊ ಈ ಒಂದು ವೇವ್ನ ಎಫೆಕ್ಟ್ ಇನ್ ದಿಸ್ ಡೈರೆಕ್ಷನ್ ಆ್ಯಡ್ ಮಾಡಿ, ಈ ಒಂದು ವೇವ್ನ ಎಫೆಕ್ಟ್ ಇನ್ ದಿಸ್ ಡೈರೆಕ್ಷನ್ ಆ್ಯಡ್ ಮಾಡಿ. ಅದೇ ಥರ ಈ ಒಂದು ವೇವ್ನ ಎಫೆಕ್ಟ್, ಈ ಒಂದು ವೇವ್ನ ಎಫೆಕ್ಟ್. ಸೊ ಎಲ್ಲ ವೇವ್ಸ್ನ ಎಫೆಕ್ಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಪೋಲರೈಸರ್ ಏನು ಉಳಿಯುತ್ತೆ, ದಟ್ ಈಸ್ ಅ ಪೋಲರೈಸ್ಡ್ ಲೈಟ್. ಓಕೆ. ಸೊ ಅನ್ಪೋಲರೈಸ್ಡ್ ಆಲ್ ಡೈರೆಕ್ಷನ್ಸ್ ಆಸಿಲೇಷನ್ಸ್, ಪೋಲರೈಸ್ಡ್ ಲೈಟ್ ಓನ್ಲಿ ಅಲಾಂಗ್ ಆಕ್ಸಿಸ್. ಬಟ್ ಹಂಗಂತ ಬರೀ ಅಲಾಂಗ್ ದ ಆಕ್ಸಿಸ್ ವೈಬ್ರೇಟ್ ಆಗ್ತಾ ಇರೋದಲ್ಲ, ಅಲಾಂಗ್ ದ ಆಕ್ಸಿಸ್ ಎಫೆಕ್ಟನ್ನು ಇಟ್ಟಿರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೈಟ್. ದಟ್ ಮಚ್ ಕಾಂಪೊನೆಂಟ್ ಹೊರಗಡೆ ಬರ್ತಾ ಇದೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಲೀನಿಯರ್ಲಿ ಪೋಲರೈಸ್ಡ್. ಓಕೆನಾ? ಕ್ಲಿಯರ್ ಗೈಸ್? ಸೊ ಈಗ ನಾನು ಈ ಲೀನಿಯರ್ಲಿ ಪೋಲರೈಸ್ಡ್ ಲೈಟನ್ನೇ ಇಲ್ಲಿ ತೊಗೊಳ್ತಾ ಇದ್ದೀನಿ. ಓಕೆ, ರೈಟ್. ಸೊ ದಿಸ್ ಈಸ್ ವೇರ್ ಮಾಲೂಸ್ ಲಾ ಕಮಿಂಗ್ ಟು ಪಿಕ್ಚರ್, ರೈಟ್. ಮಾಲೂಸ್ ಲಾ. ಸೊ ಇಲ್ಲೇನಾಗ್ತಾ ಇದೆ, ಇಂಟೆನ್ಸಿಟಿ ಆಫ್ ಅನ್ಪೋಲರೈಸ್ಡ್ ಲೈಟು I0 ಇತ್ತು, I0 ಇತ್ತು. ಪೋಲರೈಸರಲ್ಲಿ ಹೋದಾಗ ಲೀನಿಯರ್ಲಿ ಪೋಲರೈಸ್ಡ್ ಆಯಿತು, ಅಂದರೆ ಪೋಲರೈಡ್ ಶೀಟ್ ಮೇಲೆ ಪಾಸ್ ಆದಾಗ ಲೀನಿಯರ್ಲಿ ಪೋಲರೈಸ್ಡ್ ಆಯಿತು. ಇದರ ಇಂಟೆನ್ಸಿಟಿ I0/2 ಆಯಿತು. ಓಕೆ, I0 ಇದ್ದಿದ್ದು ಇಂಟೆನ್ಸಿಟಿ I0/2 ಆಯಿತು. ಓಕೆನಾ? ವೈ? ಬಿಕಾಸ್ electromagnetic wave is a sine. Average of sine wave is off. Okay, average of sine wave is off. So average of sine square wave is off. Average of sine wave is 0. Okay na? Sine wave do average 0, but sine square wave do average off. ಅದಕ್ಕೆ ಇಂಟೆನ್ಸಿಟಿ ಏನಾಗುತ್ತೆ, I0/2 ಆಯಿತು. ಸೊ ಈ ಒಂದು ಲೀನಿಯರ್ ಪೋಲರೈಸ್ಡ್ ವೇವನ್ನು ನಾನಿವಾಗ ಅನದರ್ ಪೋಲರೈಸರ್, ಬಟ್ ಈ ಪೋಲರೈಸರ್ ಏನಿದೆ ಇದರ ಆಕ್ಸಿಸ್ ಅಲಾಂಗ್ ದ ವೈಬ್ರೇಷನ್ ಸರ್ಟೆನ್ ಆ್ಯಂಗಲ್ ಥೀಟಾದಲ್ಲಿ ಪ್ಲೇಸ್ ಮಾಡಿದ್ದೀನಿ. ಓಕೆ, ಜನರಲ್ ಕೇಸ್. ಸೊ ಈ ಒಂದು ಕೇಸಲ್ಲಿ ಕೆಲವಷ್ಟು ಬುಕ್ಕಲ್ಲಿ ಈ ಪೋಲರೈಸರ್ನ ಅನಲೈಸರ್ ಅಂತೇಳಿ ಕರೀತಾರೆ. ಇಟ್ಸ್ ಆಲ್ಸೋ ಪೋಲರೈಸರ್ ಓನ್ಲಿ. ಓಕೆ, ಅದನ್ನು ಅನಲೈಸರ್ ಯಾಕೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದರ ಮುಖಾಂತರ ನೀನು ಲೀನಿಯರ್ಲಿ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡ್ತಾ ಇದೆಯಾ. ಓಕೆ, ಸೊ ಈ ಲೀನಿಯರ್ಲಿ ಪೋಲರೈಸ್ಡ್ ಲೈಟ್ ಹೋದಾಗ ಬರ್ತಾ ಇರೋ ಇಂಟೆನ್ಸಿಟಿ ಏನಿದೆ, ಇವಾಗ ಇಂಟೆನ್ಸಿಟಿ ಗೋಸ್ ಡೌನ್ ಆ್ಯಸ್ ಕಾಸ್ ಸ್ಕ್ವೇರ್ ಥೀಟಾ. ಅಂದರೆ ಸೊ I θ ಇಸ್ ಈಕ್ವಲ್ ಟು ಇಂಟೆನ್ಸಿಟಿ ಆಫ್ ಪೋಲರೈಸ್ಡ್ ಲೈಟ್ ಕಾಸ್ ಸ್ಕ್ವೇರ್ ಥೀಟಾ. ಸರ್ ಥೀಟಾ 0 ಹಾಕಿ, ಅಂದರೆ ಅಲಾಂಗ್ ದ ಆಕ್ಸಿಸ್ ಇಡಿ, ಅಂದರೆ ಅಷ್ಟು ರಿಟರ್ನ್ ಆಗಬೇಕಲ್ವಾ. ಥೀಟಾ 0 ಅಂದರೆ cos 0 1. ಸೊ
intensity if theta equal to 0, right, if theta equal to 0, cos square 0 equal to 1, ಹಾಗಾದರೆ ಐ ಥೀಟಾ ಏನಾಗುತ್ತೆ ಐ ಪಿ. ಸೊ ಒಂದ್ಸಲ ಲೀನಿಯರ್ಲಿ ಪೋಲರೈಸ್ ಆದಮೇಲೆ ನೀನು ಎಷ್ಟೇ ಪೋಲರೈಸರ್ನ ಅಲಾಂಗ್ ದ ಆಕ್ಸಿಸ್ ಇಟ್ಟರೆ ಇಂಟೆನ್ಸಿಟಿ ರೆಡ್ಯೂಸ್ ಆಗಲ್ಲ. ಸೊ ವೇರಿಯೇಷನ್ ಮಾಡಬೇಕು. ಓಕೆ, ದಿಸ್ ಇಸ್ ಮಾಲೂಸ್ ಲಾ. ದ್ಯಾಟ್ಸ್ ಇಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಸೋ ಮಚ್. ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ಅಬೌಟ್ ವೇವ್ ಆಪ್ಟಿಕ್ಸ್. ನಿಮಗೆ ಕಂಪ್ಲೀಟ್ ಪಿಕ್ಚರನ್ನು ಕೊಟ್ಟಿದ್ದೀನಿ ವೇವ್ ಆಪ್ಟಿಕ್ಸ್ ಅಂದರೆ. ಸೊ ಸ್ಟಡಿ ವೆಲ್, ಡೂ ವೆಲ್ ಇನ್ ಎಕ್ಸಾಮ್ಸ್. I'll see you in the next class. Thank you so much. Tata, bye bye. Take care.